ಧಾರವಾಡಕಟ್ಟಿ ಧಾರವಾಡ 272ನೇ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಧಾರವಾಡಕಟ್ಟಿ ಧಾರವಾಡ ಆನ್ಲೈನ್ ಹಾಗೂ ಆಫ್ಲೈನ್ ವೇದಿಕೆಯ ಮೂಲಕ ಮೌಲ್ಯಯುತ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ನಮ್ಮ ನಾಡಿನ ಸಾಹಿತ್ಯಾಸಕ್ತರ ಮೆಚ್ಚುಗೆಗೆ ಪಾತ್ರವಾದಂತಹ ಒಂದು ಅಪೂರ್ವ ವೇದಿಕೆಯಾಗಿದೆ. ಜಾಗತಿಕ ರಂಗಭೂಮಿ ಮತ್ತು ಸಾಹಿತ್ಯ ಕುರಿತ ಉಪನ್ಯಾಸ ಮಾಲಿಕೆ, ಭಾರತೀಯ ಮತ್ತು ಕನ್ನಡ ಸಾಹಿತ್ಯ ಕುರಿತ ಉಪನ್ಯಾಸ ಮಾಲಿಕೆಗಳು, ರಾಷ್ಟ್ರೀಯ ಶಿಕ್ಷಣ ಕುರಿತ ವಿಶೇಷ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮಗಳು, ಪುಸ್ತಕ ಬಿಡುಗಡೆ ಮತ್ತು ಸಂವಾದ ಕಾರ್ಯಕ್ರಮಗಳು, ಅನುಭವ ಕಥನಗಳು, ಶೇಕ್ಸ್ಪಿಯರ್, ಟಾಲ್ಸ್ಟಾಯ್, ಕುವೆಂಪು, ಬೇಂದ್ರೆ ಮುಂತಾದ ಮೇರು ಲೇಖಕರ ಕುರಿತಾದಂತಹ ಒಂದು ಉಪನ್ಯಾಸ ಮಾಲಿಕೆ, ಕವಿಗೋಷ್ಠಿ ಕಾರ್ಯಾಗಾರಗಳು, ಹೀಗೆ ಅನೇಕ ಬಗೆಯ ನಿತ್ಯ ನೂತನ ಕಾರ್ಯಕ್ರಮಗಳು ಮತ್ತು ಪರಶುಕಟ್ಟೆ ಆನ್ಲೈನ್ ಜರ್ನಲ್ ಮೂಲಕ ನಾಡು ನುಡಿ ಹಾಗೂ ಸಾಹಿತ್ಯ ಸಂಸ್ಕೃತಿಯ ಒಂದು ಸೇವೆಗೆ ಕಂಕಣಬದ್ಧವಾಗಿದೆ. ಅದರ ಮುಂದುವರೆದ ಭಾಗವಾಗಿ ಈ ದಿನ 272ನೇಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸೃಜನಶೀಲ ಉಪನ್ಯಾಸಕರು, ಸಂಶೋಧಕರು ಆಗಿರುವಂತಹ ಪಂಪಾರೆಡ್ಡಿ ಎನ್ ಗಚ್ಚಿನಮನಿ ಅವರು ಆಸ್ಕರ್ ವೈಲ್ಡ್ನ ದಿ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್, ಅಸ್ಮಿತೆ, ಸಾಮಾಜಿಕ ಬೂಟಾಟಿಕೆ ಮತ್ತು ವೈವಾಹಿಕತೆಯ ಪರಿಶೋಧ ವಿಷಯದ ಕುರಿತು ತಮ್ಮ ಒಳನೋಟಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಮ್ಮ ಕರೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ನಮ್ಮೊಟ್ಟಿಗೆ ಇರುವಂತಹ ಪಂಪಾರೆಡ್ಡಿ ಎನ್ ಗಚ್ಚಿನಮನಿ, ಇಂಗ್ಲಿಷ್ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಕೆಸರಟ್ಟಿ, ಕೊಪ್ಪಳ ಜಿಲ್ಲೆ. ಇವರಿಗೆ ಸಮಸ್ತ ಧಾರವಾಡಕಟ್ಟೆ ಬಳಗದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಧಾರವಾಡಕಟ್ಟೆ ಧಾರವಾಡದ ಎಲ್ಲ ವಿನೂತನ ಕಾರ್ಯಕ್ರಮಗಳನ್ನು ಸಂಘಟಿಸುವಲ್ಲಿ ನಮ್ಮ ಹಿಂದಿನ ಸ್ಫೂರ್ತಿಯ ಚಿಲುಮೆಯಾಗಿರುವಂತಹ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಸುಸ್ವಾಗತ ಸರ್. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ನನ್ನೆಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯ ಆಸಕ್ತರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ನಾಡಿನ ಮೂಲೆ ಮೂಲೆಗೂ ತಲುಪಿಸುವಲ್ಲಿ ನಮ್ಮೊಂದಿಗೆ ಇರುವ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಹಾಗೂ ಧಾರವಾಡಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಸಾಹಿತ್ಯಾಸಕ್ತರಲ್ಲಿ ಒಂದು ಸೂಚನೆ: 60 ನಿಮಿಷಗಳ ಕಾಲ ಉಪನ್ಯಾಸಕರ ನುಡಿಗಳು, ನಂತರದಲ್ಲಿ 10 ನಿಮಿಷ ಅಧ್ಯಕ್ಷರ ಕೆಲವು ಪೂರಕ ನುಡಿಗಳು ಇರುತ್ತವೆ. ಅದಾದ ನಂತರ ಚರ್ಚೆಗೆ ಅವಕಾಶ ಕಲ್ಪಿಸಲಾಗಿದೆ. ಸಾಹಿತ್ಯಾಸಕ್ತರು ತಮ್ಮ ಆಡಿಯೋ ಮತ್ತು ವಿಡಿಯೋವನ್ನ ಮ್ಯೂಟ್ ಮಾಡಿಕೊಂಡು ಸಹಕರಿಸಲು ತಮ್ಮಲ್ಲಿ ಮನವಿ. ಉಪನ್ಯಾಸಕರು 60 ನಿಮಿಷಗಳ ಕಾಲಮಿತಿಯೊಳಗೆ ವಿಷಯವನ್ನ ಮಂಡನೆ ಮಾಡಲು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸರ್. ಹಾಗೆ ಈಗ ಧ್ವನಿ ಪಂಪಾರೆಡ್ಡಿ ಎನ್ ಗಚ್ಚಿನಮನಿ ಅವರದ್ದು ಸರ್, ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ಓಕೆ. ಈ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ವಿದ್ಯಾಗುರುಗಳು ಮತ್ತು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಡೋಣೂರ್ ಸರ್ ಅವರೇ, ಮತ್ತು ಈ ಒಂದು ಉಪನ್ಯಾಸದಲ್ಲಿ ಉಪಸ್ಥಿತರಿರುವ ಎಲ್ಲ ನಾಡಿನ ಗಣ್ಯ ಮಾನ್ಯ ಸಾಹಿತಿಗಳೇ, ಹಿರಿಯರೇ, ಗುರುಗಳೇ ಮತ್ತು ಸ್ನೇಹಿತರೆ, ಸಾಹಿತ್ಯಾಸಕ್ತರೇ ಮತ್ತು ಎಲ್ಲ ಕನ್ನಡದ ಮನಸ್ಸುಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ತಿಳಿಸ್ತಾ ನಾನು ಇಂದಿನ ಒಂದು ಉಪನ್ಯಾಸವನ್ನ ಆರಂಭ ಮಾಡಲಿದ್ದೇನೆ. ದಿ ಇಂಪಾರ್ಟೆನ್ಸ್ ಆಫ್ ದಿ ಬೀಯಿಂಗ್ ಅರ್ನೆಸ್ಟ್ ಎನ್ನುವುದು ಇಂಗ್ಲಿಷ್ ಸಾಹಿತ್ಯದ ಅತ್ಯಂತ ಜನಪ್ರಿಯ ಕೃತಿಗಳಲ್ಲಿ ಒಂದು. ನೋಡಿ, ಸಮಾಜ ಅಂತಕ್ಕಂಥದ್ದು ಎಲ್ಲ ಜನರಿಂದ ಆಗಿರ್ತಕ್ಕಂಥ ಒಂದು ಸಂಘಟನೆ. ಸಮಾಜದಲ್ಲಿ ಒಂದು ರೀತಿಯ ಸ್ಟೀರಿಯೋಟೈಪ್ ಆಗಿರ್ತಕ್ಕಂಥ ಕೆಲವು ವಿಷಯಗಳನ್ನ ನಾವು ಕಾಣ್ತೇವೆ. ಸಾಮಾನ್ಯವಾಗಿ ಉಡುಪು ಆಗಿರ್ಬೋದು, ವೈವಾಹಿಕ ಜೀವನಗಳ ಬಗ್ಗೆ ಆಗಿರ್ಬೋದು, ಸಾಮಾಜಿಕ ನೀತಿ ನಿಯಮಗಳ ಬಗ್ಗೆ ಎಲ್ಲರಲ್ಲೂ ಒಂದು ಸಾಮಾನ್ಯ ಎನ್ನುವ ಒಂದು ಅಂಶ ಇರ್ತದೆ. ಈ ಸಾಮಾನ್ಯ ಎನ್ನುವ ಅಂಶ ಅದು ಹೇಗೆ ಸೃಷ್ಟಿ ಆಗ್ತದೆ ಅಂದ್ರೆ, ಆ ಒಂದು ಸಮಾಜದಲ್ಲಿರುವ ಬಹುತೇಕ ಜನರು ಯಾವುದನ್ನ ಸರಿ ಎಂದು ಒಪ್ಪಿರುತ್ತಾರೋ ಅದನ್ನ ನಾವು ಏನಂತೀವಿ, ನಾವು ಅದು ಸಾಮಾನ್ಯ ಅಂತ ಕರಿತೀವಿ. ಆದ್ರೆ ಇಲ್ಲಿ ಸಾಮಾನ್ಯವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಯನ್ನು ನಾವು ಕಾಣ್ತೇವೆ. ಅದನ್ನ ವೈಯಕ್ತಿಕ ಭಿನ್ನತೆ ಅಂತ ನಾವು ಮನೋವಿಜ್ಞಾನದಲ್ಲಿ ಗುರುತಿಸ್ತೇವೆ.
ಜೊತೆಗೆ ಕ್ರಿಯೇಟಿವಿಟಿ, ವಿಭಿನ್ನವಾಗಿರ್ತಕ್ಕಂಥ ಚಿಂತನೆ ಕೂಡ ಈ ಜಗತ್ತಿನಲ್ಲಿ ಯಾವತ್ತೂ ಬೆಲೆ ಇದ್ದೇ ಇದೆ. ಆದ್ರೆ ಈ ಒಂದು ಬಹು ಜನರ ಅಂದ್ರೆ ಸಮಾಜದಲ್ಲಿರುವ ಬಹು ಜನರು ಯಾವುದನ್ನ ಸಾಮಾನ್ಯ ಎಂದು ಪರಿಗಣಿಸಿರ್ತಾರಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ವ್ಯತಿರಿಕ್ತವಾಗಿ ಸ್ವಲ್ಪ ಆದ್ರೂ ಬದಲಾವಣೆಯನ್ನ ಮಾಡಿ, ನಮ್ಮ ಚಟುವಟಿಕೆ ಆಗಿರ್ಬೋದು, ನಮ್ಮ ಶೈಲಿ ಆಗಿರ್ಬೋದು, ನಮ್ಮ ಒಂದು ವಿಚಾರಗಳು ಭಿನ್ನವಾಗಿದ್ದಾಗ ಅದನ್ನ ನಾವು ಸೃಜನಶೀಲತೆ ಅಂತ ಕರಿತೀವಿ. ಅದನ್ನ ನಾವು ಅವಾಗ ಸಾಮಾನ್ಯವಾಗಿ ಆರ್ಡಿನರಿ ಆಗಿದ್ದು ನಾವು ಎಕ್ಸ್ಟ್ರಾ ಆರ್ಡಿನರಿ ಅಂತ ಹೇಳ್ಬೋದು. ಎಕ್ಸ್ಟ್ರಾ ಆರ್ಡಿನರಿ ಅಂದ್ರೆ ಸಾಮಾನ್ಯವಾಗಿ ಅದು ಒಳ್ಳೆ ಅಂಶಗಳನ್ನು ಹೊಂದಿರತಕ್ಕಂಥದ್ದಂತ ನಾವು ಪಾಸಿಟಿವ್ ರೀತಿಯಲ್ಲಿ ಅದನ್ನ ನಾವು ಗುರುತಿಸ್ತೇವೆ. ಆದ್ರೆ ಕೆಲವರು ಸಮಾಜದಲ್ಲಿ ಹೇಗಿರ್ತಾರೆ ಅಂದ್ರೆ ಸಂಪೂರ್ಣವಾಗಿ ಭಿನ್ನತೆಯ ಜೀವನವನ್ನೇ ಅವರು ಫಾಲೋ ಮಾಡ್ತಾ ಇರ್ತಾರೆ. ಆ ಭಿನ್ನತೆ ಇನ್ನೂ ಹೆಚ್ಚಾಗಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋದಾಗ ಮತ್ತು ಸಮಾಜದಿಂದ ಬಹಳಷ್ಟು ಸಾಮಾನ್ಯ ಸಂಗತಿಗಳಿಂದ ಭಿನ್ನವಾದಾಗ ಅದನ್ನು ನಾವು ಅಪಸಾಮಾನ್ಯ ಅಂತ ಕರಿತೀವಿ, ಅದು ಅಬ್ನಾರ್ಮಲ್ ಅಂತ ಕರಿತೀವಿ. ಈಗ ಹಾಗಾದ್ರೆ ಎಲ್ಲರೂ ಒಂದೇ ರೀತಿ ವಿಚಾರ ಮಾಡ್ಬೇಕಾ? ಏನು ಹಂಗೇನಿಲ್ಲ. ಒಂದೇ ರೀತಿ ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ, ಒಂದೇ ರೀತಿ ಜೀವನ ಮಾಡ್ತಕ್ಕಂಥದ್ದು ಕೂಡ ಅವಶ್ಯಕತೆ ಇಲ್ಲ. ಆ ವಿಭಿನ್ನತೆಗೆ, ಸೃಜನಶೀಲತೆ ಯಾವಾಗಲೂ ಬೆಲೆ ಇದ್ದೇ ಇದೆ. ಆದ್ರೂ ಸಮಾಜದಲ್ಲಿ ಕೆಲವು ನಿಯಮಗಳನ್ನು ನಾವು ಸಾಮಾಜಿಕ ನಿಯಮಗಳಂತ ಮಾಡ್ತೀವಿ. ಅಂದ್ರೆ ಬಹು ಜನರ ವಿಚಾರಗಳನ್ನ, ಹೆಚ್ಚಿನ ಜನರ ವಿಚಾರಗಳನ್ನ ನಾವು ಸಾಮಾನ್ಯ ಅಂತ ಕರಿತೀವಿ. ಅಂತ ಸಾಮಾನ್ಯ ವಿಚಾರಗಳಿಗೆ ತದ್ವಿರುದ್ಧವಾಗಿ ಸಮಾಜದಲ್ಲಿರುವ ಪ್ರಮುಖ ವ್ಯಕ್ತಿಗಳ ನಿರ್ಣಯಕ್ಕೆ ತದ್ವಿರುದ್ಧವಾಗಿ ನಾವು ಜೀವನ ಮಾಡಿದಾಗ ಸಮಾಜ ಮೊದಲು ಅದನ್ನ ವಿರೋಧಿಸ್ತದೆ. ಆಮೇಲೆ ಅದನ್ನ ಅವ್ರ ಮೇಲೆ ಆರೋಪಗಳನ್ನು ಮಾಡ್ತದೆ. ಕೆಲವು ಸಾರಿ ಅವರು ಬಲಿಷ್ಠರಾದಾಗ ಕಾನೂನು ರೀತಿಯ ಕಾನೂನುಗಳನ್ನು ತಂದು ಅವುಗಳನ್ನ ನಿಷೇಧ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಇಂದು ಸಮಾಜದಲ್ಲಿ ಕಾಣ್ತೀವಿ. ಇಷ್ಟೆಲ್ಲ ಯಾಕೆ ಹೇಳ್ಬೇಕಾಯ್ತು ಅಂತಂದ್ರೆ, ಅಂದಿನ ಸಮಾಜ ಒಪ್ಪದೇ ಇರತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ ಒಬ್ಬ ಶ್ರೇಷ್ಠ ಸಾಹಿತಿ, ಒಬ್ಬ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ಆಸ್ಕರ್ ವೈಲ್ಡ್ ತಾನು ಮಾಡಿರ್ತಕ್ಕಂಥ ಒಂದು ಕಾರ್ಯದಿಂದ, ಅಂದ್ರೆ ಒಂದು ಸಮಾಜ ಒಪ್ಪದೇ ಇರತಕ್ಕಂಥ ಒಂದೇ ಒಂದು ಕಾರಣದಿಂದ ತನ್ನ ಅಗಾಧವಾಗಿರ್ತಕ್ಕಂಥ ಪ್ರತಿಭೆ, ಭಾಷಾ ಪಾಂಡಿತ್ಯ, ವರ್ಚಸ್ವಿ ವ್ಯಕ್ತಿತ್ವ ಎಲ್ಲವನ್ನೂ ಒಳಗೊಂಡಿದ್ದು ಮತ್ತು ಚಿಕ್ಕ ವಯಸ್ಸಿನಲ್ಲಿ ಯಶಸ್ಸನ್ನು ಕೂಡ ಪಡೆದುಕೊಂಡಿದ್ದು, ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡಿದ್ದು, ಕೊನೆಗಾಲದಲ್ಲಿ ಅವನು ತುಂಬಾ ಕಷ್ಟದ ಜೀವನವನ್ನು ಅನುಭವಿಸಿದ ಅಂತ ವ್ಯಕ್ತಿ ಬೇರೆ ಯಾರು ಅಲ್ಲ, ನಾವು ಆಸ್ಕರ್ ವೈಲ್ಡ್ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಆಸ್ಕರ್ ವೈಲ್ಡ್ ಅಂದ ಕೂಡಲೇ ನಮಗೆ ನೆನಪಾಗ್ತಕ್ಕಂಥದ್ದು ಒಂದು ವಿಶೇಷ ಏನಂತಂದ್ರೆ ಅವರ ಒಂದು ಶೈಲಿ. ಮುಖ್ಯವಾಗಿ ಅವರು ಬಹಳ ಎತ್ತರವಾಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿದ್ರು, ನೋಡ್ಲಿಕ್ಕೆ ಬಹಳ ಸ್ಫುರದ್ರೂಪಿಯಾಗಿದ್ರು, ಅಷ್ಟೇ ಒಳ್ಳೆಯ ಪಾಲಿಶ್ಡ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ಅವ್ರದ್ದಿತ್ತು, ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಸ್ತ್ರ ವಿನ್ಯಾಸವನ್ನು ಕೂಡ ಅವರೆಲ್ಲ ಮಾಡ್ಕೋತಾ ಇದ್ರು. ಇಷ್ಟೆಲ್ಲ ಇದ್ದಾಗ್ಯೂ ಅಷ್ಟೊಂದು ಸೆಲೆಬ್ರಿಟಿ ರೈಟರ್ ಅಂದ್ರೆ ಅದಷ್ಟೊಂದು ಜನಪ್ರಿಯ ಲೇಖಕನಾಗಿದ್ದಾಗ್ಯೂ ಕೂಡ ಅವರು ಪೂರ್ಣ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇದಕ್ಕೆ ಕಾರಣ ಏನಂತಕ್ಕಂಥದ್ದು ನಾವು ಮುಂದೆ ಕ್ರಮೇಣ ನಮ್ಮ ಉಪನ್ಯಾಸದಲ್ಲಿ ಮುಂದುವರ್ಸ್ಕೊಂತ ಹೋಗೋಣ. ಈಗ ನಾವು ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಈ ಆಸ್ಕರ್ ವೈಲ್ಡ್ ಈ ವ್ಯಕ್ತಿ ನಾವು ಇವ್ರ ಬಗ್ಗೆ ತಿಳ್ಕೊಳ್ಳಾರ್ದೇನೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಯಾವುದೇ ಒಂದು ಪದವಿ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಈ ಮಾತನ್ನ ಶೇಕ್ಸ್ಪಿಯರ್ ವಿಷಯದಲ್ಲಿ ಕೂಡ ಹೇಳ್ತಾರೆ. ನೋಡಿ, ಯಾವುದೇ ಒಬ್ಬ ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿ ಆಗಿರ್ಬೋದು, ಇಂಗ್ಲಿಷ್ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿರತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಆಸ್ಕರ್ ವೈಲ್ಡ್ಗೆ ಸಂಬಂಧಿಸಿರ್ತಕ್ಕಂಥ ಒಂದೇ ಒಂದು ಟೆಕ್ಸ್ಟ್ ಅನ್ನು ಕೂಡ ಓದ್ದೇನೆ ಅವರು ತಮ್ಮ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅಸಾಧ್ಯ ಅಂತಕ್ಕಂಥ ಒಂದು ಮಾತನ್ನ ನಾವಿಲ್ಲಿ ಹೇಳ್ಬೋದು. ಈ ಆಸ್ಕರ್ ವೈಲ್ಡ್ ಅಂತಕ್ಕಂಥವ್ರು ವಿಕ್ಟೋರಿಯನ್ ಯುಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಸಾಹಿತಿ. ಈ ವಿಕ್ಟೋರಿಯನ್ ಯುಗ ಸುಮಾರು ಒಂದು 70 ವರ್ಷಗಳ ಕಾಲ ವಿಸ್ತಾರವನ್ನು ಹೊಂದಿರತಕ್ಕಂಥದ್ದು. 1830ರಿಂದ 1901 ಅಂತೇಳಿ ನಾವು ಒಂದು ಕಾಲಘಟ್ಟವನ್ನ ಗುರುತಿಸಿದ್ದೇವೆ. ಅದಕ್ಕಿಂತ ಮುಂಚೆ ಇದ್ದದ್ದು ರೊಮ್ಯಾಂಟಿಕ್ ಯುಗ ಆಗಿತ್ತು. ರೊಮ್ಯಾಂಟಿಕ್ ಯುಗದಲ್ಲಿ ಬಹಳಷ್ಟು ರೂಲ್ಸ್ ಗಳನ್ನ ವೈಲೇಷನ್ ಮಾಡ್ತಕ್ಕಂಥದ್ದು, ಬ್ರೇಕ್ ಮಾಡ್ತಕ್ಕಂಥದ್ದನ್ನೆಲ್ಲ ನಾವು ಕಂಡಿದ್ವಿ. ಈ ವಿಕ್ಟೋರಿಯನ್ ಯುಗದಲ್ಲಿ ನಾವು ಹಲವಾರು ಜನ ಶ್ರೇಷ್ಠ ಸಾಹಿತಿಗಳನ್ನು ಕಾಣ್ತೀವಿ. ಚಾರ್ಲ್ಸ್ ಡಿಕೆನ್ಸ್ ಆಗಿರ್ಬೋದು, ಬ್ರಾಂಟೆ ಸಿಸ್ಟರ್ಸ್ ಆಗಿರ್ಬೋದು, ಮತ್ತೆ ಥ್ಯಾಕ್ರೆ ಆಗಿರ್ಬೋದು, ಈ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ಆಗಿರ್ಬೋದು, ಈ ರೀತಿಯ ಒಂದು ದೊಡ್ಡ ದೊಡ್ಡ ಸ್ಟಾಲ್ವಾರ್ಟ್ಗಳನ್ನ ನಾವು ಈ ಒಂದು ಯುಗದಲ್ಲಿ ಕಾಣ್ತೀವಿ. ಇವರಲ್ಲಿ ಅತ್ಯಂತ ಭಿನ್ನ ಮತ್ತು ಅತ್ಯಂತ ಸ್ಟೈಲಿಶ್ ಆಗಿರ್ತಕ್ಕಂಥವ್ರು ನಮ್ಮ ಆಸ್ಕರ್ ವೈಲ್ಡ್ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಈ ಆಸ್ಕರ್ ವೈಲ್ಡ್ ಅಂತಕ್ಕಂಥ ಹೆಸರು ನೆನಪಾದ ಕೂಡಲೇ ನಮಗೆ ಕಾಣ್ತಕ್ಕಂಥದ್ದು ಏನಂದ್ರೆ ಅಪಾರವಾಗಿರ್ತಕ್ಕಂಥ ಪ್ರತಿಭೆ, ಒಂದು ದೈಹಿಕ ಸೌಂದರ್ಯ ಮತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಪಾಲಿಶ್ಡ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ಹೊಂದಿರತಕ್ಕಂಥ ವ್ಯಕ್ತಿಯನ್ನ ನಾವು ನೆನಪು ಮಾಡ್ಕೊಂತೀವಿ. ಮುಖ್ಯವಾಗಿ ಇವರ ವೇಷಭೂಷಣಗಳು ಎಲ್ಲರನ್ನ ಸೆಳಿತಾ ಇದ್ದು. ಬಹುಶಃ ಈಗ ಇಂಗ್ಲಿಷ್ ಸಾಹಿತ್ಯ ಆಸಕ್ತರೆಲ್ಲರಿಗೂ ಕೂಡ ಅದು ಗೊತ್ತಿರ್ತದೆ. ಅವರು ಬಹಳ ವಿಭಿನ್ನವಾಗಿರ್ತಕ್ಕಂಥ ಒಂದು ವಸ್ತ್ರ ವಿನ್ಯಾಸ, ಕೇಶ ಶೈಲಿಯನ್ನ ಮಾಡ್ಕೊಂತಿದ್ರು ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ.
ಇದು ಅವರ ಅಪಿಯರೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆದ್ರೆ ಅವರಲ್ಲಿ ಬಹಳ ಅದ್ಭುತವಾದ ಭಾಷಾ ಪಾಂಡಿತ್ಯ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಅವರು ಬಹಳ ಚತುರ ಬುದ್ಧಿಯನ್ನು ಹೊಂದಿದವರಾಗಿದ್ರು. ಜೊತೆಗೆ ತೀಕ್ಷ್ಣವಾಗಿರ್ತಕ್ಕಂಥ ಸೆನ್ಸ್ ಆಫ್ ಹ್ಯೂಮರ್ ಇತ್ತು. ಅವರ ಪ್ರತಿಯೊಂದು ಕೃತಿಗಳಲ್ಲೂ ಕೂಡ ಒಂದು ವಿಡಂಬನೆಯನ್ನು ಕಾಣ್ತೀವಿ ನಾವು. ಆ ವಿಡಂಬನೆಯನ್ನ ಹಾಸ್ಯದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಮತ್ತು ಬಹಳ ಕೆಲವು ಶಬ್ದಗಳಲ್ಲಿ ಅತ್ಯಂತ ಆಕರ್ಷಕವಾಗಿ ಹೇಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ನಾವು ಅವರಲ್ಲಿ ಕಾಣ್ತೀವಿ. ಅವರ ಎಪಿಗ್ರಾಮ್ ಅಂತ ಕರಿತೀವಿ ನಾವು. ಅವರು ಮಾತುಗಳನ್ನು ಬಹಳ ಅದ್ಭುತವಾಗಿರ್ತಕ್ಕಂಥವು, ವಿಟಿ ಆಗಿರ್ತಕ್ಕಂಥವು, ಆಗಿಂದ ಐರನಿ ಇರ್ತಾ ಇತ್ತು ಅವರ ಒಂದು ಇದರಲ್ಲಿ. ಇಂಥ ಒಬ್ಬ ಶ್ರೇಷ್ಠ ಸಾಹಿತಿ ನಿಜಕ್ಕೂ ಬಹಳ ಬೇಗನೆ ತಮ್ಮ ಜೀವನವನ್ನು ಅವ್ರು ಏನ್ ಮಾಡಿದ್ರು, ಮುಗಿಸ್ಕೊಂಡ್ರು. ಇದಕ್ಕೆ ಕಾರಣ ನಾನು ಮುಂದೆ ನೋಡ್ಕೊಂತ ಹೋಗೋಣ. ಈ ಪಾಶ್ಚಿಮಾತ್ಯ ಸಾಹಿತಿಗಳಲ್ಲಿ ಬಹುತೇಕ ಜನರು ಕೂಡ ಬಹಳ ದೊಡ್ಡ ಸಾಹಿತಿಗಳು ತಮ್ಮ ಪೂರ್ಣ ಜೀವನವನ್ನ ನಾವು ಮುಗಿಸಿದ್ದನ್ನ ನಾವು ಕಾಣೋದಿಲ್ಲ. ಇವ ಇನ್ಕ್ಲೂಡಿಂಗ್ ಶೇಕ್ಸ್ಪಿಯರ್, ಜಾನ್ ಕಿಟ್ಸ್. ಯಾಕಂದ್ರೆ ಇವರು ಬಹುತೇಕ ವೈಯಕ್ತಿಕ ಜೀವನಗಳಲ್ಲಿ ಹಲವಾರು ಅಪಸವ್ಯಗಳನ್ನ, ಹಲವಾರು ತೊಂದರೆಗಳನ್ನ, ಏಳು ಬೀಳುಗಳನ್ನ ನಾವು ಕಾಣಬಹುದು. ಮುಖ್ಯವಾಗಿ ಈ ಆಸ್ಕರ್ ವೈಲ್ಡ್ ಅಂತಕ್ಕಂಥವನು ಕೂಡ ಬದುಕಿದ್ದು ಕೇವಲ 46 ವರ್ಷ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವನೇನ್ ಮಾಡಿದ, ತನ್ನ ಜೀವನದ ಯಾತ್ರೆಯನ್ನ ಮುಗಿಸಿದ. ಅದೇ ನೋಡಿ, ನಾವು ನಮ್ಮ ಕನ್ನಡ ಸಾಹಿತಿಗಳು 80 ವರ್ಷ, ಮಿನಿಮಮ್ 65 ವರ್ಷಕ್ಕಿಂತ ಹೆಚ್ಚೇ ಬದುಕಿದ್ದಾರೆ. 80-90 ಆದ್ರೂ ಕೂಡ ಬಹಳಷ್ಟು ಆರೋಗ್ಯವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಗಟ್ಟಿಯಾಗಿರ್ತಕ್ಕಂಥ ನಮ್ಮ ಸಾಹಿತಿಗಳನ್ನ ನಾವಿಲ್ಲಿ ಕಾಣಬಹುದು. ಈ ಆಸ್ಕರ್ ವೈಲ್ಡ್ ಅಂತಕ್ಕಂಥವ್ರು ಇವರ ಹೇಳಿಕೆಗಳಿಗೆ ಬಹಳ ಪ್ರಮುಖವಾಗಿರ್ತಕ್ಕ, ಬಹಳ ಫೇಮಸ್ ಆಗಿರ್ತಕ್ಕಂಥವ್ರು. ನೋಡ್ರಿ, ಇವರೊಂದು ಸಾಮಾನ್ಯ ಒಂದು ಹೇಳಿಕೆಯನ್ನು ನೋಡೋಣ ನಾವು. ಐ ಕ್ಯಾನ್ ರಿಸಿಸ್ಟ್ ಎವ್ರಿಥಿಂಗ್ ಎಕ್ಸೆಪ್ಟ್ ಈ ಟೆಂಪ್ಟೇಷನ್. ಪ್ರಲೋಭನೆಯನ್ನ ಹೊರತುಪಡಿಸಿ ನಾನು ಎಲ್ಲವನ್ನ ವಿರೋಧಿಸಬಲ್ಲೆ. ನೋಡಿ, ಈ ಒಂದು ಸೆಂಟೆನ್ಸ್ ಅಲ್ಲಿ ಏನೆಲ್ಲ ಇದೆ. ಈ ಒಂದು ಸೆಂಟೆನ್ಸ್ ಅಲ್ಲಿ ಈ ಟೆಂಪ್ಟೇಷನ್ ಅಂತಕ್ಕಂಥ ಶಬ್ದ, ಅಂದ್ರೆ ಪ್ರಲೋಭನೆ ಅಂತಕ್ಕಂಥ ಶಬ್ದ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾಗಿದ್ದು. ಯಾವುದನ್ನ ನಮ್ಮ ಕಡೆಯಿಂದ ಅದನ್ನ ಅಡಗಿಸಿಡ್ಲಿಕ್ಕೆ ಆಗೋದಿಲ್ವೋ, ಯಾವುದನ್ನ ನಾವು ದಮನ ಮಾಡ್ಲಿಕ್ಕೆ ಆಗೋದಿಲ್ವೋ, ಅದನ್ನ ನಾವು ಟೆಂಪ್ಟೇಷನ್ ಅಂತ ಕರಿತೀವಿ. ಬಟ್ ಈ ಒಂದು ಹೇಳಿಕೆಯಲ್ಲಿ, ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಈ ಒಂದು ವಿಟ್ಟಿ ಡೈಲಾಗ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವರು, ಐ ಕ್ಯಾನ್ ರೆಸಿಸ್ಟ್ ಎವ್ರಿಥಿಂಗ್ ಎಕ್ಸೆಪ್ಟ್ ಟೆಂಪ್ಟೇಷನ್. ನಾನು ಎಲ್ಲವನ್ನ ನಿಗ್ರಹಿಸಬಲ್ಲೆ, ಟೆಂಪ್ಟೇಷನ್ ಅನ್ನು ಹೊರತುಪಡಿಸಿ. ಟೆಂಪ್ಟೇಷನ್ ಅನ್ನು ನಿಗ್ರಹಿಸಿಲ್ಲ ಅಂದ್ರೆ ಯಾವುದನ್ನು ನಿಗ್ರಹಿಸಿಲ್ಲ ಅಂತಾನೆ ಅರ್ಥ. ನೋಡಿ, ಇಷ್ಟೊಂದು ಬಹಳ ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನ ನಾವು ಅವರಲ್ಲಿ ಕಾಣ್ತೀವಿ. ಇನ್ನೊಂದು ನೋಡೋಣ, ಅವರೊಂದು ಪ್ರತಿಭೆ, ಅವರೊಂದು ಭಾಷಾ ಪ್ರತಿಭೆಗೆ ಮತ್ತು ಅವರು ಇರ್ತಕ್ಕಂಥ ಒಂದು ಕಲೆ, ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಟು ಲವ್ ಒನ್ ಸೆಲ್ಫ್ ಈಸ್ ದ ಬಿಗಿನಿಂಗ್ ಆಫ್ ಎ ಲೈಫ್ ಲಾಂಗ್ ರೊಮ್ಯಾನ್ಸ್. ನೋಡಿ, ಎಷ್ಟು ಅದ್ಭುತವಾಗಿದೆ. ತನ್ನನ್ನು ಪ್ರೀತಿಸುವುದು ಜೀವಮಾನದ ಪ್ರಣಯದ ಆರಂಭ. ಅಂದ್ರೆ ವ್ಯಕ್ತಿ, ನಾವು ಏನೇ ಹೇಳ್ಬೋದು, ರೋಮಿಯೋ ಜೂಲಿಯಟ್ ಎಕ್ಸಾಂಪಲ್ ಕೊಡ್ಬೋದು, ಲೈಲಾ ಮಜ್ನು ಎಕ್ಸಾಂಪಲ್ ಕೊಡ್ಬೋದು. ಇವತ್ತು ಸಾಕಷ್ಟು ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಳೋದನ್ನ ನೋಡಿರ್ಬೋದು. ಬಟ್ ವ್ಯಕ್ತಿ ಯಾರನ್ನು ಪ್ರೀತಿಸ್ತಾನಂದ್ರೆ ಅವರನ್ನು ಪ್ರೀತಿಸೋದ್ರಿಂದ ಅವನಿಗೆ ವೈಯಕ್ತಿಕವಾಗಿ ಸುಖ ಸಿಗ್ತದೆ ಅನ್ನೋ ಕಾರಣಕ್ಕೋಸ್ಕರನೇ ಅವನು ಪ್ರೀತಿಸ್ತಾನೆ ಅಂತಕ್ಕಂಥದ್ದು ಅವನ ಒಂದು ಕಲ್ಪನೆ. ವ್ಯಕ್ತಿ ಮೂಲತಃ ತನ್ನನ್ನು ತಾನೇ ಪ್ರೀತಿಸ್ತಾನೆ. ಈ ರೀತಿಯಲ್ಲಿ ಇಂಗ್ಲಿಷ್ ಸಾಹಿತ್ಯಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಇಂಥ ಒಂದು ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ಚತುರ, ಒಬ್ಬ ಜಾಣ, ಒಬ್ಬ ಅತ್ಯಂತ ಶ್ರೇಷ್ಠ ಭಾಷೆಯ ಮೇಲೆ ಹಿಡಿತ ಹೊಂದಿರತಕ್ಕಂಥ ಸಾಹಿತ್ಯ ಅಂತೇಳಿ ನಾವು ಇವರನ್ನ ಕರಿಬಹುದು. ಇನ್ನೊಂದು ನೋಡೋಣ, ಹೌದು. ಸಮ್ ಕಾಸ್ ಹ್ಯಾಪಿನೆಸ್ ವೇರ್ ಎವರ್ ದೇ ಗೋ, ಅದರ್ಸ್ ವೆನ್ ಎವರ್ ದೇ ಗೋ. ನೋಡಿ, ಎಷ್ಟು ಅದ್ಭುತವಾಗಿದೆ. ಸಮ್ ಕಾಸ್ ಹ್ಯಾಪಿನೆಸ್ ವೇರ್ ಎವರ್ ದೇ ಗೋ, ಅದರ್ಸ್ ವೆನ್ ಎವರ್ ದೇ ಗೋ. ಕೆಲವರು ಎಲ್ಲಿಗೆ ಹೋದರೂ ಸಂತೋಷವನ್ನು ಉಂಟು ಮಾಡುತ್ತಾರೆ. ಅಂದ್ರೆ ಅವರು ಓದಲ್ಲೆಲ್ಲ ಸಂತೋಷ ಇರ್ತದೆ. ಅವರು ಇರ್ತಕ್ಕಂಥ ಸ್ಥಳದಲ್ಲಿ ಒಂದು ಉಲ್ಲಾಸದ, ಆಹ್ಲಾದಕರವಾಗಿರ್ತಕ್ಕಂಥ ವಾತಾವರಣ ಇರ್ತದೆ. ಇನ್ನು ಕೆಲವರು ಅವರು ಹೋದ್ಮೇಲೆ ಆ ತರದ ವಾತಾವರಣ ಸೃಷ್ಟಿ ಆಗ್ತದೆ. ಈ ರೀತಿಯ ಒಂದು ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂಥ, ರುಚಿಕಟ್ಟಾಗಿರ್ತಕ್ಕಂಥ, ಅಷ್ಟೇ ಸೆಟೈರ್ ಹೊಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಇವತ್ತು ನಾವು ಆಸ್ಕರ್ ವೈಲ್ಡ್ ಕೊಟ್ಟಿರೋದನ್ನ ಕಾಣ್ತೀವಿ. ಇಂಥ ಒಂದು ಅಪರೂಪದ ಪ್ರತಿಭೆ. ಇವರ ನಿಜವಾದ ಪೂರ್ತಿ ಹೆಸರನ್ನು ನಾವು ಆಸ್ಕರ್ ಈಗ ಅವರ ಬಾಲ್ಯ ಜೀವನ ಮತ್ತು ಅವರ ಒಂದು ಕೌಟುಂಬಿಕ ಹಿನ್ನೆಲೆಯನ್ನ ನಾವೀಗ ನೋಡೋಣ. ಆಸ್ಕರ್ ಫಿಂಗಲು ಫ್ಲಾಹರ್ಟಿ ವಿಲ್ಸ್ ವೈಲ್ಡ್, ಇದು ಅವರ ಪೂರ್ಣ ಹೆಸರು. ಬಹಳ ಉದ್ದವಾದ ಹೆಸರು, ಜೊತೆಗೆ ಅಷ್ಟೇ ಒಂದು ಶ್ರೇಷ್ಠ ವ್ಯಕ್ತಿಯ ಹೆಸರು ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಇವರು ಐರ್ಲೆಂಡ್ ನಲ್ಲಿ ಹುಟ್ಟಿದ್ರು. ಐರ್ಲೆಂಡ್ ನಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಐರ್ಲೆಂಡ್ ಅಂತಕ್ಕಂಥದ್ದು ಒಂದು ಗ್ರೇಟ್ ಬ್ರಿಟನ್ ನ ಒಂದು ಭಾಗ ಆಗಿತ್ತು. ನಂತರ ಅವರು ಕೂಡ ಸ್ವತಂತ್ರ ಹೋರಾಟ ಮಾಡಿ ಭಾರತೀಯರ ತರ ಸ್ವತಂತ್ರವನ್ನು ಪಡ್ಕೊಂಡ್ರು. ಅಲ್ಲಿ ಡಬ್ಲಿನ್ ನಲ್ಲಿ ಇವರು ಜನಿಸಿದ್ರು. 1854ರಲ್ಲಿ ಜನಿಸಿದ್ರು, ಅಕ್ಟೋಬರ್ 16ರಂದು. ತಂದೆ ಸರ್ ವಿಲಿಯಂ ವೈಲ್ಡ್ ಮತ್ತು ತಾಯಿ ಲೇಡಿ ಜೇನ್ ಫ್ರಾನ್ಸೆಸ್ಕಾ ಆಗ್ನೆಸ್ ವೈಲ್ಡ್ ಅಂತಕ್ಕಂಥ ಇಬ್ರು ಅತ್ಯಂತ ಸುಶಿಕ್ಷಿತ ಕುಟುಂಬ. ಇವರ ತಂದೆ ಒಬ್ಬ ಹೆಸರಾಂತ ಸರ್ಜನ್ ಆಗಿದ್ರು, ತಾಯಿ ಬರಹಗಾರ್ತಿ ಆಗಿದ್ರು.
ಇಂದ ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಒಂದು ಉತ್ತಮ ಶಿಕ್ಷಣವನ್ನು ಪಡೆದ ಆಸ್ಕರ್ ವೈಲ್ಡ್ ತನ್ನ ಶಿಕ್ಷಣವನ್ನ ಟ್ರಿನಿಟಿ ಕಾಲೇಜ್ ಡಬ್ಲಿನ್ ನಲ್ಲಿ ಮತ್ತು ಮ್ಯಾಗ್ಡಲಿನ್ ಕಾಲೇಜ್ ಆಕ್ಸ್ಫರ್ಡ್ ಮುಂತಾದ ಹೆಸರಾಂತ ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮ ಶಿಕ್ಷಣವನ್ನ ಪಡೆದರು. ಅಂದ್ರೆ ಇವರ ಕೌಟುಂಬಿಕ ಹಿನ್ನೆಲೆ ಬಹಳಷ್ಟು ಅದ್ಭುತವಾಗಿತ್ತಂತ ಇದರಿಂದ ನಾವು ತಿಳ್ಕೊಬಹುದು. ಯಾಕಂದ್ರೆ ತಂದೆ ಒಬ್ರು ಅಂದಿನ ಕಾಲದಲ್ಲೇ ಫೇಮಸ್ ಆಗಿರ್ತಕ್ಕಂಥ ಸರ್ಜನ್ ಆಗಿದ್ರು, ತಾಯಿ ಒಬ್ಬ ಬರಹಗಾರ್ತಿ ಆಗಿದ್ರು, ಜೊತೆಗೆ ಎಲ್ಲಾ ರೀತಿಯ ಸವಲತ್ತುಗಳನ್ನು ಹೊಂದಿರತಕ್ಕಂಥ ಮತ್ತು ಒಳ್ಳೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಅವರು ಶಿಕ್ಷಣವನ್ನು ಪಡೆದ್ರು. ಬಹುಶಃ ಇದೇ ಕಾರಣ ಆಗಿರ್ಬೇಕು ಅವರಿಗೆ. ಅವರ ಒಂದು ಭಾಷೆ, ಅವರ ಒಂದು ಶೈಲಿ ಎಲ್ಲ ರಿಫೈನ್ಡ್ ಅಂತ ಕರೀತಿದ್ರು. ಅಂದ್ರೆ 4 ಜನರ ರೀತಿಯಲ್ಲಿ ಅವರ ಉಡುಪುಗಳಾಗಿರ್ಬೋದು, ಅವರ ಮಾತಾಗಿರ್ಬೋದು, ಅವರ ಶೈಲಿ ಆಗಿರ್ಬೋದು ಇರಲಿಲ್ಲ. ಯಾವುದೇ ಒಂದು 100 ಜನರ ಗುಂಪಿನಲ್ಲಿ ಇದ್ದಾಗಲೂ ಕೂಡ ನಾವು ಸುಲಭವಾಗಿ ಇವರನ್ನ ಗುರುತಿಸಬಹುದಾಗಿತ್ತು. ಯಾರನ್ನ? ಆಸ್ಕರ್ ವೈಲ್ಡನ್. ಜೊತೆಗೆ ಅಷ್ಟೇ, ನಾನು ಆಗಲೇ ಹೇಳಿದೆ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಮೈಕಟ್ಟನ್ನು ಹೊಂದಿದ್ರು, ಸ್ಫುರದ್ರೂಪಿಯಾಗಿದ್ರು. ಅಂದಿನ ಕಾಲದಲ್ಲಿ ಉದ್ದವಾದ ಕೇಶ ವಿನ್ಯಾಸ ಇತ್ತು ಅವರಿಗೆ. ಅವರು ಈ ವಿಕ್ಟೋರಿಯನ್ ಯುಗದ ಬಹುತೇಕ ನಿಯಮಗಳಿಗೆ ಸ್ವಲ್ಪ ವಿರುದ್ಧವಾಗಿಯೇ ಅವರು ತಮ್ಮ ಒಂದು ಶೈಲಿಗಳನ್ನ ಅಳವಡಿಸಿಕೊಂಡ್ರು ಅಂತಕ್ಕಂಥದ್ದು ಅವರ ಉಡುಪಿನಲ್ಲಿ ಕೂಡ, ಅವರ ಒಂದು ಶೈಲಿಯಲ್ಲಿ ಕೂಡ ನಾವು ಕಾಣಬಹುದು. ಅವರ ಬರಹಗಳಲ್ಲಿ ಕೂಡ ಅಂದಿನ ವಿಕ್ಟೋರಿಯನ್ ಯುಗದ ಸಾಮಾಜಿಕ ಒಂದು ನೈತಿಕ ನಿಯಮಗಳನ್ನ ಅವರು ಟೀಕಿಸಿದರು. ಈಗ ವಿಕ್ಟೋರಿಯನ್ ಯುಗದ ಒಂದು ವಿಶೇಷ ಲಕ್ಷಣ ಏನಂತಂದ್ರೆ ಅದೆಲ್ಲ ರೂಲ್ಸ್ ಸೆಟ್ಸ್, ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಿಂದಲೇ ತುಂಬಿರ್ತಕ್ಕಂಥ ಒಂದು ಯುಗ ಆಗಿತ್ತು. ಆ ಯುಗದಲ್ಲಿ ಅವ್ರು ಬಹಳಷ್ಟು ಜನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನೈತಿಕ ನೀತಿ ನಿಯಮಗಳ ಬಗ್ಗೆ ಮಾತಾಡ್ತಿದ್ರು. ಬಟ್ ಮಾತಷ್ಟೇ ಆಡ್ತಾ ಇದ್ರು ಹೊರತು ಯಾರು ಆ ರೀತಿಯಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ಅದನ್ನ ನಾವು ಬೂಟಾಟಿಕೆ ಅಂತ ಕರಿಬಹುದು, ಹಿಪೋಕ್ರಸಿ ಅಂತೇಳಿ ಕರಿತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಇಷ್ಟೊಂದು ಒಳ್ಳೆಯ ಉತ್ತಮ ಶಿಕ್ಷಣ ಪಡೆದಿರ್ತಕ್ಕಂಥ ಆಸ್ಕರ್ ವೈಲ್ಡ್ 1884ರಲ್ಲಿ ಕಾನ್ಸ್ಟನ್ಸ್ ಲಾಯ್ಡ್ ಅವರನ್ನು ವಿವಾಹ ಆದ್ರು ಮತ್ತು ಅವ್ರಿಗೆ 2 ಗಂಡು ಮಕ್ಕಳಿದ್ರು. ಸಿರಿಲ್ 1885ರಲ್ಲಿ ಹಿರಿಯ ಮಗ ಮತ್ತು ವೈವಾನ್ ಅಂತಕ್ಕಂಥವನು 1886ರಲ್ಲಿ ಜನಿಸಿದ. ಇವರು 2 ಗಂಡು ಮಕ್ಕಳು ಅವರಿದ್ರು. ಕುಟುಂಬ ಆರಂಭದಲ್ಲಿ ಬಹಳಷ್ಟು ಚೆನ್ನಾಗಿ ಇತ್ತು. ಇವರ ಜೀವನ ನಂತರದಲ್ಲಿ ಏನಾಯ್ತು, ವೈವಾಹಿಕ ಏರಿಳಿತಗಳಿಗೆ, ವಿವಾಹದಲ್ಲಿ ಏರಿಳಿತಗಳು ಕಾಣಲಿಕ್ಕೆ ಆರಂಭವಾಯಿತು. ಅದಕ್ಕೆ ಕಾರಣಗಳನ್ನು ನಾವು ಮುಂದೆ ಚರ್ಚೆ ಮಾಡೋಣ. ವಿಕ್ಟೋರಿಯನ್ ಯುಗದ ಪ್ರಮುಖ ಬರಹಗಾರನಾದ ಈತ ವಿಕ್ಟೋರಿಯನ್ ಯುಗದ ಒಂದು ಸಾಮಾಜಿಕ ನೈತಿಕ ನಿಯಮಗಳಿಗೆ ಮತ್ತು ಅವನು ವಿರುದ್ಧವಾಗಿದ್ದ, ಜೊತೆಗೆ ಅವುಗಳನ್ನ ತಮ್ಮ ಒಂದು ಕೃತಿಯಲ್ಲಿ ಟೀಕಿಸಿದ, ವಿಡಂಬನೆ ಮಾಡಿದ. ಯಾಕಂದ್ರೆ ಇವನು ಸೌಂದರ್ಯದ ಸ್ವಾತಂತ್ರ್ಯದ ಆರಾಧಕನಾಗಿದ್ದ. ಎಸ್ಥೆಟಿಕ್ ಮೂವ್ಮೆಂಟ್ ಅಂತಕ್ಕಂಥದ್ದು ನೀವೆಲ್ಲರೂ ಕೇಳೇ ಇರ್ತೀರಿ. ಅದೊಂದು ಇಂಗ್ಲಿಷ್ ಸಾಹಿತ್ಯದ ಅತ್ಯಂತ ಪ್ರಮುಖ ಚಳವಳಿಗಳಲ್ಲಿ ಒಂದು. ಇದೇ ಚಳವಳಿಯ ಪ್ರಮುಖರಾಗಿರ್ತಕ್ಕಂಥ ವಾಟರ್ ಪೇಟರ್ ಮತ್ತು ಜಾನ್ ರಸ್ಕಿನ್ ಮುಂತಾದ ಶ್ರೇಷ್ಠ ಸಾಹಿತಿಗಳ ಪ್ರಭಾವಕ್ಕೆ ಒಳಗಾಗಿದ್ದ. ಈ ಎಸ್ಥೆಟಿಕ್ ಮೂವ್ಮೆಂಟ್ ಅಂತಕ್ಕಂಥದ್ದು ಏನಿತ್ತಂದ್ರೆ, ನಾವು ಯಾವ ವಿಷಯವನ್ನ ಹೇಳ್ತೀವಲ್ಲ ಅದು ಮುಖ್ಯ ಆಗಿರ್ಲಿಲ್ಲ, ಆ ವಿಷಯವನ್ನ ಯಾವ ರೀತಿಯಲ್ಲಿ ಎಷ್ಟೊಂದು ಸುಂದರವಾಗಿ ಹೇಳ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿತ್ತು. ಇದು ಕೇವಲ ಬರಹಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಇದು ಕಲೆ, ಚಿತ್ರಕಲೆ ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ ಕೂಡ ತನ್ನ ಪ್ರಭಾವವನ್ನು ಹೊಂದಿತ್ತು. ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇಂಗ್ಲಿಷಿನ ಚಳವಳಿಗಳಲ್ಲಿ ಇದು ಕೂಡ ಒಂದಂತ ಹೇಳ್ಬೋದು. ಈಸ್ಟೆಟ್ಸ್ ಬಿಲೀವ್ಡ್ ಇನ್ ಫ್ರೀಡಮ್, ಬ್ಯೂಟಿ, ಪ್ಲೆಜರ್ ಓವರ್ ಮೊರಾಲಿಟಿ ಅಂತಕ್ಕಂಥ ಒಂದು ಮಾತನ್ನ ಕೇಳ್ತೀವಿ ನಾವು. ಅಂದ್ರೆ ಈ ಸೌಂದರ್ಯೋಪಾಸಕರು ಅಥವಾ ಈ ಎಸ್ಥೆಟಿಕ್ಸ್ ಇದರಲ್ಲ, ಅವರು ಮಾರಲಿಟಿ ಅಂದ್ರೆ ನೈತಿಕತೆಗಿಂತ, ಸಮಾಜ ಸುಧಾರಣೆಗಿಂತ, ಎಲ್ಲಾ ರೀತಿಯ ಬದಲಾವಣೆಗಳನ್ನು ತರ್ತಕ್ಕಂಥ ಸಾಹಿತ್ಯಕ್ಕಿಂತ, ಅಂದ್ರೆ ಉಪದೇಶಾತ್ಮಕವಾಗಿರ್ತಕ್ಕಂಥ ಸಾಹಿತ್ಯ. ನೋಡಿ, ಜಗತ್ತಿನ ಬಹುತೇಕ ಸಾಹಿತ್ಯ ಹೇಗಿತ್ತಂದ್ರೆ, ಮನುಷ್ಯ ಯಾವ ರೀತಿಯಲ್ಲಿ ಬದುಕಬೇಕು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ, ಈ ರೀತಿಯಲ್ಲಿ ಉಪದೇಶಾತ್ಮಕವಾಗಿಯೇ ಅದು ತನ್ನ ಸಾಹಿತ್ಯವನ್ನ ನಾವು ಸೃಷ್ಟಿ ಮಾಡೋದನ್ನ ಕಾಣ್ತೀವಿ. ಇದು ಅವ್ರಿಗೆ ಇಷ್ಟ ಆಗಿರ್ಲಿಲ್ಲ. ಯಾಕಂದ್ರೆ ಅವ್ರು ಏನ್ ಹೇಳ್ತಾ ಇದ್ರು, ನಮ್ಮ ಏನನ್ನ ಯಾವ ರೀತಿ ಜೀವಿಸಬೇಕು ಅಂತಕ್ಕಂಥ ಮಾರಲಿಟಿಗಿಂತಲೂ ನಾವು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಕೃತಿ ಆಗಿರ್ಬೋದು, ಅಥವಾ ಒಂದು ಚಿತ್ರ ಆಗಿರ್ಬೋದು, ಒಂದು ಪುಸ್ತಕ ಆಗಿರ್ಬೋದು, ಅದರಲ್ಲಿ ಏನಿರ್ಬೇಕಂದ್ರೆ ಫ್ರೀಡಮ್ ಇರಬೇಕು, ಮತ್ತೆ ಸೌಂದರ್ಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ರು. ಜೊತೆಗೆ ಅದು ಪ್ಲೆಜರ್ ಅಂದ್ರೆ ಸಂತೋಷವನ್ನು ಕೂಡ ಕೊಡ್ತಕ್ಕಂಥದ್ದು ಆಗಿರ್ಬೇಕಂತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಚಳವಳಿಯನ್ನು ಇವರು ಆರಂಭಿಸಿದ್ರು. ಇದು ಮುಂದೆ ಆರ್ಟ್ಸ್ ಫಾರ್ ಆರ್ಟ್ ಶೇಕ್ ಎನ್ನುವ ಒಂದು ಸಿದ್ಧಾಂತವನ್ನು ಕೂಡ ಇವರೇ ಪ್ರತಿಪಾದಿಸಿದರು. ಆರ್ಟ್ಸ್ ಫಾರ್ ಆರ್ಟ್ ಶೇಕ್ ಅಂದ್ರೆ ಏನು? ಕಲೆಗಾಗಿ ಕಲೆ ಅಂತೇಳಿ ನಾವು ಕನ್ನಡದಲ್ಲಿ ಹೇಳ್ತೀವಿ. ಕಲೆಗಾಗಿ ಕಲೆ ಅಂದ್ರೆ ಆಕ್ಚುಲಿ ಕಲೆಗಾಗಿನೇ ಕಲೆ ಇರ್ತದೆ. ಆದ್ರೂ ಇದು ಒತ್ತು ಕೊಟ್ಟು ಹೇಳ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಇವತ್ತು ನೋಡಿ ನಮ್ಮ ಬಹುತೇಕ ಭಾರತೀಯ ಸಾಹಿತ್ಯದಲ್ಲಿ ಇವತ್ತಿನ ಟ್ರೆಂಡ್ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಈ ಸಾಮಾಜಿಕ ವಿಷಯಗಳನ್ನ ಕುರಿತು ಬರೆದರೆ ಮಾತ್ರ
ಅವು ಸಾಹಿತಿ ಬರೆದದ್ದು ಮಾತ್ರ ಸಾಹಿತ್ಯ ಅಂತಕ್ಕಂಥ ಒಂದು ಸಂಕುಚಿತ ಮನೋಭಾವನೆಯನ್ನು ಇವತ್ತು ಕಾಣ್ತಾ ಇದ್ವಿ ನಾವು. ಅದು ಸಾಮಾಜಿಕ ವಿಷಯ, ಸಮಾಜವನ್ನು ಬಿಟ್ಟು ಸಾಹಿತ್ಯ ಇಲ್ಲ ಅಂತಕ್ಕಂಥದ್ದು ನಿಜ. ಆದ್ರೆ ಇವತ್ತು ನಾವು ನೋಡ್ತಕ್ಕಂಥದ್ದು ಕೇವಲ ಅದೊಂದು ಮಾತ್ರ ಇಲ್ಲ, ಆ ತರ ಇಲ್ಲ. ನಾವು ಬರೆತಕ್ಕಂಥ ಕೃತಿಯಲ್ಲಿ ಒಂದು ಸುಂದರವಾದ ಪಕ್ಷಿ ಆಗಿರ್ಬೋದು, ಒಂದು ಹೂವು ಆಗಿರ್ಬೋದು, ಒಂದು ಸುಂದರವಾದ ಮಗುವಿನ ನಗು ಆಗಿರ್ಬೋದು, ಏನೆಲ್ಲ ಕೂಡ ಸಾಹಿತ್ಯಕ್ಕೆ ವಸ್ತು ಆಗಬಹುದು. ಆ ಒಂದು ಪ್ರೆಸೆಂಟೇಷನ್, ಆ ಒಂದು ವ್ಯಕ್ತ ಮಾಡ್ತಕ್ಕಂಥ ರೀತಿ ಬಹಳಷ್ಟು ಸುಂದರವಾಗಿರ್ಬೇಕು ಅಂತಕ್ಕಂಥ ಒಂದು ಚಳವಳಿ ಇದಾಗಿತ್ತು. ಅದರಲ್ಲಿ ಆರ್ಟ್ಸ್ ಫಾರ್ ಆರ್ಟ್ ಶೇಕ್ ಅಂತಕ್ಕಂಥದ್ದು ಒಂದು ಸ್ಲೋಗನ್ ಆಯಿತು. ಇದನ್ನ ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಇದನ್ನ ಪ್ರಚುರಪಡಿಸಿರ್ತಕ್ಕಂಥವ್ರು ಆಸ್ಕರ್ ವೈಲ್ಡ್ ಅಂತ ಹೇಳ್ಬೋದು. ಅಂದ್ರೆ ಈಗ ಉಪದೇಶಾತ್ಮಕ ಉದ್ದೇಶಗಳಿಗಾಗಿ ಸಾಹಿತ್ಯವನ್ನು ಬಳಸಿಕೊಳ್ಳೋದು ಅಂದ್ರೆ ಏನು ಅಂದ್ರೆ, ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಅಂತಕ್ಕಂಥದ್ದನ್ನ ಸತತವಾಗಿ ಜನರ ಮೇಲೆ ತಮ್ಮ ಒಂದು ಕೃತಿಗಳ ಮುಖಾಂತರ ತಿಳಿಸ್ತಕ್ಕಂಥದ್ದೇ ಸಾಹಿತ್ಯ ಅಲ್ಲ ಅಂತ ಹೇಳಿದ್ರು. ಸಾಹಿತ್ಯದ ಮೂಲ ಉದ್ದೇಶ ಕಲೆ. ಸಾಹಿತ್ಯ ಮನುಷ್ಯನಿಗೆ ಸಂತೋಷ ಕೊಡಬೇಕು, ಮನುಷ್ಯನಲ್ಲಿ ಭಾವನೆಗಳ ಸೃಷ್ಟಿಗೆ ಕಾರಣ ಆಗಬೇಕು, ಅದು ಸೌಂದರ್ಯದಿಂದ ಕೂಡಿರ್ಬೇಕು ಅಂತಕ್ಕಂಥ ಒಂದು ಚಳವಳಿ. ಈ ಎರಡು ಚಳವಳಿಗಳು ಪರಸ್ಪರ ಹೆಗಲಿಗೆ ಕೊಟ್ಟು ಕೆಲಸ ಮಾಡಿದ್ವು ಅಂತ ಹೇಳ್ಬೋದು. ಆದ್ರಿಂದ ಈ ಒಂದು ಸೌಂದರ್ಯವನ್ನು ಪ್ರತಿಪಾದಿಸಿದ ಆರ್ಟ್ಸ್ ಫಾರ್ ಆರ್ಟ್ ಶೇಕ್ ಅಂತಕ್ಕಂಥದ್ದು ಕೂಡ ಇವರ ಜೀವನದ ಮೇಲೆ ಬಹಳಷ್ಟು ದೊಡ್ಡ ಪರಿಣಾಮವನ್ನು ಉಂಟು ಮಾಡಿತು. ಆದ್ದರಿಂದ ಈ ವ್ಯಕ್ತಿ ತನ್ನ ಜೀವನದ ಮತ್ತು ತನ್ನ ಇಡೀ ಸಾಹಿತ್ಯದಲ್ಲಿ ಈ ಎರಡು ಅಂಶಗಳನ್ನ ಅತ್ಯಂತ ಪ್ರಧಾನವಾಗಿ ಹೊಂದಿದ್ರು ಅಂತೇಳಿ ಹೇಳ್ತೀವಿ. ಈ ಎರಡು ಅಂಶಗಳ ಜೊತೆಗೆ ಅವನ ಒಂದು ಭಾಷಾ ಪಾಂಡಿತ್ಯ ಮತ್ತು ಭಾಷಾ ಪ್ರೌಢಿಮೆ ಅವನನ್ನ ಬಹಳ ಬೇಗ ಅವನಿಗೆ ಯಶಸ್ಸು ಸಿಕ್ತು. ಬಹಳ ಬೇಗ ಅವನು ಸೆಲೆಬ್ರಿಟಿ ರೈಟರ್ ಆದ, ಬಹಳ ಬೇಗ ಅಧಪತನ ಕೂಡ ಈಡಾದ ಅಂತಕ್ಕಂಥದ್ದು ನೋಡಿದಾಗ ನಿಜಕ್ಕೂ ಬಹಳ ಒಂದು ವಿಪರ್ಯಾಸ, ಒಂದು ದುಃಖದ ವಿಷಯ ಅಂತ ಅನಿಸುತ್ತೆ. ಸೌಂದರ್ಯಕ್ಕೆ ಸಾಮಾಜಿಕ ರೂಢಿ ಮತ್ತು ನಿಯಮಗಳನ್ನು ಮೀರುವ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ಇವರು ಪ್ರತಿಪಾದಿಸಿದರು. ಈ ಯುಗದಲ್ಲಿ ವಿಕ್ಟೋರಿಯನ್ ಸಮಾಜ ಹೇಗಿತ್ತಂದ್ರೆ ಶ್ರೇಣೀಕೃತ ಸಮಾಜ ಆಗಿತ್ತು. ಯಾವ ರೀತಿಯಲ್ಲಿ ಭಾರತದ ಸಮಾಜದಲ್ಲಿ ಒಂದು ಕಾಲದಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಇತ್ತು, ಇವತ್ತು ಕೂಡ ತಕ್ಕಮಟ್ಟಿಗೆ ಇದೆ ಅಂತ ಹೇಳ್ಬೋದು ನಾವು. ಆ ರೀತಿಯ ಶ್ರೇಣೀಕೃತ ವ್ಯವಸ್ಥೆ ಇತ್ತು. ಅದಾಗಲೇ ಕೈಗಾರಿಕಾ ಕ್ರಾಂತಿ ಮುಂತಾದವುಗಳು ಆರಂಭವಾಗಿದ್ದರಿಂದ ಸಮಾಜದಲ್ಲಿ ಬಡವ ಮತ್ತು ಶ್ರೀಮಂತ ಅಂತಕ್ಕಂಥ ವರ್ಗಗಳಿದ್ವು. ಮುಖ್ಯವಾಗಿ ಕೆಳವರ್ಗದವರನ್ನ ಬಹಳ ಕೀಳಾಗಿ ಕಾಣ್ತಕ್ಕಂಥದ್ದು ಮತ್ತು ಮೇಲ್ವರ್ಗದವರಿಗೆ ಅತಿಯಾಗಿ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ಈ ಏನ್ ನಮ್ಮ ಇವತ್ತಿನ ಭಾರತೀಯ ಸಮಾಜದಲ್ಲಿತ್ತು ಅದು ಆ ಕಾಲದಲ್ಲಿ ಅಲ್ಲಿ ವಿಕ್ಟೋರಿಯನ್ ಸಮಾಜದಲ್ಲಿತ್ತು ಅಂತ ಹೇಳ್ಬೋದು ನಾವು. ಜೊತೆ ಇವರೊಂದು ವಿಶೇಷ ಏನಂದ್ರೆ ಈ ವಿಕ್ಟೋರಿಯನ್ ಸಮಾಜದಲ್ಲಿ ನೈತಿಕತೆಗೆ ಅತಿಯಾದ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಬಟ್ ಆ ನೈತಿಕತೆ ಹೆಂಗಾಗಿತ್ತು ಅಂತ ಡಾಂಬಿಕವಾಗಿರ್ತಾ ಇತ್ತು. ನಾವು ಮಿಥ್ಯಾಚಾರಿಗಳು ಅಂತ ಕರಿತೀವಿ. ಅಂದ್ರೆ ಮಿಥ್ಯಾಚಾರಿಗಳಂತಂದ್ರೆ ಹೇಳೋದೊಂದು ಮಾಡೋದೊಂದು, ಆ ರೀತಿಯ ಒಂದು ಬೂಟಾಟಿಕೆಯ ಜೀವನವನ್ನ ಈ ಒಂದು ವಿಕ್ಟೋರಿಯನ್ ಯುಗದಲ್ಲಿ ನಾವು ಕಾಣ್ತೀವಿ. ಅದನ್ನ ಇವರು ಬಹಳ ಕಟುವಾಗಿ ಖಂಡಿಸಿದ್ರು ಮತ್ತು ತಮ್ಮ ಕೃತಿಯಲ್ಲಿ, ಅದು ಮುಖ್ಯವಾಗಿ ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅಂತಕ್ಕಂಥ ಕೃತಿಯಲ್ಲಿ ಅದನ್ನ ಬಹಳ ಸುಂದರವಾಗಿ ಬಹಳ ಹಾಸ್ಯಮಯವಾಗಿ ಅವ್ರು ಏನ್ ಮಾಡಿದಾರೆ ಅದನ್ನ ಮಾಡಿದ್ರು ಅಂತಕ್ಕಂಥದ್ದು ಇಲ್ಲಿ ನಾವು ಕಾಣಬಹುದು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವ್ಯಾಲ್ಯೂಸ್ ಗಳಿಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಕ್ಕಂಥ ಈ ಒಂದು ವಿಕ್ಟೋರಿಯನ್ ಸಮಾಜ, ಆ ವ್ಯಾಲ್ಯೂಸ್ ಗಳು ಕೇವಲ ಸರ್ಫೇಶಿಯಲ್ ಆಗಿರ್ತಾ ಇದ್ವು. ಅಂದ್ರೆ ಮೇಲ್ಮಟ್ಟದಲ್ಲಿ ಮಾತ್ರ ಈ ರೀತಿಯ ನಿಯಮಗಳೆಲ್ಲ ಮಾಡ್ತಕ್ಕಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಈಗ ಪುರುಷ ಮತ್ತು ಮಹಿಳೆಯರೇ ಸಂಬಂಧಿಸಿರ್ತಕ್ಕಂಥದ್ದು. ಪುರುಷ ಯಾವಾಗಲೂ ಸೀರಿಯಸ್ ಆಗಿರ್ಬೇಕು, ಬಲಿಷ್ಠನಾಗಿರ್ತಾನೆ, ಎಲ್ಲಾ ಜವಾಬ್ದಾರಿಯನ್ನು ವಹಿಸ್ಕೊಂತಾನ ಅಂತಕ್ಕಂಥದ್ದು. ಮಹಿಳೆ ಬಹಳ ವಲ್ನರೇಬಲ್ ಆಗಿರ್ತಕ್ಕಂಥವ್ಕಿ, ಜೊತೆಗೆ ಬಹಳಷ್ಟು ದುರ್ಬಲ ವ್ಯಕ್ತಿತ್ವ ಹೊಂದಿರ್ತಕ್ಕಂಥವ್ರು, ಅವ್ರ ಮನೆಯಲ್ಲಿ ಇರಬೇಕು, ಯಾವ್ದಾದ್ರು ಒಬ್ಬರು ಶ್ರೀಮಂತ ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ಬಿಡ್ಬೇಕು. ಈ ರೀತಿಯ ಒಂದು ನಿಯಮಗಳೆಲ್ಲ ಅಲ್ಲಿ ನಾವು ಕಾಣ್ತಾ ಇದ್ವಿ. ಅವುಗಳನ್ನೆಲ್ಲ ತಮ್ಮ ಕೃತಿಗಳಲ್ಲಿ ಇವರು ಬಹಳಷ್ಟು ಪರಿಣಾಮಕಾರಿಯಾಗಿ ವಿರೋಧಿಸಿದ್ರು. ಅದು ವಿರೋಧ ಮಾಡ್ತಕ್ಕಂಥ ಶೈಲಿ ಕೂಡ ಬಹಳ ಅದ್ಭುತವಾಗಿತ್ತು. ಯಾಕಂದ್ರೆ ಬೀಯಿಂಗ್ ಎಸ್ಥೆಟ್ ಇವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶೈಲಿಯನ್ನು ಅಳವಡಿಸಿಕೊಂಡಿದ್ರು. ಇವರು ಹಲವಾರು ಕವನಗಳನ್ನು ಬರೆದಿದ್ದಾರೆ ಇವರು. ಮತ್ತೆ ಮುಖ್ಯವಾಗಿ ನಾಟಕಕಾರರು. ಅದಕ್ಕಿಂತ ಜೊತೆ ಒಂದೇ ಒಂದು ಕಾದಂಬರಿಯನ್ನು ಬರೆದ, ಅದು ಕೂಡ ಅದ್ಭುತವಾಗಿರ್ತಕ್ಕಂಥ ಕಾದಂಬರಿ. ಈಗ ಅವರ ಕೃತಿಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ದಿ ಪಿಕ್ಚರ್ ಆಫ್ ಡೋರಿಯನ್ ಗ್ರೇ, ಇದು ಬಹಳ ಅಪರೂಪದ ಕೃತಿ ಅಂತ ಅನ್ಬೋದು. ನನಗೆ ಅನಿಸಿದ ಮಟ್ಟಿಗೆ ಅವರ ಕೃತಿಗಳಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ದಿ ಪಿಕ್ಚರ್ ಆಫ್ ಡೋರಿಯನ್ ಗ್ರೇ ಅಂತಕ್ಕಂಥದ್ದು. ಅವ್ರು ಬರೆದಿರ್ತಕ್ಕಂಥ ಏಕೈಕ ಕಾದಂಬರಿ, ಅವ್ರ ಇಡೀ ಜೀವನದಲ್ಲಿ ಬರೆದಿರ್ತಕ್ಕಂಥದ್ದು ಏಕೈಕ ಕಾದಂಬರಿ. ಬಟ್ ಬಹಳಷ್ಟು ಆಟೋಬಯೋಗ್ರಾಫಿಕಲ್ ಎಲಿಮೆಂಟ್ಸ್ ಹೊಂದಿರತಕ್ಕಂಥ ಕಾದಂಬರಿ ಅಂತ ಹೇಳಿ ನಾವು ನಂತರದಲ್ಲಿ ಚರ್ಚೆ ಮಾಡೋಣ. ನೆಕ್ಸ್ಟ್ ದ ವೆರಿ ಫೇಮಸ್ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು ನಾವು, ದಿ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್. ಬಹುಶಃ ಈ ಇಂಗ್ಲಿಷ್ ಸಾಹಿತ್ಯದ ಯಾವುದೇ ವಿದ್ಯಾರ್ಥಿ ತನ್ನ PG ಹಂತಗಳಲ್ಲಿ ಅಥವಾ ಡಿಗ್ರಿ ಹಂತದಲ್ಲಿ ಖಂಡಿತವಾಗಿ ಈ ಒಂದು ಕೃತಿಯನ್ನು ಓದಿರ್ತಾನೆ ಅಂತಕ್ಕಂಥದ್ದು. ಇದು ಬಹಳಷ್ಟು ಹಾಸ್ಯಮಯವಾಗಿದೆ, ಬಹಳ ಸಿನಿಮೀಯವಾಗಿದೆ. ಹಾಗೆಂದ ಇದರ ಪ್ರತಿಯೊಂದು ಡೈಲಾಗ್ ಕೂಡ ಬಹಳಷ್ಟು ಅದ್ಭುತವಾಗಿ ಸಂತೋಷ ಕೊಡ್ತಕ್ಕಂಥವು, ಭಾಷಾ ದೃಷ್ಟಿಯಿಂದ, ಹಾಸ್ಯ ದೃಷ್ಟಿಯಿಂದ. ಇದನ್ನ ನಾವು ನಂತರದಲ್ಲಿ ನೋಡೋಣ. ಏನ್ ಐಡಿಯಲ್ ಹಸ್ಬೆಂಡ್ ಅಂತಕ್ಕಂಥದ್ದು,
ಲೇಡಿ ವಿಂಡಮಿರ್ಸ್ ಫ್ಯಾನ್ ಮತ್ತು ಎ ವುಮನ್ ಆಫ್ ನೋ ಇಂಪಾರ್ಟೆನ್ಸ್ ಮುಂತಾದ ನಾಟಕಗಳನ್ನು ಇವರು ಬರೆದಿದ್ದಾರೆ. ಎಲ್ಲಾ ನಾಟಕಗಳು ಕೂಡ ಅವತ್ತಿನ ಕಾಲದಲ್ಲಿ ಸ್ಟೇಜ್ಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನವನ್ನು ಕಂಡಿರ್ತಕ್ಕಂಥ ಯಶಸ್ವಿ ನಾಟಕಗಳಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ದ ಹ್ಯಾಪಿ ಪ್ರಿನ್ಸ್ ಅಂಡ್ ಅದರ್ ಟೇಲ್ಸ್ ಅಂತಕ್ಕಂಥ ಕಾಲ್ಪನಿಕ ಕಥೆಗಳ ಸಂಗ್ರಹವನ್ನು ಕೂಡ ಮಾಡಿದ್ದಾರೆ ಇವರು. ಮತ್ತೆ ಕಲೆಕ್ಟೆಡ್ ಪೋಯಮ್ಸ್ ಅಂತಕ್ಕಂಥ ಒಂದು ಕವನ ಸಂಕಲನವನ್ನು ಕೂಡ ಮಾಡಿದ್ದಾರೆ. ಸಾಲೋಮೆ ಅನ್ನುವ ಏಕಾಂಕ ನಾಟಕ, ದಿ ಪ್ರೊಫೆಂಡಿಸ್ ಎನ್ನತಕ್ಕಂಥ ಒಂದು ಪತ್ರ, ಸುದೀರ್ಘವಾಗಿರ್ತಕ್ಕಂಥ ಪತ್ರವನ್ನು ಇವರು ಬರೆದಿದ್ದಾರೆ. ಈಸ್ಥೆಟಿಕ್ ಫಿಲಾಸಫಿ ಎನ್ನುವ ಒಂದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಭಾಷಣವನ್ನು ಕೂಡ ಇವರು ಮಾಡಿದ್ದಾರೆ. ಇವರು ಸಾಹಿತ್ಯಿಕವಾಗಿ ಬಹಳಷ್ಟು ಸಂಪದ್ಭರಿತವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಇಷ್ಟೆಲ್ಲ ಸಾಧನೆಗಳು ಮಾಡಿರ್ತಕ್ಕಂಥ ವ್ಯಕ್ತಿ ಬಹಳ ಬೇಗ ತನ್ನ ಜೀವನದ ಆಟವನ್ನು ಮುಗಿಸಿದ್ದು ಅವರ ಒಂದು ಸಣ್ಣ ಒಂದು ತಪ್ಪಿನಿಂದ ಅಂತಕ್ಕಂಥದ್ದು ತುಂಬಾ ನೋವುಂಟು ಮಾಡ್ತಕ್ಕಂಥದ್ದು. ಈಗ ನಾವು ಮುಖ್ಯವಾಗಿ ಇವರ ಒಂದು ಅತ್ಯಂತ ಜನಪ್ರಿಯ ಕೃತಿಯಾಗಿರ್ತಕ್ಕಂಥ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಅದನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಇವರು ವೈವಾಹಿಕ ಜೀವನದಲ್ಲಿ ಹಲವಾರು ಏರಿಳಿತಗಳನ್ನು ಕಂಡಿದ್ದನ್ನು ನಾವು ನೋಡಿದ್ವಿ. ಯಾಕೆ ಆ ಏರಿಳಿತಗಳು ಕಂಡು ಅಂತಕ್ಕಂಥದ್ದು ನಾವು ಸ್ವಲ್ಪ ನೋಡಿ ನಂತರ ನಮ್ಮ ಕೃತಿ ಕಡೆ ನಾವು ಮುಂದುವರೆಯೋಣ. ಇವರಲ್ಲಿ ಒಂದು ಅಂದಿನ ಸಮಾಜ ನಿರ್ಬಂಧಿಸಿದ್ದ ಹೋಮೋಸೆಕ್ಸುವಾಲಿಟಿ, ಆ ಒಂದು ಇವರೊಬ್ಬ ಗೇ ಆಗಿದ್ರು ಅಂತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ಅದು ಕೋರ್ಟಿಗೆ ಕೂಡ ಹೋಗಿರ್ತಕ್ಕಂಥದ್ದು. ನ್ಯಾಯಾಲಯದಲ್ಲಿ ಇವ್ರ ಬಗ್ಗೆ ವಿಚಾರಣೆಯಾಗಿ ಆ ನ್ಯಾಯಾಲಯದ ವಿಚಾರಣೆಯಲ್ಲಿ ಇವರು ತಪ್ಪಿತಸ್ಥ ಅಂತ ಪ್ರೂವ್ ಆಯಿತು. ತಪ್ಪಿತಸ್ಥ ಅಂತ ಪ್ರೂವ್ ಆಗಿ 2 ವರ್ಷಗಳ ಕಾಲ ಇವರು ಜೈಲಿಗೆ ಕೂಡ ಹೋಗ್ಬೇಕಾಗಿತ್ತು. ಅಂತ ಒಂದು ಪರಿಸ್ಥಿತಿ ಈ ಒಬ್ಬ ಶ್ರೇಷ್ಠ ಬರಹಗಾರನಿಗೆ ಬಂತಕ್ಕಂಥದ್ದು. ಆದ್ರಿಂದ ಈ ಅವರ ಜೀವನದಲ್ಲಿ ಬಹಳಷ್ಟು ನೊಂದು ಬೆದ್ದಿರ್ತಕ್ಕಂಥ ಜೀವ, ಆದ್ರೂ ಇಂಗ್ಲಿಷ್ ಸಾಹಿತ್ಯಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಈ ಆಸ್ಕರ್ ವೈಲ್ಡ್ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಈ ಆಸ್ಕರ್ ವೈಲ್ಡ್, ದಿ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಆಸ್ಕರ್ ವೈಲ್ಡ್, ಈ ಕೃತಿ ಯಾಕೆ ಇಷ್ಟೊಂದು ಜನಪ್ರಿಯ ಆಯಿತು? ನೀವು ಒಂದು ಕಾಲದಲ್ಲಿ ಇವರ ನಾಟಕಗಳು ಈ ಲಂಡನ್ನಿನ ಥಿಯೇಟರ್ನಲ್ಲಿ ಪ್ರದರ್ಶನ ಆಗ್ತಾ ಇರೋ ಸಂದರ್ಭದಲ್ಲಿ ಅಂದಿನ ಎಲ್ಲಾ ಸೆಲೆಬ್ರಿಟಿಗಳು ಅಂದ್ರೆ ಜನಪ್ರಿಯ ನಟರು, ನಟಿಯರು ಮತ್ತು ರಾಜಕಾರಣಿಗಳು, ಕಲಾವಿದರು ಎಲ್ಲರೂ ಕೂಡ ಬಂದು ಇವರ ನಾಟಕಗಳಿಗೋಸ್ಕರ ಬಹಳ ಮುಗಿಬಿದ್ದು ನೋಡ್ತಕ್ಕಂಥ ಒಂದು ಟೈಮ್ ಅವ್ರ ಜೀವನದಲ್ಲಿ ಇತ್ತು. ಬಹಳ ದೊಡ್ಡ ಎತ್ತರದ ಸಾಧನೆಯನ್ನು ಅವ್ರು ಮಾಡಿದ್ರು. ಈ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಅಂತಕ್ಕಂಥ ನಾಟಕ ಮುಗಿದಾಗ ಎಲ್ಲರೂ ಅಂತಂತ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಎದ್ದು ನಿಂತು ಅವರಿಗೆ ಒಂದು ಗೌರವವನ್ನು ಸೂಚಿಸ್ತಕ್ಕಂಥ ಮಟ್ಟಿಗೆ ಈ ಒಬ್ಬ ಸಾಹಿತಿಯಾಗಿ ಇವರು ಏನಾಗಿದ್ರು, ಬೆಳೆದಿದ್ರು. ಈ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಅಂತಕ್ಕಂಥ ನಾಟಕದಲ್ಲಿ ಅವರ ವ್ಯಕ್ತಿತ್ವದ ಹಲವಾರು ಅಂಶಗಳನ್ನ ನಾವು ಕಾಣ್ತೀವಿ. ಅಂದ್ರೆ ಅವರಲ್ಲಿರ್ತಕ್ಕಂಥ ಒಂದು ಸೆನ್ಸ್ ಆಫ್ ಹ್ಯೂಮರ್ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಸೆನ್ಸ್ ಆಫ್ ಸೆಟೈರ್ ಆಗಿರ್ಬೋದು, ಆಗಿಂದ ಅವರಲ್ಲಿರ್ತಕ್ಕಂಥ ವಿಟ್ಟಿ ನೇಚರ್ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಎಲ್ಲಾ ಒಂದು ಶಾರ್ಪ್ ಆಗಿರ್ತಕ್ಕಂಥ ಒಂದು ಬುದ್ಧಿವಂತಿಕೆ ಆಗಿರ್ಬೋದು, ಎಲ್ಲವನ್ನು ನಾವು ಇದರಲ್ಲಿ ಕಾಣ್ತೀವಿ. ಆಗಿಂದ ಇವರು ಇನ್ನೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಇದು ಏನು ಕಂಡಿದ್ರಂದ್ರೆ, ಈ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಅಂತಕ್ಕಂಥ ನಾಟಕ ಅದು ಅವರ ಒಂದು ಮಾಸ್ಟರ್ ಪೀಸ್ ಆಗಿತ್ತು. ಇವರು ಉಡುಪಾಗಿರ್ಬೋದು, ಇವರ ಡ್ಯಾಂಡಿಯಿಸಮ್ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಟರ್ಮ್ ಇವರ ವಿಷಯದಲ್ಲಿ ನಾವು ಬಳಸ್ಬೋದು. ಡ್ಯಾಂಡಿಯಿಸಮ್ ಅಂದ್ರೆ ಶೋ ಆಫ್ ಅಂತ ಕರಿತೀವಿ. ಅಂದ್ರೆ ಶೋ ಆಫ್ ಅಂದ್ರೆ ತಮ್ಮಲ್ಲಿರ್ತಕ್ಕಂಥದಕ್ಕಿಂತ ಹೆಚ್ಚಿನದಾಗಿ ಅವರು ತಮ್ಮನ್ನು ತಾವು ಬಿಂಬಿಸ್ಕೊಳ್ತಕ್ಕಂಥದ್ದು. ಈಗ ಸಾಮಾನ್ಯವಾಗಿ 100 ಜನರ ಗುಂಪಿನಲ್ಲಿ ಒಬ್ಬನು ಬಹಳ ವಿಭಿನ್ನವಾಗಿರ್ತಕ್ಕಂಥ ಉಡುಪುಗಳನ್ನ, ಕೇಶರಾಶಿಯನ್ನ ಅಥವಾ ಯಾರು ಆಗದೆ ಇರತಕ್ಕಂಥ ರೀತಿಯ ಸ್ಟೈಲ್ ನಲ್ಲಿ ಅವ್ರು ಅಡ್ಡಾಡಿದಾಗ ನಾವು ಅವ್ರನ್ನ ಬಹಳಷ್ಟು ಬೇಗವಾಗಿ ಗುರುತಿಸ್ತೀವಿ. ಉದಾಹರಣೆಗೆ ನಾವು ಹೇಳ್ಬೋದು, ಸುಮಾರು ವರ್ಷಗಳ ಹಿಂದೆ ಉಪೇಂದ್ರ ಅಂತಕ್ಕಂಥ ಒಂದು ಸಿನಿಮಾ ಬಂದಾಗ ಆ ಒಂದು ಉಡುಪುಗಳು ಬಹಳಷ್ಟು ಫೇಮಸ್ ಆಗಿದ್ದು. ಆ ರೀತಿಯಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಉಡುಪುಗಳಿಗೆ, ವಿಭಿನ್ನವಾಗಿರ್ತಕ್ಕಂಥ ಭಾಷೆಗೆ ಹೆಸರಾಗಿದ್ದ ಆಸ್ಕರ್ ವೈಲ್ಡ್ ಆ ಒಂದು ಎಲ್ಲಾ ಗುಣಗಳನ್ನ ನಾವು ಈ ಒಂದು ನಾಟಕದಲ್ಲಿ ಕಾಣಬಹುದು. ಸರಿ, ಈ ನಾಟಕ ಮೂಲ ವಿಷಯ ವಸ್ತು ಏನಾಗಿತ್ತು ಅಂದ್ರೆ, ಅಂದಿನ ವಿಕ್ಟೋರಿಯನ್ ಯುಗದಲ್ಲಿರ್ತಕ್ಕಂಥ ಒಂದು ಟೊಳ್ಳುತನ, ಅಂದ್ರೆ ಹೇಳೋದೊಂದು ಮಾಡೋದೊಂದು, ರಿಯಾಲಿಟಿನೇ ಬೇರೆ, ಅದು ವಾಸ್ತವನೇ ಬೇರೆ, ಅವ್ರು ಇರ್ತಕ್ಕಂಥ ರೀತಿನೇ ಬೇರೆ ಅಂತಕ್ಕಂಥ ಒಂದು ರೀತಿಯಲ್ಲಿ ಏನ ಆ ಸಮಾಜ ಇತ್ತಲ್ಲ, ಅದನ್ನ ತೋರಿಸ್ತಕ್ಕಂಥ ಒಂದು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಪ್ರಯತ್ನ ಇದನ್ನ ಅವರು ಮಾಡಿದರು. ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಅಂತಕ್ಕಂಥದ್ದು. ಇದರಲ್ಲಿ ನಾವು ಕಾಣ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳೇನಂತಂದ್ರೆ ಸಾಮಾಜಿಕ ವಿಡಂಬನೆ ಅಂತ. ಅಂದ್ರೆ ಅಂದಿನ ಸಮಾಜ ಯಾವುದನ್ನ ಸರಿ, ಯಾವುದನ್ನ ಎತ್ತಿ ಹಿಡಿದಿತ್ತೋ ಅವುಗಳಲ್ಲಿರ್ತಕ್ಕಂಥ ಹುಳುಕು ಮತ್ತು ಟೊಳ್ಳುತನಗಳನ್ನ ಬಹಳ ಪರಿಣಾಮಕಾರಿಯಾಗಿ ಇವರು ಈ ಒಂದು ನಾಟಕದಲ್ಲಿ ತೋರಿಸಿದರು. ಜೊತೆಗೆ ಈ ನಾಟಕದಲ್ಲಿ ಒಂದು ವಿಶೇಷ ಏನಿದೆ ಅಂದ್ರೆ, ಇದರಲ್ಲಿ ಐಡೆಂಟಿಟಿ ಕ್ರೈಸಿಸ್ ಅನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು. ಯಾಕಂದ್ರೆ ಇದು ಪ್ರಮುಖ ಪಾತ್ರವಾಗಿರ್ತಕ್ಕಂಥ ಜಾಕ್ ವರ್ದಿಂಗ್ಗೆ ತಾನು ಯಾರು, ತನ್ನ ಮೂಲ ಏನಂತಕ್ಕಂಥದ್ದೇ ಗೊತ್ತಿರೋದಿಲ್ಲ. ಅದರನ್ನು ಕೂಡ ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ನಲ್ಲಿ ಕಾಣ್ತೀವಿ.
ಜೊತೆಗೆ ಎಂದಿನಂತೆ ಎಲ್ಲಾ ನಾಟಕಗಳಲ್ಲಿರುವಂತೆ ಪ್ರೀತಿ, ಪ್ರೇಮ, ಪ್ರಣಯದ ಸಂಬಂಧಗಳು, ಸಂಭಾಷಣೆಗಳನ್ನು ಕೂಡ ಈ ಒಂದು ನಾಟಕದಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪಾತ್ರಗಳು ಯಾವಪ್ಪ ಅಂದ್ರೆ ಅಲ್ಜರ್ನಾನ್ ಮಾನ್ಕ್ರಿಫ್ ಅಂತಕ್ಕಂಥ. ಈ ಅಲ್ಜರ್ನಾನ್ ಮಾನ್ಕ್ರಿಫ್ ಇವನೇನಂದ್ರೆ ಒಬ್ಬ ಸಿಟಿಯಲ್ಲಿ ಇರ್ತಕ್ಕಂಥ ಒಬ್ಬ ಸೊಫಿಸ್ಟಿಕೇಟೆಡ್ ಫ್ಯಾಮಿಲಿ ಸೇರಿರ್ತಕ್ಕಂಥ ವ್ಯಕ್ತಿ. ಈತ ಸಾಕಷ್ಟು ಶ್ರೀಮಂತರಾಗಿದ್ದ, ಅನುಕೂಲಸ್ಥನಾಗಿದ್ದ. ಈತ ತನ್ನ ಕೆಲವು ಸಾಮಾಜಿಕ ಜವಾಬ್ದಾರಿಗಳನ್ನ ತಪ್ಪಿಸ್ಕೊಳ್ಳಿಕ್ಕೆ, ಅಂದ್ರೆ ಅಂತ ಮೇಲ್ನೋಟಕ್ಕೆ ಒಂದು ರೀತಿ ಜೀವನ ಮಾಡ್ತಕ್ಕಂಥದ್ದು, ಇನ್ನೊಂದು ರೀತಿಯಲ್ಲಿ ಒಂದು ರೀತಿ ಜೀವನ ಮಾಡ್ತಕ್ಕಂಥ ಆಷಾಢಭೂತಿತನ ಅಥವಾ ಬೂಟಾಟಿಕೆ ಅಂತ ಏನು ಕರಿತೀವಲ್ಲ, ಆ ರೀತಿಯ ಜೀವನ ಮಾಡ್ಲಿಕ್ಕೆ ಈತ ಒಂದು ಬನ್ಬರಿ ಅಂತಕ್ಕಂಥ ಒಂದು ಇಮ್ಯಾಜಿನರಿ ಫ್ರೆಂಡ್ ಅನ್ನ ಸೃಷ್ಟಿ ಮಾಡ್ಕೊಂಡಿರ್ತಾನೆ. ಅಂದ್ರೆ ಇವರು ಈ ಒಂದು ಪಾತ್ರದ ಮುಖಾಂತರ, ಈ ಬನ್ಬರಿ ಅಂತಕ್ಕಂಥ ಪಾತ್ರದ ಮುಖಾಂತರ ಇವ್ರು ಏನ್ ತೋರಿಸ್ತಾರಂದ್ರೆ ಈ ಒಂದು ಸಮಾಜ ಏನು ಹೇಳ್ತಾ ಇತ್ತಲ್ಲ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇತ್ತು ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸ್ತಾರೆ. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕ್ಯಾರೆಕ್ಟರ್ ಈ ಒಂದು ನಾಟಕದ ಹೀರೋ ಅಂತ ಕೂಡ ಹೇಳ್ಬೋದು ನಾವು, ಜಾಕ್ ವರ್ದಿಂಗ್ ಅಂತಕ್ಕಂಥವನು. ಇವನು ಹಳ್ಳಿಯಲ್ಲಿ ಜೀವನ ಮಾಡ್ತಕ್ಕಂಥವನು. ಇವನು ಬಹಳ ಒಂದು ವೆಲ್ ಟು ಡೂ ಫ್ಯಾಮಿಲಿಯಲ್ಲಿ ಒಬ್ಬ ಗಾರ್ಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ. ಈತನಿಗೆ ಕೂಡ ಸಾಕಷ್ಟು ಅಲ್ಲಿ ಜವಾಬ್ದಾರಿಗಳಿದ್ವು. ಅಂದ್ರೆ ವಿಕ್ಟೋರಿಯನ್ ಸಮಾಜದಲ್ಲಿ ಪುರುಷನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜವಾಬ್ದಾರಿಗಳು ಮತ್ತು ಆ ಸಮಾಜ ಆರೋಪಿಸಿರ್ತಕ್ಕಂಥ ಕೆಲವು ಕಟ್ಟುಪಾಡುಗಳನ್ನ ಇವನು ಫಾಲೋ ಮಾಡಲೇಬೇಕಾಗಿತ್ತು ಜಾಕ್ ವರ್ದಿಂಗ್. ಆದ್ರೆ ಅದರಿಂದ ತಪ್ಪಿಸಿಕೊಂಡು ತನ್ನ ವೈಯಕ್ತಿಕ ಜೀವನ, ತನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಇವನು ಕೂಡ ಒಂದು ದಾರಿ ಹುಡ್ಕೊಂಡಿದ್ದ. ಆ ದಾರಿ ಏನಂದ್ರೆ ಅವನಿಗೊಬ್ಬ ಇಮ್ಯಾಜಿನರಿ ಬ್ರದರ್ ಇದ್ದ, ಅವನ ಹೆಸರು ಅರ್ನೆಸ್ಟ್ ಅಂತಕ್ಕಂಥವ್ನು. ನೋಡ್ರಿ, ಈ ಟೈಟಲ್ ಅರ್ನೆಸ್ಟ್ ಅಂತಕ್ಕಂಥದ್ದೇ ಒಂದು ಅದ್ಭುತ. ಅರ್ನೆಸ್ಟ್ ಅಂದ್ರೆ ಒಬ್ಬ ಗಂಭೀರವಾಗಿರ್ತಕ್ಕಂಥ ವ್ಯಕ್ತಿ ಅನ್ನೋ ರೀತಿಯಲ್ಲಿ ನಾವು ಕಾಣ್ತೀವಿ ಅರ್ನೆಸ್ಟ್ ಅಂತಕ್ಕಂಥದ್ದು. ಬಟ್ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಅಂದ್ರೆ ಗಂಭೀರ ವ್ಯಕ್ತಿಯಾಗುವ ಒಂದು ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇದು ಒಂದು ಟೈಟಲ್ ಇದೆ. ಬಟ್ ಆಕ್ಚುಲಿ ಅವರು ಗಂಭೀರ ವ್ಯಕ್ತಿ ಆಗಿರೋದಿಲ್ಲ. ಜೊತೆಗೆ ಆ ಗಂಭೀರ ವ್ಯಕ್ತಿಯ ಸೃಷ್ಟಿ ಮಾಡಿದಾರಲ್ಲ ಅವನು ವಾಸ್ತವವಾಗಿ ಇರೋದೇ ಇಲ್ಲ. ಅಂದ್ರೆ ಈ ಟೈಟಲ್ ನಲ್ಲೇ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮೆಸೇಜ್ ಅನ್ನ ನಾವು ಇಲ್ಲಿ ಕಾಣಬಹುದು. ದಿ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಅಂದ್ರೆ ಗಂಭೀರ ವ್ಯಕ್ತಿ ಅಥವಾ ಒಂದು ಜವಾಬ್ದಾರಿಯುತ ವ್ಯಕ್ತಿ ಆಗ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನ, ಅದೆಷ್ಟು ಪ್ರಾಮುಖ್ಯತೆ ಅಂತಕ್ಕಂಥದ್ದನ್ನ ಹೇಳ್ತೀವಿ ನಾವು. ಜೊತೆಗೆ ಆ ಒಂದು ಹೆಸರ ಮೇಲೆ ಆ ಇಬ್ಬರು ಮಹಿಳೆಯರು ಇಟ್ಟಿರ್ತಕ್ಕಂಥ ಒಂದು ವ್ಯಾಮೋಹವನ್ನು ಕೂಡ ನಾವು ಈ ಒಂದು ಇದರಲ್ಲಿ ಕಾಣ್ತೀವಿ. ಜೊತೆಗೆ ನೆಕ್ಸ್ಟ್ ಮುಂದೆ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ ಅಂದ್ರೆ ಗ್ವೆಂಡೋಲಿನ್ ಫೇರ್ಫ್ಯಾಕ್ಸ್ ಅಂತಕ್ಕಂಥದ್ದು. ಗ್ವೆಂಡೋಲಿನ್ ಫೇರ್ಫ್ಯಾಕ್ಸ್ ಅಂತಕ್ಕಂಥ ಈ ಒಂದು ನಾಟಕದ ನಾವು ಹೀರೋಯಿನ್ ಅಂತ ಅದ್ರ ಬೇಕಾದ್ರೂ ಕರಿಬಹುದು. ಇವ್ರಿಗೆ ಏನಾಗಿತ್ತು ಅಂದ್ರೆ ಇವರು ಲೇಡಿ ಬ್ರಾಕ್ನಲ್ ಅಂತ ಏನಿದಾರಲ್ಲ ಅವ್ರ ಮಗಳು. ಜೊತೆಗೆ ಇವರು ಮತ್ತು ಅಲ್ಜರ್ನಾನ್ ಮ್ಯಾನ್ಕ್ರಿಫ್ ಒಂದೇ ಕಡೆ ವಾಸ ಮಾಡ್ತಾ ಇರ್ತಾರೆ. ಈ ಅಲ್ಜರ್ನಾನ್ ಮ್ಯಾನ್ಕ್ರಿಫ್ಗೆ ಕಸಿನ್ ಅಂತ ಕೂಡ ನಾವು ಹೇಳ್ಬೋದು, ಯಾಕಂದ್ರೆ ಇಬ್ರು ಅಕ್ಕ ತಂಗಿಯರ ಮಕ್ಕಳಾಗಿರೋದ್ರಿಂದ. ಈಕೆದೊಂದು ಏನು ವಿಶೇಷ ಅಂತಂದ್ರೆ ಈಕೆಗೆ ಅರ್ನೆಸ್ಟ್ ಅಂತಕ್ಕಂಥ ಹೆಸರಿನ ಮೇಲೆ ವಿಪರೀತ ವ್ಯಾಮೋಹ ಇರ್ತದೆ. ನೋಡಿ ಎಷ್ಟು ಒಂದು ವಿಡಂಬನೆ ಇದೆ ಅಂದ್ರೆ ಆ ಅರ್ನೆಸ್ಟ್ ಅಂತಕ್ಕಂಥ ಹೆಸರಿನ ಮೇಲೆ ವ್ಯಾಮೋಹ ಇದೆ ಹೊರತು ಆ ಒಂದು ಶಬ್ದದ ಅರ್ಥದ ಮೇಲೆ ಏನು ಅವ್ರಿಗೆ ಅಷ್ಟು ಪ್ರಾಮುಖ್ಯತೆ ಇರೋದನ್ನ ಕಾಣೋದಿಲ್ಲ. ಅದೇ ಹೆಸರಿನ ವ್ಯಕ್ತಿಯನ್ನ ಮದುವೆ ಆಗ್ಬೇಕು ಅಂದ್ರೆ ಅಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಹೆಸರು ಮುಖ್ಯ ಅಂತಕ್ಕಂಥದ್ದು. ಈ ರೀತಿಯ ಒಂದು ಸಾಮಾಜಿಕ ಒಂದು ಬೂಟಾಟಿಕೆಯನ್ನ ಈ ಒಂದು ಸಂದರ್ಭದಲ್ಲಿ ಇವನು ಬಹಳಷ್ಟು ಪರಿಣಾಮಕಾರಿಯಾಗಿ ತೋರಿಸ್ತಾನೆ. ಜೊತೆಗೆ ಆಕೆಗೆ ಎಟ್ ಎನಿ ಕಂಡೀಷನ್ ಅರ್ನೆಸ್ಟ್ ಅಂತಕ್ಕಂಥ ವ್ಯಕ್ತಿಯನ್ನೇ ಮದುವೆ ಆಗ್ಬೇಕಂತಕ್ಕಂಥ ಒಂದು ನಿರ್ಧಾರ ಮಾಡಿದ್ಲು. ಅಂದ್ರೆ ಆ ವ್ಯಕ್ತಿ ಹೇಗಿರ್ಬೇಕು, ಅವನ ಅಪಿಯರೆನ್ಸ್ ಹೇಗಿರ್ಬೇಕು, ಅವನ ನಾಲೆಜ್ ಹೇಗಿರ್ಬೇಕು, ವರ್ತನೆ ಹೇಗಿರ್ಬೇಕು, ಅವನ ಕ್ಯಾರೆಕ್ಟರ್ ಅದೆಲ್ಲ ಮುಖ್ಯ ಆಗಿರಲಿಲ್ಲ. ಆಕೆ ಮುಖ್ಯ ಆಗಿರೋದು ಕೇವಲ ಒಂದೇ, ಏನೋ ಅರ್ನೆಸ್ಟ್ ಅಂತಕ್ಕಂಥದ್ದು. ಇನ್ನೊಬ್ಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸಿಸಿಲಿ ಕಾರ್ಡಿಯೋ ಅಂತೇಳಿ ಅಲ್ಜರ್ನಾನ್ ಕಾಲ್ಪನಿಕ ವ್ಯಕ್ತಿತ್ವ ತೋರ್ಸ್ತಕ್ಕಂಥ ಈ ಒಂದು ಅಲ್ಜರ್ನಾನ್ ಇದನ್ನಲ್ಲ ಅವನಿಗೆ ಇಷ್ಟ ಆಗ್ತಕ್ಕಂಥ ಈ ಹುಡುಗಿ. ಈಕೆಯನ್ನ ಜಾಕ್ ವರ್ದಿಂಗ್ ಅವನು ಗಾರ್ಡಿಯನ್ ಆಗಿ ನೋಡ್ಕೊತಾ ಇರ್ತಾನೆ. ಈಕೆಗೆ ಬಹಳ ಅಗರ್ಭ ಶ್ರೀಮಂತರಾಗಿರ್ತಾಳೆ. ಈಕೆ ಸಾಕಷ್ಟು ಆಸ್ತಿ ಇರ್ತದೆ. ಈಕೆ ಕೂಡ ಈಕೆ ಕೂಡ ಅರ್ನೆಸ್ಟ್ ಅಂತಕ್ಕಂಥ ಹೆಸರಿನ ಮೇಲೆ ಒಂದು ವ್ಯಾಮೋಹ ಇರ್ತದೆ. ಇದು ಇಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪಾತ್ರಗಳು. ಇನ್ನೊಂದು ಮಿಸ್ ಪ್ರಿಸಮ್ ಅಂತ ಬರ್ತದೆ, ಅದು ಕೂಡ ಒಂದು ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾತ್ರ. ಅದು ಇವ್ರ ಮನೆಯಲ್ಲಿ ಜಾಕ್ ವರ್ದಿಂಗ್ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ಮೇಡ್ ಸರ್ವೆಂಟ್ ಆಗಿದ್ಲು. ಆಕೆ ಕೂಡ ಇಂಪಾರ್ಟೆಂಟ್ ಆಗಿ ಗವರ್ನೆಸ್ ಅಂತ ಕರಿತೀವಿ ನಾವು, ಆಕೆ ಕೂಡ ಇಂಪಾರ್ಟೆಂಟ್ ಆಗಿದ್ಲು. ಇದು ಈ ಒಂದು ನಾಟಕದ ಸ್ಟ್ರೆಂತ್ ಏನಪ್ಪಾ, ಈ ನಾಟಕದ ಸ್ಟ್ರೆಂತ್ ಏನಂತಂದ್ರೆ ಚತುರ ಸಂಭಾಷಣೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಭಾಷಣೆ ಇದೆ. ಪ್ರತಿಯೊಂದು ಡೈಲಾಗ್ ಅನ್ನು ಕೂಡ ಬಹಳಷ್ಟು ನಾವು ಎಂಜಾಯ್ ಮಾಡ್ತಾ ಓದ್ಬೋದು. ಮತ್ತೆ ಅವತ್ತಿನ ಸಮಾಜದ ಸಂಪ್ರದಾಯಗಳನ್ನ ವಿಡಂಬನೆ ಮಾಡ್ತಾರೆ. ಮತ್ತು ಬಹಳಷ್ಟು ಬುದ್ಧಿವಂತಿಕೆಗೆ ಹೆಸರಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ಗಳನ್ನ ಇದರಲ್ಲಿ ಅವ್ರು ತೋರಿಸ್ತಾರೆ. ಜೋಕ್ ಕಾಮಿಡಿನೂ ಕೂಡ ಇದೆ. ಜೊತೆಗೆ ಅದರಲ್ಲಿ ಏನಿದೆ ಇದಿದೆ ಕಾಮಿಡಿ ಆಫ್ ಮ್ಯಾನರ್ಸ್ ಅಂತೇಳಿ ಕೂಡ ಇದನ್ನ ನಾವೇನ್ ಮಾಡಬಹುದು, ಕರಿಬಹುದು. ಮತ್ತೆ ತಪ್ಪು ಗ್ರಹಿಕೆಗಳಾಗ್ತವೆ ಇದರಲ್ಲಿ. ಇಂಪಾರ್ಟೆಂಟ್ ಅರ್ನೆಸ್ಟ್ ಅಂತಕ್ಕಂಥ ಪಾತ್ರದ ಬಗ್ಗೆ ಇಬ್ರು ಮಹಿಳೆಯರಲ್ಲಿ ಅಂದ್ರೆ ಸಿಸಿಲಿ ಮತ್ತೆ ಗ್ವೆಂಡೋಲಿನ್ ಫೇರ್ಫ್ಯಾಕ್ಸ್ ನಡುವೆ ಒಂದು ಸಣ್ಣ ಜಗಳ ಆಗ್ತದೆ. ನಂತರ ಗೊತ್ತಾಗ್ತದೆ ಅವರಿಬ್ರು ಅಂದ್ಕೊಂಡಿದ್ ತಪ್ಪು. ಅವರ ಇಬ್ರು ಲವರ್ಸ್ ಅವ್ರಿಗೆ
ಆ ಹೆಸರಿನ ವಿಷಯದಲ್ಲಿ ಮೋಸ ಮಾಡಿದಾರೆ ಅಂತ ಗೊತ್ತಾಗುತ್ತದೆ. ಬಟ್ ಅದು ಮೋಸ ಏನಂತ ತೀವ್ರವಾಗಿರೋದಿಲ್ಲ, ಯಾಕಂದ್ರೆ ಇದು ಕಾಮಿಡಿ ಆಗಿರೋದ್ರಿಂದ ಮತ್ತೆ ಎಲ್ಲರೂ ಪರಸ್ಪರ ಮುಂದೆ ಚೆನ್ನಾಗಿ ಜೀವನವನ್ನ ಮಾಡ್ತಕ್ಕಂಥದ್ದನ್ನೆಲ್ಲಿ ಕಾಣ್ತೀವಿ. ಜೊತೆಗೆ ಇವನ್ ಬಗ್ಗೆ ಕೂಡ ತಪ್ಪು ಗ್ರಹಿಕೆ ಇರ್ತದೆ. ಜಾಕ್ ವರ್ದಿಂಗ್ ಬಗ್ಗೆ. ಜಾಕ್ ವರ್ದಿಂಗ್ ಒಬ್ಬ ಅನಾಥ ಅಂತಕ್ಕಂಥ ಭಾವನೆ ಇರ್ತದೆ. ಅಂದಿನ ಸಮಾಜದಲ್ಲಿ ಅವನ ಹಿನ್ನೆಲೆನೇ ಬಹಳ ಮುಖ್ಯ ಆಗಿರ್ತದೆ ಹೊರತು ಅವನ ಈ ಸದ್ಯದ ಪ್ರಸ್ತುತ ಸ್ಥಿತಿ ಆಗಿರ್ಬೋದು, ಅವನ ವ್ಯಕ್ತಿತ್ವ ಆಗಿರ್ಬೋದು, ಅದು ಯಾವುದು ಕೂಡ ಮುಖ್ಯ ಆಗಿರ್ಲಿಲ್ಲ. ಇವನ್ನೆಲ್ಲ ನಾವು ಕಾಣ್ತೀವಿ. ಜೊತೆಗೆ ಈ ಒಂದು ನಾಟಕ ಒಂದು ಪ್ರಹಸನ ರೀತಿಯಲ್ಲಿ ಕಾಣ್ತದೆ. ಬಹಳಷ್ಟು ವೇಗವಾಗಿದೆ, ಬಹಳಷ್ಟು ಹರಿಬರಿಯಲ್ಲಿ ಎಲ್ಲ ಡೈಲಾಗ್ಸ್ ಗಳನ್ನ ನಾವು ಹೇಳೋದನ್ನ ಕಾಣ್ತೀವಿ. ಆದ್ರೆ ಅದು ಕೊನೆಯಲ್ಲಿ ಏನಾಗ್ತದೆ, ಎಲ್ಲಾ ಕಾಮಿಡಿಗಳ ರೀತಿಯಲ್ಲಿ ತೃಪ್ತಿಕರವಾಗಿ ಕೊನೆಗೊಳ್ತದೆ. ಅಂದ್ರೆ ಯಾವ ರೀತಿ ಕನ್ನಡದ ಅಥವಾ ಭಾರತೀಯ ಸಿನಿಮಾಗಳು ಮುಗಿಸಿದ ನಂತರ ಎಲ್ಲರೂ ಸುಖವಾಗಿ ಬಾಳಿದ್ರು ಅಂತೇಳಿ ಸಂತೋಷವಾಗಿ ಶುಭಂ ಅಂತ ಬರ್ತಲ್ಲ, ಆ ರೀತಿಯಲ್ಲಿ ಈ ನಾಟಕ ಕೂಡ ಏನಾಗ್ತದೆ, ಇದಾಗ್ತದೆ. ಇದ್ರ ಬತ್ತ ಬಹಳಷ್ಟು ಫಿಲ್ಮಿ ಆಗಿರ್ತಕ್ಕಂಥ ದೃಶ್ಯಗಳನ್ನ ಇದರಲ್ಲಿ ನಾವು ಕಾಣಬಹುದು. ಇದು ಒಂದು ಅತ್ಯಂತ ಪರಿಣಾಮಕಾರಿ ಮತ್ತು ಮನೋರಂಜನೆ ನೀಡ್ತಕ್ಕಂಥ ಒಂದು ನಾಟಕ ಅಂತೇಳಿ ನಾವು ಇದನ್ನ ಕರೀಬಹುದು. ಇದರಲ್ಲಿ ಕೆಲವು ನಾವು ಡೈಲಾಗ್ಸ್ ಗಳನ್ನ ನೋಡ್ಬೋದು. ಏನಂತಂದ್ರೆ, ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಇದರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಡೈಲಾಗ್ ಗಳನ್ನ ಹೇಳ್ತಾರೆ ಅವರು. ಆ ಒಂದು ಡೈಲಾಗ್ ಕೇಳಿದಾಗ ನಮ್ಗೆ ಬಹಳಷ್ಟು ಸಂತೋಷ ಅನಿಸ್ತದೆ. ಆಗಿಂದ ಬಹಳಷ್ಟು ಮತ್ತೆ ಒಂದ್ಸಾರಿ ಅದನ್ನ ಒಂದ್ಸಾರಿ ಓದಿರ್ತಕ್ಕಂಥದ್ದು ಮತ್ತೆ ಒಂದ್ಸಾರಿ ಓದ್ಬೇಕಂತಕ್ಕಂಥ ಫೀಲಿಂಗ್ ಕೂಡ ನಮಗೆ ಬರ್ತದೆ. ಅಂತ ಅದ್ಭುತವಾಗಿರ್ತಕ್ಕಂಥ ಡೈಲಾಗ್ಸ್ ಗಳನ್ನ ನಾವಿಲ್ಲಿ ಕಾಣಬಹುದು. ಜೊತೆಗೆ ನಾವು ಮುಂದೆ ಚರ್ಚೆ ಮಾಡ್ಕೊಂತ ಹೋಗೋಣ. ಈ ಒಂದು ಕತೆ ಹಿನ್ನೆಲೆಯನ್ನ ನೋಡೋದಾದ್ರೆ, ಇದು 3 ಅಂಕದ ಒಂದು ನಾಟಕ. ಮೊದಲನೇ ಅಂಕದಲ್ಲಿ ಇವನು ಗೊಂಡಲನ್ನ ಭೇಟಿ ಆಗ್ಲಿಕ್ಕೆ ಬರ್ತಾನೆ. ಯಾರು ಈ ನಮ್ಮ ನಾಟಕದ ಮುಖ್ಯ ಪಾತ್ರರಾಗಿರ್ತಕ್ಕಂಥ ಜಾಕ್ ವರ್ದಿಂಗ್ ಬರ್ತಾನೆ. ಬಂದು ಅವ್ರ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ಇವನಿಗೆ ಪರಿಚಯ ಇರ್ತದೆ. ಯಾರು ಅಲ್ಜರ್ನಾನ್ ಮಾನ್ಕ್ರಿಫ್ಗೆ. ಅವರಿಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. ಅವ್ರು ಮಾತಾಡ್ತಿರ್ಬೇಕಾದ್ರೆ ಅವ್ರ ತಾಯಿ ಲೇಡಿ ಬ್ರಾಕ್ನಲ್ ಗಮನವನ್ನು ಬೇರೆ ಕಡೆ ಸೆಳೆದು ಅವರಿಬ್ಬರ ನಡುವೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಇವನು ಆಕೆಗೆ ಮೊದಲ ನೋಟದಲ್ಲೇ ಪ್ರೀತಿ ಅನ್ನೋ ರೀತಿಯಲ್ಲಿ ಪ್ರಪೋಸ್ ಕೂಡ ಮಾಡ್ತಾನೆ. ಬಟ್ ಈ ಪ್ರಪೋಸ್ ಮಾಡಿದ ಕೂಡಲೇ ಅವಳು ಒಪ್ಕೊಂತಾಳೆ. ಯಾಕಂದ್ರೆ ಅವನಿಗೆ ಅಲ್ಲಿ ಅವನ ಏನ್ ಹೆಸರು ಇರ್ತಂದ್ರೆ, ನನ್ನ ಹೆಸರು ಅರ್ನೆಸ್ಟ್ ಅಂತ ಇರ್ತಾನೆ. ನೋಡಿ, ಇದೊಂದೇ ಅಂದ್ರೆ ಅವರ ಹಿನ್ನೆಲೆ ಗೊತ್ತಿಲ್ಲ, ಅವನ ವ್ಯಕ್ತಿತ್ವ ಗೊತ್ತಿಲ್ಲ, ಇಷ್ಟೆಲ್ಲ ಗೊತ್ತಿಲ್ಲದೆ ಇದ್ರು ಕೂಡ ಆಕೆ ಬಹಳ ಬೇಗ ಅವನನ್ನ ಒಪ್ಕೊಳ್ತಾಳೆ. ಯಾಕೆ ಒಪ್ಕೊಳ್ತಾಳೆ ಅಂತಂದ್ರೆ ಅವನ ಹೆಸರು ಅರ್ನೆಸ್ಟ್. ನೋಡಿ, ಅರ್ನೆಸ್ಟ್ ಅನ್ನೋ ಹೆಸರೇ ಮುಖ್ಯವಾಯ್ತು ಹೊರತು ಆ ವ್ಯಕ್ತಿಯ ಯಾವ ಒಂದು ಗುಣ ಅಥವಾ ನಡತೆ ಏನು ಕೂಡ ಅಲ್ಲಿ ಮುಖ್ಯ ಆಗ್ಲಿಲ್ಲ. ಬಟ್ ಅದ ನಂತರ ಅವ್ರ ತಾಯಿಗೆ ಬಂದಾಗ ಈಕೆ ಅವ್ರನ್ನ ಮದುವೆ ಆಗೋ ನಿರ್ಧಾರ ತಿಳಿಸ್ತಾಳೆ. ಬಟ್ ಅವ್ರ ತಾಯಿ ಯಾವ ರೀತಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ತಾಯಂದ್ರ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾಳೆ, ಅವನ ಬಗ್ಗೆ ಇಂಟರ್ವ್ಯೂ ಮಾಡ್ತಾಳೆ. ಇಂಟರ್ವ್ಯೂ ಮಾಡಿ ಅವ್ನು ಕೇಳ್ತಾಳೆ, ನೀನ್ ಯಾರು, ನಿನ್ನ ಹಿನ್ನೆಲೆ ಏನಂತಕ್ಕಂಥದ್ದು. ಅವಾಗ ಅವ್ನು ಹೇಳ್ತಾನೆ, ನಾನು ಒಬ್ಬ ಅನಾಥ, ನಾನು ಈ ತರ ವಿಕ್ಟೋರಿಯಾ ಸ್ಟೇಷನ್ ನಲ್ಲಿ ನಾನು ಕ್ಲಾಕ್ ರೂಮ್ ನಲ್ಲಿ ಇರ್ತಕ್ಕಂಥ ಬ್ಯಾಗ್ ನಲ್ಲಿ ಸಿಕ್ಕಿದ್ದೆ ಅಂತ ಹೇಳ್ತಾನೆ. ಅದನ್ನ ಅವಳು ಕೇಳಿದ ಕೂಡ ಅವ್ರಿಗೆ ಸಿಟ್ಟು ಬರುತ್ತೆ. ಇಲ್ಲ ಬೇಡ, ನೀನು ನನ್ನ ಅಳಿಯನಾಗ್ಲಿಕ್ಕೆ ಯೋಗ್ಯ ಇಲ್ಲ ಅಂತೇಳಿ ಯಾವ ರೀತಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ತಾಯಿ ಅವನನ್ನ ಟೀಕೆ ಮಾಡ್ತಾಳಲ್ಲ, ಅದೇ ರೀತಿಯಲ್ಲಿ ಆಕೆ ಏನ್ ಮಾಡ್ತಾಳ, ಅವನ್ನ ಟೀಕೆ ಮಾಡಿ ಅವನ ಮದುವೆ ಒಪ್ಪಲ್ಲ ಆಕೆ. ನಂತರ ಏನಾಗುತ್ತೆ, ಇನ್ನೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಇವನು ಅಲ್ಜರ್ನಾನ್ ಮಾನ್ಕ್ರಿಫ್ ಅಂತಕ್ಕಂಥವನಿಗೆ ಒಂದು ಸಿಗರೇಟ್ ಇದರಲ್ಲಿ ಅವನಿಗೆ ಸಿಸಿಲಿ ಅಂತಕ್ಕಂಥದ್ದು ಒಂದು ಹೆಸರು ಸಿಗ್ತದೆ. ಆ ಸಿಸಿಲಿ ಅಂತಕ್ಕಂಥದ್ದು ಯಾರಂತ ಇವನಿಗೆ ಕೇಳ್ತಾನೆ. ಯಾರಿಗೆ? ನಮ್ಮ ಜಾಕ್ ಅವಾಗ ಅವನ ಮುಂದೆ ಅದೇನೋ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಅವ್ನ ಕೊನೆಗೆ ಗೊತ್ತಾಗುತ್ತೆ, ಆಕೆ ಯಾರೋ ಒಂದು ಹುಡುಗಿ ಹೆಸರು, ಆಕೆ ನಿಮ್ಗೆ ಬಹಳ ಪರಿಚಯ ಅಂದಾಗ ತನ್ನ ಒಂದು ಗುಟ್ಟನ್ನ ಅವನ ಮುಂದೆ ಬಿಟ್ಕೊಡ್ತಾನೆ. ಆ ಗುಟ್ಟು ಬಿಟ್ಕೊಟ್ಟಾಗ ಏನಾಗ್ತದೆ, ಅವನಿಗೆ ಇವನು ಒಂದು ರೀತಿಯಲ್ಲಿ ಅವನಿಗೆ ಬ್ಲಾಕ್ ಮೇಲ್ ಮಾಡೋ ರೀತಿಯಲ್ಲಿ ಅವನ ಮುಂದೆ ಏನು ಮಾತಾಡಲಾರದ ಸ್ಥಿತಿಯಲ್ಲಿ ಬರ್ತಾನೆ. ಅವನಿಗೆ ಗೊತ್ತಾಗುತ್ತೆ, ಇವನು ಸಿಟಿಗೆ ಬಂದು ಅರ್ನೆಸ್ಟ್ ಹೆಸರಿರ್ತಕ್ಕಂಥ ಒಬ್ಬ ಬ್ರದರ್ನ ಸೃಷ್ಟಿ ಮಾಡಿಕೊಂಡು ತನ್ನ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಂತ ಇದ್ದಾನೆ ಅಂತಕ್ಕಂಥದ್ದು ಗೊತ್ತಾದ್ಮೇಲೆ ಆಕೆ ಏನ್ ಮಾಡ್ತಾಳೆ, ಅವನ್ನ ಸರಿ ಅಂತೇಳಿ ಇವನು ಆ ಸಿಸಿಲಿ ಅಂತಕ್ಕಂಥ ಕ್ಯಾರೆಕ್ಟರ್ ಬಗ್ಗೆ ಆಸಕ್ತಿ ಉಂಟಾಗ್ತದೆ. ಆ ಉಂಟಾಗಿರ್ತಕ್ಕಂಥ ಆಸಕ್ತಿಯಿಂದ ಅವನು ಹಳ್ಳಿಗೆ ಹೋಗ್ತಾನೆ. ಹಳ್ಳಿಗೆ ಹೋಗಿ ಇವನು ಅಷ್ಟರೊಳಗಡೆ ನನ್ನ ಬ್ರದರ್ ತೀರ್ಕೊಂಡ ಅವನ ಕಥೆನ ಅಲ್ಲಿ ಮುಗಿಸ್ಬೇಕಂತ ಬಂದಿರ್ತಾನೆ. ಬಟ್ ಅಷ್ಟರೊಳಗೆ ಇವನು ಮನೇಲಿ ಇರ್ತಾನೆ. ಯಾರು? ಅಲ್ಜರ್ನಾನ್ ಮಾನ್ಕ್ರಿಫ್ ಮನೇಲಿದ್ದು ಏನ್ ಹೇಳ್ತಾನೆ, ಇಲ್ಲ ನಾನೇ ಅರ್ನೆಸ್ಟ್ ಅಂತ ಹೇಳಿದಾಗ ಆ ಹುಡುಗಿ ಯಾರೋ ಸಿಸಿಲಿಗೆ ಇವನ್ ಬಗ್ಗೆ ಬಹಳಷ್ಟು ಇಷ್ಟ ಆಗ್ತದೆ. ಮೊದಲ ನೋಟದಲ್ಲಿ ಅವರಿಬ್ರು ಪ್ರೀತಿಸ್ತಾರೆ, ಪರಸ್ಪರ ಮದುವೆ ಆಗ್ಲಿಕ್ಕೆ ಕೂಡ ಒಪ್ಕೊಂತಾರೆ. ಇದರ ಒಂದು ವಿಶೇಷ ಏನಂದ್ರೆ, ಭೇಟಿಯಾದ ಮೊದಲ ಕ್ಷಣದಲ್ಲೇ ಇವರು ನಡುವೆ ಪ್ರೀತಿ ಹುಟ್ಟು ಬಿಡ್ತದೆ. ಈ ರೀತಿಯ ಒಂದು ಬಹಳ ಲೈಟ್ ಆಗಿರ್ತಕ್ಕಂಥ ಕಾಮಿಡಿಯನ್ನ, ಲೈಟ್ ಆಗಿರ್ತಕ್ಕಂಥ ಸ್ಟೋರಿ ಲೈನ್ ಅನ್ನ ಇವರು ಇದರಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್ ನಂತರ ಏನಾಗ್ತದೆ, ಆಕೆ ಇಬ್ರು ಮದುವೆಗೆ ಈಕೆ ಒಪ್ತಾಳೆ. ಮೊದಲು ಅಪೋಸ್ ಮಾಡ್ತಾಳೆ, ಯಾರೋ ಲೇಡಿ ಬ್ರಾಕ್ನಲ್. ಇಲ್ಲ, ನಾನು ಈ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ ನಾನು ಸಿದ್ಧ ಇಲ್ಲ ಅಂತ ಹೇಳಿದಾಗ ಅವಾಗ ಅವ್ನು ಹೇಳ್ತಾನೆ, ಇಲ್ಲ ಆಕೆ ಸಾಕಷ್ಟು ಆಸ್ತಿ ಇದೆ ಅಂತ ಹೇಳಿದಾಗ ಆಕೆ ಒಪ್ಕೊಂಡ್ಬಿಡ್ತಾನೆ. ಅಂದ್ರೆ ಆಸ್ತಿ ಇಂಪಾರ್ಟೆಂಟ್ ಆಗಿರ್ತಾನೆ.
ಆಸ್ತಿಗಿಂತಲೂ ಏನು ಇಂಪಾರ್ಟೆಂಟ್ ಆಗಿರಲ್ಲ, ನಿನಗೆ ಬೇಕಾದಷ್ಟು ಆಸ್ತಿ ಇದೆ, ನಿನ್ನನ್ನು ಖರೀದಿ ಮಾಡುವಷ್ಟು ಆಸ್ತಿ ಇದೆ ಅಂತಕ್ಕಂಥ ಮಾತನ್ನ ಕೂಡ ಅವರು ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಅವಾಗ ಆಕಿ ಮದುವೆಗೆ ಒಪ್ಕೊಂತಾಳ. ಆದ್ರೆ ಇವನು ಅಡ್ಡು ಬರ್ತಾನೆ ಅದಕ್ಕೆ, ಯಾರು ಜಾಕ್. ನನ್ನ ಗೊಂಡಲಿನ ಮದುವೆ ಆಗೋವರೆಗೆ ನಾನು ನಿಮ್ಗೆ ಯಾವುದೇ ರೀತಿಯಲ್ಲಿ ಮದುವೆ ಆಗ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂದಾಗ, ನೀ ಯಾಕೆ ಆತರ ಮಾಡ್ತಾ ಇದೀಯ ಅಂದ್ರೆ, ಇಲ್ಲ ಆಕೆ ನನ್ನ ಜವಾಬ್ದಾರಿ, ಆಕೆಗೆ ಮೆಚುರಿಟಿ ಬಂದು ಆಕೆಗೆ ಅವ್ರ ತಂದೆ ವಿಲ್ ಬರೆದಿದ್ದಾನೆ, ಆ ವಿಲ್ ಅಲ್ಲಿ ಆಕೆ ಎಲಿಜಿಬಲ್ ಆಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ನೀನು ಅವ್ರಿಗೆ ಇದು ಮಾಡಬೇಡ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾನೆ, ಹಂಗಾಗಿ ನಾನು ನಿಮ್ಗೆ ಮದುವೆ ಆಗ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ. ಅವಾಗ ಆಕೆಗೆ ತೊಂದರೆ ಆಗ್ತದೆ, ಯಾರಿಗೆ ಅವ್ರ ತಾಯಿಗೆ, ಲೇಡಿ ಬ್ರಾಕ್ನಲ್. ಅವಾಗ ಆಕೆ ಏನ್ ಕೇಳ್ತಾಳ, ಸರಿ ಹಾಗಾದ್ರೆ ಮುಂದೆ ಏನ್ ಮಾಡೋದು ಅಂತ ಕೇಳಿದಾಗ, ಅದೇ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಮಹಿಳೆ ನಿಂತಿರ್ತಾಳ. ಆ ಮಹಿಳೆ ಹೆಸರು ಪ್ರಿಸ್ಮ್ ಅಂತಕ್ಕಂಥಕ್ಕೆ. ಆಕೆನ್ ನೋಡಿ ನೀನ್ ಎಲ್ಲೇ ನೋಡಿದ್ರಿ ಅಂತ ಹೇಳಿದಾಗ ಪರಸ್ಪರ ಪರಿಚಯ ಆಗ್ತದೆ. ಪರಿಚಯ ಆದಾಗ ಗೊತ್ತಾಗ್ತದೆ ಆ ಹುಡುಗ ಬೇರೆ ಯಾರಲ್ಲ, ತನ್ನ ಅಕ್ಕನ ಮಗನೇ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಂದ್ರೆ ಅಲ್ಜರ್ನಾನ್ ಮಾನ್ಕ್ರಿಫ್ನ ಸಹೋದರನೇ ಆಗಿರ್ತಾನೆ. ಅವನು ವಿಕ್ಟೋರಿಯನ್ ಸ್ಟೇಷನ್ ನಲ್ಲಿ ಅವನು ಬ್ಯಾಗ್ ಎಕ್ಸ್ಚೇಂಜ್ ಆಗಿ ಅವನು ತಪ್ಪಿಸ್ಕೊಂಡು ಹೋಗಿರ್ತಾನೆ. ಆಗಿಂದ ಆ ಸಂದರ್ಭದಲ್ಲಿ ಅವನಿಗೆ ಕೇಳಿದಾಗ ಅವನು ಬ್ಯಾಗ್ ಅನ್ನು ಕೂಡ ತಂದು ತೋರಿಸ್ತಾನೆ, ನೋಡಿ ಇದೇ ಬ್ಯಾಗ್ ನಲ್ಲಿ ನಾನು ಸಿಕ್ಕಿದ್ದು ಅಂತಕ್ಕಂಥದ್ದು. ಓಹೋ, ಹಂಗಾದ್ರೆ ನಿಜ ನಿಜ, ನೀವು ಹೇಳಿದ್ದು ನಿಜ, ಇವನೇ ನಿಜವಾಗಿರ್ತಕ್ಕಂಥ ಇವನು ಅಂತೇಳಿ ತಿಳ್ಕೊಂಡು ಆಕಿ ಒಪ್ಕೊಳ್ತಾಳೆ. ಒಪ್ಕೊಂಡ್ಮೇಲೆ ಪರಸ್ಪರ ಇಬ್ರು ಎಲ್ಲ ಸೇರಿ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಬಟ್ ಇದು ನಾಟಕದಲ್ಲಿ ಇದು ವಿಷಯ ನಾವು ಯಾವುದೋ ಒಂದು ನಮ್ಮ ಇಂಡಿಯನ್ ಫಿಲ್ಮ್ ರೀತಿಯಲ್ಲಿ ಇರ್ಬೋದು. ಬಟ್ ಇದರಲ್ಲಿ ವಿಶೇಷ ಏನಂದ್ರೆ, ಅಂದಿನ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಬೂಟಾಟಿಕೆಯನ್ನ ಬಹಳಷ್ಟು ಪರಿಣಾಮಕಾರಿಯಾಗಿ ಅವನು ತೋರಿಸ್ತಾನೆ. ಈಗ ಅವನ ಡೈಲಾಗ್ಸ್ಗಳು ಯಾಕಷ್ಟು ಫೇಮಸ್ ಆಗಿದ್ವು ಅಂತಕ್ಕಂಥದ್ದು ನೋಡೋಣ. ಈ ಒಂದು ಇಲ್ಲಿವರೆಗೆ ಹೇಳ್ತಕ್ಕಂಥ ಸಣ್ಣ ಒಂದು ಕಥೆ ಹಿನ್ನೆಲೆ ಅಥವಾ ಎಲ್ಲರಿಗೂ ಗೊತ್ತೇ ಇದೆ. ಇಲ್ಲಿ ಒಂದು ಮಾತು ಹೇಳ್ತಾರೆ ಮಿಸ್ ಪ್ರಿಸ್ಮ್ ಅಂತಕ್ಕಂಥಕ್ಕೆ, ನೋ ಮ್ಯಾರಿಡ್ ಮ್ಯಾನ್ ಈಸ್ ಎವರ್ ಅಟ್ರಾಕ್ಟಿವ್ ಎಕ್ಸೆಪ್ಟ್ ಟು ಹಿಸ್ ವೈಫ್. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ನೋ ಮ್ಯಾರಿಡ್ ಮ್ಯಾನ್ ಈಸ್ ಎವರ್ ಅಟ್ರಾಕ್ಟಿವ್ ಎಕ್ಸೆಪ್ಟ್ ಟು ಹಿಸ್ ವೈಫ್. ಯಾವುದೇ ವಿವಾಹಿತ ಪುರುಷ ತನ್ನ ಹೆಂಡತಿಯನ್ನು ಹೊರತುಪಡಿಸಿ ಎಂದಿಗೂ ಆಕರ್ಷಕವಾಗಿರುವುದಿಲ್ಲ. ನೋಡಿ, ಇದನ್ನ ಮೇಲ್ನೋಟಕ್ಕೆ ಒಂದು ಸಣ್ಣ ಒಂದು ಸಂಭಾಷಣೆ ಅಂತ ಅನ್ಸಿರ್ಬೋದು ನಿಮಗೆ. ಯಾವುದೇ ವಿವಾಹಿತ ಪುರುಷನು ತನ್ನ ಹೆಂಡತಿಯನ್ನು ಹೊರತುಪಡಿಸಿ ಎಂದಿಗೂ ಆಕರ್ಷಕವಾಗಿರುವುದಿಲ್ಲ. ಆಕ್ಚುಲಿ ವಿವಾಹಿತ ಪುರುಷ ತನ್ನ ಹೆಂಡತಿಗೆ ಆಕರ್ಷಕವಾಗಿರೋದಿಲ್ಲ ಅನ್ನೋದು ಜನರಲ್ ಆಗಿರ್ತಕ್ಕಂಥ ಒಂದು ಐಡಿಯಾಲಜಿ. ಬಟ್ ಅದನ್ನ ಅಲ್ಲಿ ಒಂದು ಟ್ವಿಸ್ಟ್ ಆ ಒಂದು ಹೇಳಿಕೆಯಲ್ಲಿ ನಾವು ಕಾಣಬಹುದು. ಈ ತರ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಇವ್ರು ಕೊಡ್ತಾರೆ. ಮತ್ತೆ ಅದೇ ಲೇಡಿ ಬ್ರಾಕ್ನಲ್ ಇನ್ನೊಂದು ಸಂದರ್ಭದಲ್ಲಿ ಒಂದು ಮಾತನಾಡ್ತಾಳೆ, ದ ಹೋಲ್ ಥಿಯರಿ ಆಫ್ ಮಾಡರ್ನ್ ಎಜುಕೇಶನ್ ಈಸ್ radically unsound. In England, education produces no effect whatsoever. If it did, it would pose a serious danger to the upper classes. ಅಂದ್ರೆ ಯಾವುದೇ ಆಧುನಿಕ ಶಿಕ್ಷಣ ಸಂಪೂರ್ಣ ಸಿದ್ಧಾಂತವು ಅಮೂಲಾಗ್ರವಾಗಿ ಆಧಾರರಹಿತವಾಗಿದೆ. ಇವತ್ತಿನ ಏನ್ ಮಾಡರ್ನ್ ಎಜುಕೇಶನ್ ಇದೆಯಲ್ಲ, ಅದಕ್ಕೆ ಸಿದ್ಧಾಂತ ಏನಿದೆಯಲ್ಲ, ಅದಕ್ಕೆ ಸಂಪೂರ್ಣವಾಗಿ ಆಧಾರರಹಿತ, ಬೇಸ್ಲೆಸ್ ಅಂತಕ್ಕಂಥ ಮಾತನ್ನ ಹಾಕಿ ಹೇಳ್ತಾರೆ. ಅದು ಮುಖ್ಯವಾಗಿ ಇಂಗ್ಲೆಂಡ್ ನಲ್ಲಿ ಶಿಕ್ಷಣವು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಅಂದ್ರೆ ಶಿಕ್ಷಣದ ವ್ಯವಸ್ಥೆಯನ್ನೇ ಟೀಕೆ ಮಾಡ್ತಾಳೆ, ವಿಡಂಬನೆ ಮಾಡ್ತಾಳೆ. ಈ ಇಂಗ್ಲೆಂಡ್ನಾಗ ಕೊಡ್ತಕ್ಕಂಥ ಎಜುಕೇಶನ್ ಇದೆಯಲ್ಲ, ಇದು ಯಾರ ಮೇಲೂ ಯಾವುದೇ ಪ್ರಭಾವವನ್ನು ಅದೇನಾಗಲ್ಲ, ಬೀರೋದಿಲ್ಲ. ಒಂದ್ ವೇಳೆ ಅದು ಏನಾದ್ರು ಪ್ರಭಾವ ಬೀರಿದ್ರೆ ಅದು ಮೇಲ್ವರ್ಗದವರಿಗೆ ಗಂಭೀರ ಅಪಾಯವನ್ನು ಉಂಟು ಮಾಡುತ್ತದೆ. ನೋಡಿ, ಒಂದು ಲೇಡಿ ಕ್ಯಾರೆಕ್ಟರ್ ಇಡೀ ಇಂಗ್ಲೆಂಡಿನ ಶಿಕ್ಷಣ ವ್ಯವಸ್ಥೆಯನ್ನ ಕುರಿತು ಅತ್ಯಂತ ವಿಡಂಬನಾತ್ಮಕವಾಗಿ ಮತ್ತು ಆ ಸತ್ಯವನ್ನೇ ಆಕಿ ಎಷ್ಟೊಂದು ಮಾರ್ಮಿಕವಾಗಿ ಇಲ್ಲಿ ಹೇಳೋದನ್ನು ಕಾಣ್ತೀವಿ. ಅಂದ್ರೆ ಇಂಥ ಹಲವಾರು ಡೈಲಾಗ್ಗಳನ್ನ ಅವನು ಬಹಳ ಸೂಕ್ಷ್ಮವಾಗಿ ಹೆಣೆದಿದ್ದಾನೆ. ಆ ಒಂದು ಡೈಲಾಗ್ಗಳು ನಮಗೆ ಓದುವಾಗ ತುಂಬಾ ಸಂತೋಷವನ್ನು ಉಂಟು ಮಾಡ್ತವೆ, ಸಂತೋಷವನ್ನು ಕೊಡ್ತವೆ. ಜೊತೆಗೆ ಅವತ್ತಿನ ಸಮಾಜದ ಎಲ್ಲಾ ರೀತಿಯ ಇದನ್ನು ಕೂಡ ಅದು ನಮ್ಗೆ ಏನಾಗ್ತದೆ ತೋರಿಸ್ತದೆ. ನೆಕ್ಸ್ಟ್, ಈ ರೀತಿಯಲ್ಲಿ ಹಲವಾರು ನಾವು ಡೈಲಾಗ್ ಅನ್ನ ಆ ಒಂದು ನಾಟಕದಲ್ಲಿ ಕಾಣಬಹುದು. ಇಷ್ಟೊಂದು ಪ್ರಮುಖವಾಗಿರ್ತಕ್ಕಂಥ ನಾಟಕ, ಇಷ್ಟೊಂದು ಸ್ಟ್ಯಾಂಡಿಂಗ್ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಆಗಿರ್ತಕ್ಕಂಥ ಪರಿಣಾಮವನ್ನು ಬೀರಿರ್ತಕ್ಕಂಥ ನಾಟಕ. ಇವನಿಗೆ ಏನಾಯ್ತಂದ್ರೆ, ಇವನು ಒಂದು ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ಟ. ಆ ಒಂದು ಸಂದರ್ಭದಲ್ಲಿ ಇಂಗ್ಲೆಂಡಿನ ಯಾವುದೇ ಮೂಲೆಯಲ್ಲಿ ಹೋದ್ರು ಕೂಡ ಇವನನ್ನು ಗುರುಸ್ತಕ್ಕಂಥದ್ದು, ಇವನ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾ ಇದ್ರು. ಯಾವಾಗಲೂ ಇವನ ಬಗ್ಗೆನೇ ಬಹಳಷ್ಟು ಚರ್ಚೆ ನಡೀತಾ ಇತ್ತು. ಈ ಒಂದು ಅದ್ಭುತ ಒಂದು ಸ್ಟಾರ್ಡಮ್ ಅನ್ನು ಪಡೆದಿರ್ತಕ್ಕಂಥವ್ನು, ಜೊತೆಗೆ ನೋಡಲು ಕೂಡ ನಾನು ಆಲ್ರೆಡಿ ಹೇಳಿದೆ ಬಹಳಷ್ಟು ಸ್ಫುರದ್ರೂಪಿ ಆಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದವನು. ಇವನ ನಂತರ ಯಾಕೆ ಈ ತರ ಅವನು ಜೀವನ ದುರಂತಮಯ ಆಯ್ತು ಅಂತಕ್ಕಂಥದ್ದು ನೋಡಿದಾಗ, ಅದೇ ಮತ್ತೊಮ್ಮೆ ನಾವು ಈ ಒಂದು ವಿಷಯಕ್ಕೆ ಬಂದ್ರೆ, ಅವನೊಬ್ಬ ಗೇ ಆಗಿದ್ದ. ಗೇ ಅಂದ್ರೆ ಅವನು ಸಲಿಂಗ ಕಾಮಿ ಆಗಿದ್ದ ಅಂತಕ್ಕಂಥದ್ದು. ಅದನ್ನ ಅವನು ಆರಂಭದಲ್ಲಿ ಅವನು ಅಲ್ಲಗಳೆದ, ಇಲ್ಲ ನಾನು ಆ ತರದ್ದು ಯಾವುದೇ ಇಲ್ಲ ಅಂತಕ್ಕಂಥದ್ದನ್ನ ಅಲ್ಲಗಳೆದು ಕೊನೆಗೆ ಆ ವ್ಯಕ್ತಿಯ ಒಂದು ಪ್ರಭಾವದಿಂದ ಅವನು ಇದಕ್ಕೆ ಹೋದ, ಕೋರ್ಟಲ್ಲಿ ಹೋದಾಗೂ ಕೂಡ ಅವನಿಗೆ ಯಾವುದೇ ರೀತಿಯ ಯಶಸ್ಸು ಸಿಗ್ಲಿಲ್ಲ.
ಅದು ಯಾವಾಗ ಆರೋಪ. ಹಲೋ ಹಲೋ ಸರ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಇವನು ಸ್ವತಃ ದಯವಿಟ್ಟು ನಿಮ್ಮ ಇಬ್ಬರು ಆಡಿಯೋನ ಮ್ಯೂಟ್ ಮಾಡ್ಕೊಳ್ಳಿ. ಆಗ್ಲಿ, ಪಂಪರೆಡ್ಡಿ ಅವರೇ ಮುಂದುವರಿಸಿ. ಸರ್, ಇವನು ಸ್ವತಃ ಒಂದು ಸಂತೃಪ್ತ ಕುಟುಂಬವನ್ನು ಹೊಂದಿದ್ದ. ಹೆಂಡತಿ, ಇಬ್ಬರು ಮಕ್ಕಳಿದ್ರು, ಜೊತೆಗೆ ಸಾಕಷ್ಟು ಸ್ಟಾರ್ಡಮ್ ಇತ್ತು, ಆಗಿಂದ ಸಾಕಷ್ಟು ಹಣ ಕೂಡ ಇತ್ತು. ಇಷ್ಟೆಲ್ಲ ಹೊಂದಿರತಕ್ಕಂತ ಇವನು ಈ ಒಂದು ಸಲಿಂಗ ಕಾಮದ ಆರೋಪದಲ್ಲಿ ಸಿಕ್ಕ ನಂತರ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ. ತನ್ನ ಈ ಗಳಿಸಿರ್ತಕ್ಕಂಥ ಎಲ್ಲಾ ಹೆಸರುಗಳನ್ನು ಕೂಡ ಅವನು ಏನ್ ಮಾಡ್ದ, ಈ ಒಂದು ಇದರಲ್ಲಿ ಅವನು ಏನ್ ಮಾಡ್ದ, ಕಳ್ಕೊಂಡ. ಆರ್ಥಿಕವಾಗಿ ದಿವಾಳಿ ಆದ. ದಾಂಪತ್ಯ ಮುರಿದು ಬಿತ್ತು. ವೈಲ್ಡ್ ಅವರ್ತಕ್ಕಂಥ ವ್ಯಕ್ತಿಯನ್ನ ಆತನ ಹೆಂಡತಿ ತಿರಸ್ಕಾರ ಮಾಡಿದ್ಲು. ಮಕ್ಕಳು ಕೂಡ ಅವನಿಂದ ದೂರ ಆದರು. ಅವರ ತಾಯಿ ಜೊತೆಗೆ ಅವರು ಇದ್ರು. ಆಗಿಂದ ವಿಚ್ಛೇದನ ಕೂಡ ಆಯಿತು. ಇಷ್ಟೆಲ್ಲ ಆಗಿ 1893ರಲ್ಲಿ ಗಂಡ ಹೆಂಡತಿ ಇಬ್ರು ಏನಾದ್ರು ಬೇರ್ಪಟ್ರು. ಆದ್ರೂ ಔಪಚಾರಿಕವಾಗಿ ವಿಚ್ಛೇದನ ಪಡೆದಿರಲಿಲ್ಲ. ಅಷ್ಟೆಲ್ಲ ಆದ್ರೂ ಕೂಡ ಈ ನಂತರದಲ್ಲಿ ಇವನಿಗೆ ಏನಾಯ್ತು, ಕೋರ್ಟ್ ಕಟಕಟಿಯನ್ನು ಏರ್ಬೇಕಾಯ್ತು. ಯಾಕಂದ್ರೆ ಯಾವ ವ್ಯಕ್ತಿಯೊಂದಿಗೆ ಇವನು ಸಲಿಂಗ ಕಾಮವನ್ನು ಹೊಂದಿದ್ನೋ ಆ ವ್ಯಕ್ತಿಯ ತಂದೆ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿದ್ದ. ಅವನೇನ್ ಮಾಡಿದ, ಇವನ ವಿರುದ್ಧ ಸಾಕಷ್ಟು ಗೂಢಚಾರರನ್ನು ನೇಮಕ ಮಾಡಿ ಇವನನ್ನ ಹಿಂಬಾಲಿಸಿ ಸಾಕಷ್ಟು ಸಾಕ್ಷಿ ಆಧಾರಗಳನ್ನ ಸಂಗ್ರಹಿಸಿ ಕೊನೆಗೆ ಕೋರ್ಟ್ ಮುಂದೆ ಅದನ್ನ ಏನ್ ಮಾಡಿದ, ಪ್ರೊಡ್ಯೂಸ್ ಮಾಡಿದ. ಜೊತೆಗೆ ಏನಾಯ್ತು, ಆ ಸಂದರ್ಭದಲ್ಲಿ UK ನಲ್ಲಿ ಲೈಂಗಿಕ ಸಲಿಂಗ ಕಾಮ ಅಂತಕ್ಕಂಥದ್ದು ಕಾನೂನು ಬಾಹಿರ ಆಗಿತ್ತು. ಆದ್ರೆ ಅದನ್ನು ಪ್ರೂವ್ ಮಾಡೋದಷ್ಟು ಸುಲಭವಾಗಿರ್ಲಿಲ್ಲ. ಬಟ್ ಅವರ ತಂದೆ ಅದನ್ನ ಪ್ರೂವ್ ಮಾಡಿದ. ಆ ಒಂದು ಇವನು ಯಾರ ಜೊತೆಗೆ ಸಂಬಂಧ ಹೊಂದಿದ್ನಲ್ಲ, ಅವನು ಲಾರ್ಡ್ ಆಲ್ಫ್ರೆಡ್ ಡಗ್ಲಾಸ್ ಅಂತಕ್ಕಂಥ ವ್ಯಕ್ತಿಯೊಂದಿಗೆ ಇವನು ಏನ್ ಮಾಡಿದ್ದ, ಸಂಬಂಧವನ್ನು ಹೊಂದಿದ್ದ. ಅದು ನಿಜ ಕೂಡ ಆಗಿತ್ತು. ಆರಂಭದಲ್ಲಿ ಇದ್ರೆ ಅವನು ನಿರಾಕರಿಸಿದ್ರು ಕೂಡ ಅವರ ತಂದೆಗೆ ಈ ವಿಷಯ ಗೊತ್ತಾಗಿ ಅವನು ಈ ಒಂದು ವಿಷಯವನ್ನ ಕೋರ್ಟ್ನ ಕಟಕಟಿಗೆ ಎಳೆದು ಕೊನೆಗೆ ಇವನಿಗೆ ಶಿಕ್ಷೆ ಕೂಡ ಆಯ್ತು. ಯಾವಾಗ ಇವನಿಗೆ ಕೋರ್ಟಲ್ಲಿ ಇವನು ತಪ್ಪಿತಸ್ಥ ಅಂತ ಪ್ರೂವ್ ಆಯ್ತು, ಅಂದಿನಿಂದ ಇವನ ಜೀವನದ ಅವನತಿ ಆರಂಭವಾಯ್ತು ಅಂತ ಹೇಳ್ಬೋದು. ಇದಿಷ್ಟೇ ಅಲ್ಲದೆ ಇತರೆ ನಟರ ಜೊತೆಗೆ, ನಟಿಯರ ಜೊತೆಗೆ ಇವನ ಒಂದು ಅಕ್ರಮ ಸಂಬಂಧಗಳು ಇವನ ಜೀವನದ ಮೇಲೆ ಬಹಳಷ್ಟು ಪರಿಣಾಮ ಉಂಟು ಮಾಡಿದ್ವು. ಜೊತೆಗೆ ವೈವಾಹಿಕ ಜೀವನ ಕೂಡ ಮುರಿದು ಬಿತ್ತು. ಈಗ ಸಲಿಂಗ ಕಾಮ ಅಂತಕ್ಕಂಥದ್ದು ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯ ಅರ್ಥಗಳನ್ನ ಪಡ್ಕೋಬಹುದು. ಬಟ್ ನಾನು ಹೇಳ್ತಾ ಇರೋದೇನಂದ್ರೆ, ಅಂದಿನ ಕಾಲಘಟ್ಟದಲ್ಲಿ ಅದು ತಪ್ಪಾಗಿತ್ತು. ಅದು ಅವರ ವೈಯಕ್ತಿಕ ವಿಚಾರ, ಸರಿಯೋ ತಪ್ಪ ಅಂತಕ್ಕಂಥದ್ದು. ಯಾಕಂದ್ರೆ ಅದನ್ನ ಚರ್ಚಿಸ್ತಕ್ಕಂಥದ್ದು ವಿಷಯ ಅಲ್ಲದೆ ಇರೋದ್ರಿಂದ. ನಂತರ ಏನಾಯ್ತು, ಅವತ್ತಿನ ಇಂಗ್ಲೆಂಡ್ ನಲ್ಲಿ ಅದು ತಪ್ಪಾಗಿರೋದ್ರಿಂದ ಅವನಿಗೆ 1895ರಲ್ಲಿ ಅರೆಸ್ಟ್ ಮಾಡಿದ್ರು. ಅಸಭ್ಯತೆಯ ಆರೋಪವನ್ನು ಹೊರಿಸಲಾಯಿತು. ಜೊತೆಗೆ ವಿಚಾರಣೆ ಕೂಡ ಆಯಿತು. ಅದು ಓಕೆನಾಗಿ ಅವನು ಶಿಕ್ಷೆಯನ್ನು ಕೂಡ ಆಯ್ದ. ಬಹಳಷ್ಟು 2 ವರ್ಷಗಳ ಕಾಲ ಕಠಿಣ ಶಿಕ್ಷೆಗೆ ಒಳಪಟ್ಟವನು. ಅದರಿಂದ ಅವನು ದೈಹಿಕವಾಗಿ ಕೂಡ ನೊಂದ, ಮಾನಸಿಕವಾಗಿ ಕೂಡ ನೊಂದ. ಯಾಕಂದ್ರೆ ಅವನು ಮೂಲತಃ ಕವಿ ಮನಸ್ಸಿನ ವ್ಯಕ್ತಿಯಾಗಿದ್ದ. ಬಹುಶಃ ಅದನ್ನೊಂದು ನಾವು ಅವನ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಹವ್ಯಾಸ ಅಂತ ಕರಿಬಹುದು. ಬಟ್ ಉಳಿದಂತೆ ವ್ಯಕ್ತಿ ಬಹಳ ಅದ್ಭುತವಾಗಿದ್ದ. ಬಟ್ ಅಂದಿನ ಸಮಾಜ ಅದನ್ನು ಒಪ್ಪಿಕೊಳ್ಳದೆ ಇರೋದ್ರಿಂದ ಅವನು ಬಹಳಷ್ಟು ಕಷ್ಟಪಡ್ಬೇಕಾಯ್ತು. 2 ವರ್ಷಗಳ ಕಾಲ ಕಠಿಣ ಪರಿಶ್ರಮದ ಒಂದು ಶಿಕ್ಷೆಯನ್ನು ಕೊಟ್ಟಿದ್ರು ಅವನಿಗೆ. ಅದು ಊಟ ಸರಿಯಾಗಿರ್ಲಿಲ್ಲ, ಅಲ್ಲಿ ವಾತಾವರಣ ಸರಿಯಾಗಿರ್ಲಿಲ್ಲ. ಅದರಿಂದ ಅವನ ದೇಹದ ಮೇಲೆ ಬಹಳಷ್ಟು ಪರಿಣಾಮವಾಗಿ ಮಾನಸಿಕ ಒತ್ತಡಕ್ಕೊಳಗಾದ. ಹಂಗಾಗಿ ಅವನು ಏನ್ ಮಾಡಿದ, ಬಹಳಷ್ಟು ವಿಷಯಗಳಲ್ಲಿ ಅವನು ಮಾನಸಿಕವಾಗಿ ಕುಗ್ಗಿ ಹೋದ. ಇಷ್ಟೆಲ್ಲ ಆದ್ಮೇಲೆ ನಂತರ ಏನಾಯ್ತು, ಅವನಿಗೆ ಅನಾರೋಗ್ಯ ಮುಂದುವರಿತು. 2 ವರ್ಷದ ನಂತರ ಅವನು ಬಿಡುಗಡೆ ಆಯಿತು. ಬಿಡುಗಡೆ ಆದಾಗ ಅವನ ಹೆಂಡತಿ ಅಷ್ಟೆಲ್ಲ ವೈವಾಹಿಕ ಭಿನ್ನತೆಗಳಿದ್ರು ಕೂಡ, ಅದೊಂದು ವಿಫಲವಾಗಿರ್ತಕ್ಕಂಥ ವಿವಾಹ ಆಗಿದ್ರು ಕೂಡ ಅವನಿಗೆ ತಿಂಗಳ ಇಷ್ಟು ಅಂತೇಳಿ ಅವನಿಗೆ ಜೀವನಾಂಶ ಕೊಡ್ತಾ ಇದ್ಲು. ಜೀವನಾಂಶ ಕೊಟ್ಟು ಅವನು ಒಂದು ಮೊದಲನೇ ವ್ಯಕ್ತಿಯೊಂದಿಗೆ ಯಾವುದೇ ರೀತಿಯ ಲೈಂಗಿಕ ಸಂಬಂಧವನ್ನು ಇಟ್ಕೊಂಡಿಲ್ಲ ಅಂತಕ್ಕಂಥದ್ದು ಗೊತ್ತಾಗಿ ಆಕೆಲ್ಲ ಸಹಾಯ ಮಾಡ್ತಾ ಇದ್ಲು. ಮತ್ತೆ ಅದನ್ನು ಆ ಒಂದು ಹವ್ಯಾಸವನ್ನು ಅವನು ಮುಂದುವರಿಸಿದ. ಅದು ಗೊತ್ತಾದ ಕೂಡಲೇ ಆಕೆ ತನ್ನ ಎಲ್ಲಾ ರೀತಿಯ ಸಹಾಯ ಸಹಕಾರವನ್ನ ನಿಲ್ಲಿಸಿದ್ಲು. ಅವಳು ಮಕ್ಕಳನ್ನು ಕೂಡ ಭೇಟಿ ಆಗ್ಲಿಕ್ಕೆ ಅವಳು ಬಿಡ್ಲಿಲ್ಲ. ಇದರಿಂದ ಇನ್ನಷ್ಟು ಮಾನಸಿಕವಾಗಿ ಅವನು ಜರ್ಜರಿತನಾದ. ಅಷ್ಟು ಒಂದು ಕಾಲದಲ್ಲಿ ಸೆಲೆಬ್ರಿಟಿ ಆರ್ಟಿಸ್ಟ್ ಆಗಿರ್ತಕ್ಕಂಥವ್ರು ಇವತ್ತು ಬದುಕಲಿಕ್ಕೆ ಕೂಡ ಕಷ್ಟಪಡ್ತಕ್ಕಂಥ ಒಂದು ಪರಿಸ್ಥಿತಿ ಅವನಿಗೆ ಬಂತು. ಜೈಲು ಪಾಲಾದ, ಜೈಲಿಂದ ಬಿಡುಗಡೆ ಆದ, ಅನಾರೋಗ್ಯ ಬಂತು, ಆರ್ಥಿಕವಾಗಿ ಬ್ಯಾಂಕ್ರಪ್ಟ್ ಆಗಿದ್ದ, ಸೆರೆವಾಸ ಆಯಿತು. ಇಷ್ಟೆಲ್ಲ ಆಗಿ ಅವನು ಜರ್ಜರಿತನಾಗಿದ್ದ. ಇಂತಹ ಸಂದರ್ಭದಲ್ಲಿ ಅವನಿಗೆ ಹಲವಾರು ಜನ ಸ್ನೇಹಿತರು ಸಹಾಯ ಮಾಡಿದ್ರು ಕೂಡ ಅವನು ಸುಧಾರಿಸಿಕೊಂತಕ್ಕಂಥ ಸ್ಥಿತಿಯಲ್ಲಿ ಅವನು ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ರಾಬಿನ್ಸನ್ ಅಂತಕ್ಕಂಥ ಅವನ ಫ್ರೆಂಡ್ ಅವನಿಗೆ ಬಹಳಷ್ಟು ಬೆಂಬಲವನ್ನು ಕೊಟ್ಟ. ಇಷ್ಟೆಲ್ಲ ಆದ್ಮೇಲೆ ಕೂಡ ಅವನು ಒಬ್ಬ ಸಾಹಿತ್ಯದ, ಇದು ಅವನ ವೈಯಕ್ತಿಕ ಜೀವನ, ಸಾಹಿತ್ಯದ ದೃಷ್ಟಿಯಲ್ಲಿ ಅವನು ಇಂಗ್ಲೆಂಡಿನ ಅಥವಾ ಇಂಗ್ಲಿಷ್ ಸಾಹಿತ್ಯದ ಒಬ್ಬ ಮೇರು ವ್ಯಕ್ತಿತ್ವ ಅಂತ ಹೇಳ್ಬೋದು ನಾವು.
ದಿ ಪಿಕ್ಚರ್ ಆಫ್ ಡೊರೈನ್ ಗ್ರೇ ಅಂತಕ್ಕಂಥ ಒಂದು ಕಾದಂಬರಿ ಏನಿದೆಯಲ್ಲ, ಅದು ಅವನ ಬಹಳಷ್ಟು ಆಟೋಬಯೋಗ್ರಫಿಕಲ್ ಎಲಿಮೆಂಟ್ಸ್ ಹೊಂದಿರತಕ್ಕಂಥ ಕಾದಂಬರಿ ಅಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಆ ಒಂದು ಪಿಕ್ಚರ್ನ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಬಹಳ ಸುಂದರನಾಗಿರ್ತಾನೆ. ಯಾವ ರೀತಿ ಅಂದ್ರೆ ಆಸ್ಕರ್ ವೈಲ್ಡ್ನಷ್ಟೇ ಸುಂದರವಾಗಿರ್ತಾನ, ಅಜಾನುಭವವಾಗಿರ್ತಾನ, ಅದ್ಭುತವಾಗಿರ್ತಕ್ಕಂಥ ಕೇಶರಾಶಿಯನ್ನು ಹೊಂದಿರ್ತಾನ. ಅವನಿಗೆ ತನ್ನ ಸೌಂದರ್ಯದ ಬಗ್ಗೆ ಒಂಥರ ನಾರ್ಸಿಸಿಸಮ್ ಅಂತೀವಿ, ಅಂದ್ರೆ ಸ್ವರತಿ, ಆತ್ಮರತಿಯೇ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಅದೇ ಗುಣ ನಾವು ಈ ನಮ್ಮ ಆಸ್ಕರ್ ವೈಲ್ಡ್ ನಲ್ಲಿ ಕಾಣಬಹುದು. ಅಂದ್ರೆ ಬರಹಗಾರನ ಕೆಲವು ಅಭಿವ್ಯಕ್ತಿಗಳು ತನ್ನ ಕೃತಿಯಲ್ಲಿರ್ತಕ್ಕಂಥ ಪ್ರಮುಖ ಪಾತ್ರದ ಮುಖಾಂತರ ಹೊರಬರ್ತೇವೆ ಅಂತಕ್ಕಂಥದ್ದು ಕೂಡ ಸತ್ಯ. ಆದ್ರೆ ಕೃತಿಗೆ ಬರಹಗಾರನೇ ಒಂದೇ ರೀತಿ ಇರ್ತಾನ ಅಂತಕ್ಕಂಥದ್ದು ಒಪ್ಪತಕ್ಕಂಥ ಮಾತಲ್ಲದೆ ಹೋದ್ರೂ ಕೂಡ ಬರಹಗಾರನ ಕೆಲವೊಂದಿಷ್ಟು ಅಂಶಗಳಾದ್ರೂ ಕೂಡ ಅವನ ಕೃತಿಯಲ್ಲಿ ಅದರಲ್ಲಿ ಮುಖ್ಯವಾಗಿ ಪ್ರಮುಖ ಪಾತ್ರಗಳಲ್ಲಿ ಕಂಡು ಬರ್ತಾವ ಅಂತಕ್ಕಂಥದ್ದನ್ನ ನಾವು ಒಪ್ಕೋಬಹುದು. ಆಗ ಏನಾಗ್ತದೆ, ಅವನು ತನ್ನ ಸೌಂದರ್ಯವನ್ನ ಒಬ್ಬ ಚಿತ್ರಗಾರ ಬಿಡಿಸ್ತಾನೆ ಡೊರೈನ್ ಗ್ರೇ ಅಂತಕ್ಕಂಥ ಒಂದು ಪಾತ್ರದಲ್ಲಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವನ ವೈಯಕ್ತಿಕ ಜೀವನದಲ್ಲಿರ್ತಕ್ಕಂಥ ಕೆಲವು ಅಂಶಗಳಿಗೆ ಈ ಒಂದು ಕಾದಂಬರಿಯಲ್ಲಿ ಸಾಮ್ಯತೆ ಇರೋದ್ರಿಂದ ಈ ಒಂದು 2 ಅಂಶಗಳನ್ನ ನಾವು ಇಲ್ಲಿ ಹಂಚಿಕೊಳ್ತೇನೆ. ಅವನು ಇವನ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಚಿತ್ರವನ್ನ ಬಿಡಿಸ್ತಾನೆ. ಆ ಚಿತ್ರ ಎಷ್ಟು ಸುಂದರವಾಗಿರ್ತದೆ, ಇವನು ಅಷ್ಟೇ ಸುಂದರವಾಗಿರ್ತಾನ, ಅವನ ಕಲೆನೂ ಅಷ್ಟೇ ಚೆನ್ನಾಗಿರ್ತದೆ, ಇವನ ಸೌಂದರ್ಯ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಬಟ್ ಅವನಿಗೆ ಆ ಒಂದು ಚಿತ್ರದ ಮೇಲೆ ವ್ಯಾಮೋಹ ಬೆಳೀತದೆ. ವ್ಯಾಮೋಹ ಬೆಳೆದು ಅದು ನಾವು ನಂಬಬಹುದು ಅಥವಾ ನಂಬದೇ ಇರಬಹುದು. ಅವನು ಏನ್ ಬೇಡ್ಕೊಂತಾನಂದ್ರೆ, ಒಂದು ಗೋಸ್ಟ್ ಹತ್ರ, ಒಂದು ಡೆವಿಲ್ ಹತ್ರ, ಸೈತಾನ್ ಹತ್ರ, ನನ್ನ ದೇಹ ಹಾಗೆ ಇರ್ಲಿ, ಈ ಒಂದು ಚಿತ್ರಕ್ಕೆ ವಯಸ್ಸಾಗ್ಲಿ ಅಂತ ಬೇಡ್ಕೊಡ್ತಾನೆ. ನೋಡಿ ಎಷ್ಟು ಅಪರೂಪವಾಗಿರ್ತಕ್ಕಂಥ ಒಂದು ಥಾಟ್ ಇದೆ ಇದರಲ್ಲಿ. ಅಂದ್ರೆ ಇವನು ಸಾಮಾನ್ಯವಾಗಿ ವ್ಯಕ್ತಿ ಮುದುಕಾಗ್ತಾನೆ, ಚಿತ್ರ ಹಾಗೆ ಇರ್ತದೆ, ಶತಮಾನಗಳ ಕಾಲ ಚಿತ್ರ ಹಾಗೆ ಇರೋದನ್ನ ಕಾಣ್ತೀವಿ ನಾವು. ಬಟ್ ಇವನು ಏನ್ ಬೇಡ್ಕಂತಾನಂದ್ರೆ, ಆ ಚಿತ್ರಕ್ಕೆ ವಯಸ್ಸಾಗ್ಲಿ, ನಾನು ಹಾಗೆ ಇರ್ಬೇಕಂತ ಬೇಡ್ಕಂತಾನ. ಇದನ್ನ ನಾವು ಸಾಹಿತ್ಯ ದೃಷ್ಟಿಯಿಂದ ಒಪ್ಕೋಬೇಕಷ್ಟೇ. ಯಾಕಂದ್ರೆ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದ್ರ ಪ್ರಕಾರ ಅಂದ್ರೆ ನಮ್ಗೆ ಗೊತ್ತಿದೆ ಸುಳ್ಳು ಅಂತೇಳಿ, ಆದ್ರೂ ನಾವು ಸಿನಿಮಾ ಸಾಹಿತ್ಯದಲ್ಲಿ ಅದು ಒಪ್ಪಿಕೊಳ್ತೀವಿ. ಅದೇ ರೀತಿಯಲ್ಲಿ ಅವನು ಸಾಕಷ್ಟು ತಪ್ಪು ಕೆಲಸಗಳನ್ನ ಮಾಡ್ತಾ ಹೋಗ್ತಾನೆ. ಅದಕ್ಕೆ ನಾವು ಎಕ್ಸಾಂಪಲ್ ಆಗಿ ಡಾಕ್ಟರ್ ಫಾಸ್ಟಸ್ ಅಂತಕ್ಕಂಥ ಒಂದು ಕ್ಯಾರೆಕ್ಟರ್ ಕೊಡ್ಬೋದು. ಅವನು ಕೂಡ ತನ್ನ ಇಡೀ ಸೋಲನ್ನ ಡೆವಿಲ್ಗೆ, ಸೈತಾನ್ಗೆ ಮಾರ್ಕೊಂತಾನೆ. ಇದು ಇವನು ಕೂಡ ಅದೇ ರೀತಿ ಮಾಡ್ತಾನೆ. ಇವನು ಸಾಕಷ್ಟು ಕೊಲೆಗಳನ್ನು ಮಾಡ್ತಾನೆ. ಆ ಒಂದು ಇವನು ಮಾಡಿರ್ತಕ್ಕಂಥ ಎಲ್ಲಾ ರೀತಿಯ ಅಪರಾಧಗಳು ಕೂಡ ಆ ದೃಶ್ಯ ಆ ಒಂದು ಚಿತ್ರದಲ್ಲಿ ಕಾಣ್ತಾ ಇರ್ತದೆ. ಕೊನೆಗೆ ಆ ಚಿತ್ರನೂ ನಾಶ ಆಗ್ತದೆ, ಇವನು ನಾಶ ಆಗಿ ಹೋಗ್ತಾನೆ. ಆ ಚಿತ್ರವನ್ನು ಇವನೇ ಸ್ವತಃ ನಾಶ ಪಡಿಸ್ತಾನೆ. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಆತ್ಮರತಿ ಅಂತಕ್ಕಂಥದ್ದು ಹೆಚ್ಚಾದಾಗ, ಆ ಗುಣ ಆಸ್ಕರ್ ವೈಲ್ಡ್ ಅಲ್ಲಿ ಕೂಡ ಇತ್ತು, ಹೆಚ್ಚಾದಾಗ ಅವನು ಸಾಕಷ್ಟು ತಪ್ಪು ಕೆಲಸಗಳನ್ನು ಮಾಡ್ತಾನೆ ಅಂತಕ್ಕಂಥದ್ದು. ಐಡೆಂಟಿಟಿ ಬೇಕು, ನಮ್ಮನ್ನು ನಾವು ಗುರುತಿಸ್ತಕ್ಕಂಥದ್ದು, ನಾವು ಅನನ್ಯ, ನಮ್ಮ ಅಸ್ಮಿತೆಯನ್ನ ನಾವು ಉಳಿಸ್ಕೊಂತಕ್ಕಂಥದ್ದು ಸಹಜ. ಆದ್ರೂ ಕೂಡ ಅದು ಅತಿ ಆದಾಗ ಅದೊಂದು ದುರಂತಕ್ಕೆ ಕಾರಣ ಆಗ್ತಾರೆ. ಅದೇ ರೀತಿಯಲ್ಲಿ ಈ ಡೊರೈನ್ ಗ್ರೇ ಅಂತಕ್ಕಂಥ ಒಂದು ಅಪರೂಪದ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾದಂಬರಿಯ ಪಾತ್ರ ಯಾವ ರೀತಿಯಲ್ಲಿ ಕೊನೆಗೊಳ್ತದೋ, ಅದೇ ರೀತಿಯಲ್ಲಿ ನಮ್ಮ ಅತ್ಯಂತ ಶ್ರೇಷ್ಠ ಬರಹಗಾರ, ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ, ಎಲ್ಲಕ್ಕಿಂತ ಹೆಚ್ಚಾಗಿ ಅದ್ಭುತ ಭಾಷಾ ಪ್ರೌಢಿಮೆ ಹೊಂದಿರತಕ್ಕಂಥ ನಮ್ಮ ಆಸ್ಕರ್ ವೈಲ್ಡ್ ದುರಂತ ಜೀವನವನ್ನ ನಡೆಸಿ ಅವನು ಕೊನೆಗೊಂಡ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳಲಿಕ್ಕೆ ತುಂಬಾ ಬೇಜಾರು ಅನಿಸ್ತದೆ. ಬಟ್ ಇದು ಒಂದು ನಾವು ಸ್ವಯಂಕೃತ ಅಪರಾಧ ಅಂತ ಹೇಳಕ್ಕೂ ಕೂಡ ತಪ್ಪಾಗ್ತದೆ, ಯಾಕಂದ್ರೆ ಅದು ಅವರವರ ವೈಯಕ್ತಿಕ ವಿಚಾರ ಆಗಿರೋದ್ರಿಂದ. ಬಟ್ ಒಬ್ಬ ಶ್ರೇಷ್ಠ ಸಾಹಿತಿಯನ್ನ ನಾವು ಈ ಒಂದು ಆರೋಪದ ಕಾರಣದಿಂದಾಗಿ ಏನ್ ಮಾಡ್ಕೊಂಡು ನಾವು ಕಳ್ಕೊಂಡ್ವಿ ಅಂತ ಹೇಳ್ಬೋದು. ನಂತರ ಅವನು ತನ್ನ 46ನೇ ವಯಸ್ಸಿನಲ್ಲಿ ತೀರ್ಕೊಳ್ತಾನೆ. ಅವನ ಅಂತಿಮ ಸಂಸ್ಕಾರವನ್ನ ಮಾಡಿದ ನಂತರ ಅದಕ್ಕೊಂದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪಾತ್ರ ಅಥವಾ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅಧ್ಯಾಯ ಇಂಗ್ಲಿಷ್ ಸಾಹಿತ್ಯದಲ್ಲಿ ಕೊನೆಗೊಳ್ತು ಅಂತ ಹೇಳ್ಬೋದು. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇದ್ದಿದ್ರೆ ಅವ್ನು ಇನ್ನೂ ಸ್ವಲ್ಪ ಹೆಚ್ಚು ಬದುಕಿದ್ರೆ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಬರ್ತಿತ್ತೇನೋ ಅಂತ ಅನಿಸ್ತದೆ. ಬಟ್ ಇಂಗ್ಲಿಷ್ ಸಾಹಿತ್ಯದಲ್ಲಿ ಬಹಳ ಬೇಗ ಬೆಳೆದು ಬಹಳ ಬೇಗ ನಾಶ ಹೊಂದಿರತಕ್ಕಂಥ ಒಬ್ಬ ಸಾಹಿತಿ ಅಂತ ಹೇಳ್ಬೋದು. ವ್ಯಕ್ತಿಯಾಗಿ ಅವ್ನು ನಾಶ ಹೊಂದಿದ್ರು ಕೂಡ ಅವನ ಕೃತಿಗಳು ಇವತ್ತು ಕೂಡ ಅವು ಇನ್ನು ತನ್ನ ಮೌಲ್ಯವನ್ನು ಉಳಿಸ್ಕೊಂಡಿದ್ದೇವೆ ಅಂತ ಹೇಳ್ತಾ ನಾನು ನನ್ನ ಉಪನ್ಯಾಸಕ್ಕೆ ಅಂತಿಮ ವಿರಾಮವನ್ನು ನೀಡ್ತೇನೆ. ಥ್ಯಾಂಕ್ ಯು ಸರ್. ಹಲೋ ಸರ್. ಬಹಳ ಚೆನ್ನಾಗಿ ಮಾತಾಡಿದ್ರಿ, ವಿಷಯಗಳನ್ನ ಒಳ್ಳೆ ಸೊಗಸಾಗಿ ನಿರೂಪಣೆಯನ್ನು ಮಾಡಿದ್ರಿ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು. ಈಗ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ ಅವರ ಮಾತುಗಳಿಗಿಂತ ಮುಂಚೆ ಬರುವ ಬುಧವಾರ 23ನೇ ತಾರೀಕಿನಂದು
ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ನಿಮಿತ್ತವಾಗಿ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಧಾರವಾಡ ಕಟ್ಟೆ ಆಯೋಜನೆ ಮಾಡಿದೆ. ಹಾಗಾಗಿ DM ಹಿರೇಮಠ್ ಅವರು ಅಧ್ಯಕ್ಷರು, ಡಾಕ್ಟರ್ ದರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ ಇವರು ರಾಜ್ಕುಮಾರ್ ಚಲನಚಿತ್ರಗಳಲ್ಲಿ ಜೀವನ ಮೌಲ್ಯಗಳು ಎನ್ನುವಂತಹ ವಿಷಯವನ್ನ ಇಟ್ಕೊಂಡು ಮಾತನಾಡಲಿದ್ದಾರೆ. ತಾವೆಲ್ಲರೂ ಕೂಡ ಕಟ್ಟೆಯ ಕಾರ್ಯಕ್ರಮಗಳಲ್ಲಿ ಇದೇ ರೀತಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ 24ನೇ ತಾರೀಕು ಗುರುವಾರ ಶೇಕ್ಸ್ಪಿಯರ್ ಅವರ ಜನ್ಮದಿನದ ನಿಮಿತ್ತವಾಗಿ ಮತ್ತೊಂದು ವಿಶೇಷ ಕಾರ್ಯಕ್ರಮ ನೆರವೇರಲಿದೆ. ಮೈಸೂರಿನ ಬಹಳ ಮಹತ್ವದ ಪ್ರಾಧ್ಯಾಪಕರು ಹಾಗೂ ಲೇಖಕರು ಆಗಿರುವಂತಹ ಡಾಕ್ಟರ್ C ನಾಗಣ್ಣ ಸರ್ ಅವರು ಮಾತನಾಡಲಿದ್ದಾರೆ. ಹಾಗಾಗಿ 2 ಕಾರ್ಯಕ್ರಮಗಳಲ್ಲಿ ತಾವು ದಯವಿಟ್ಟು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟೋಣು ಸರ್ ಅವರು ಕೆಲವು ಪ್ರಮುಖ ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೇನೆ. ನಂತರದಲ್ಲಿ ಚರ್ಚೆಗೆ ಅವಕಾಶ ಇರುತ್ತೆ. ಆವಾಗ ತಾವು ಪಂಪಾರೆಡ್ಡಿ ಅವರ ಜೊತೆಗೆ ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ನೇರವಾಗಿ ಅವ್ರ ಜೊತೆಗೆ ಮಾತನಾಡ್ಬೋದು. ಸರ್ ಪ್ಲೀಸ್. ಸರ್ ಡೋನು ಸರ್. ಇಲ್ಲ, ಇಲ್ಲೋ ಯಾರೋ ಮಾತಾಡ್ತಾ ಇದ್ದಾರೆ, ಅದಕ್ಕೆ ನಾನು ಸುಮ್ಮನೆ ಆದೆ. ಸರ್ ಡೋನು ಸರ್, ನನ್ನ ಧ್ವನಿ ಕೇಳಿಸ್ತದಲ್ಲ ಸರ್? ಕೇಳಿಸ್ತಾ ಇದೆ. ಎಸ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಕೇಸರಹಟ್ಟಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಪಂಪಾರೆಡ್ಡಿ N ರಿಚ್ಚಿನಮನಿಯವರು ಆಸ್ಕರ್ ವೈಲ್ಡನ ದಿ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್, ಅಸ್ಮಿತೆ, ಸಾಮಾಜಿಕ ಬೂಟಾಟಿಕೆ ಮತ್ತು ವೈವಾಹಿಕತೆಯ ಪರಿಶೋಧ ಎಂಬ ವಿಷಯದ ಕುರಿತು ಇಲ್ಲಿಯವರೆಗೆ ಮಾತನಾಡಿದ್ದಾರೆ. ಸರ್ ಪಂಪಾರೆಡ್ಡಿ ಸರ್ ಹೇಳಿ ಹೇಳಿ ಹೇಳಿ. ಸರ್ ವಿಡಿಯೋ ಆನ್ ಇಲ್ಲ ಸರ್. ವಿಡಿಯೋ ಆನ್ ಇದೆ, ವಿಡಿಯೋ ಆನ್ ಇದೆ, ವಿಡಿಯೋ ಆನ್ ಇದೆಯಲ್ಲ? ಕೇಳಿಸ್ತದಲ್ಲ ಸರ್? ಕೇಳಿಸ್ತದಲ್ರಿ? ವಿಡಿಯೋನು ಆನ್ ಇದೆ. ಇಲ್ಲ, ಐ ಕ್ಯಾನ್ ಸಿ ಮೈ ಫೇಸ್. ಅದು ಏನಾಗಿದೆ ಗೊತ್ತಿಲ್ಲ, ಟೆಕ್ನಿಕಲ್ ಸಮಸ್ಯೆ ಏನಾಗಿದೆ ಗೊತ್ತಿಲ್ಲ. ಮತ್ತೆ ಜಾಯ್ನ್ ಆಗ್ಲೇನು? ಅಲ್ಲ, ರೀಜಾಯ್ನ್ ಆಗ್ಲೇ ನಾನು? ಒಂದ್ಸರಿ ಟ್ರೈ ಮಾಡಿ ಸರ್. ಇಲ್ಲ ಅಂತಂದ್ರೆ ಆಡಿಯೋ ಇಟ್ಕೊಂಡು ಮಾತಾಡಿ ಪ್ಲೀಸ್. ಈಗ ನೋಡಿ ಸರ್. ಧ್ವನಿ ಕ್ಲಿಯರ್ ಇದೆ ಸರ್, ಮಾತಾಡಿ. ಹೌದಾ? ಸೊ ಏನು ಸಮಸ್ಯೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಆದ್ರೆ ನನ್ನ ಮುಖ ನನಗೆ ಕಾಣ್ತಾ ಇದೆ. ಆಗ್ಲಿ ಬಿಡಿ. ಎಸ್ ಸರ್. ಪಂಪಾರೆಡ್ಡಿ ಕರ್ನಾಟಕ ಕಾಲೇಜಿನಲ್ಲಿ ನನ್ನ ವಿದ್ಯಾರ್ಥಿಯಾಗಿದ್ದರು. ಪಂಪಾರೆಡ್ಡಿಯ ಬಗ್ಗೆ ನನಗೆ ಬಹಳ ಅಭಿಮಾನವಿದೆ, ಪ್ರೀತಿ ಇದೆ. ನನ್ನ ಒಬ್ಬ ವಿದ್ಯಾರ್ಥಿ ಹೀಗೆ ಒಂದು ಮಹತ್ವದ ವಿಷಯದ ಕುರಿತು, ಮಹತ್ವದ ನಾಟಕದ ಕುರಿತು 60-65 ನಿಮಿಷ ಬಹಳ ನಿರರ್ಗಳವಾಗಿ ಮಾತನಾಡ್ತಾರೆ, ಚರ್ಚಿಸ್ತಾರೆ ಮತ್ತು ಆ ಕೃತಿಯ ಅನೇಕ ಆಯಾಮಗಳ ಕುರಿತು ಮಾತನಾಡ್ತಾರೆ ಎನ್ನುವುದು ನನಗೆ ಬಹಳ ಹೆಮ್ಮೆಯ, ಸಂತೋಷದ ವಿಷಯ. ಹೀಗಾಗಿ ಪ್ರಾರಂಭದಲ್ಲಿ ನಾನು ಪಂಪಾರೆಡ್ಡಿಗೆ ಧನ್ಯವಾದಗಳನ್ನ ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಅನೇಕ ಸಲ ನನಗೆ ಈಗ ಇಂಥ ಕಾರಣಗಳಿಗಾಗಿ ಬಹಳ ಸಂತೋಷ ಎನಿಸ್ತದೆ, ಹೆಮ್ಮೆ ಎನಿಸ್ತದೆ. ಧಾರವಾಡ ಕಟ್ಟೆಯ ಮೇಲೆ ನನ್ನ ಅನೇಕ ಜನ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಅಂತ ನಾನು ಹೇಳೋದಿಲ್ಲ, ಸ್ಟೂಡೆಂಟ್ ಇಸ್ ಆಲ್ವೇಸ್ ಎ ಸ್ಟೂಡೆಂಟ್. ಸೊ ನನ್ನ ವಿದ್ಯಾರ್ಥಿಗಳು ಆಗಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತುಗಳನ್ನ ಆಡ್ತಾರೆ, ಚರ್ಚೆ ಮಾಡ್ತಾರೆ, ಅದ್ಭುತವಾಗಿ ಮಾತನಾಡ್ತಾರೆ. ಒಂದೊಂದು ಸಲ ನನಗೆ ಅನಿಸ್ತದೆ ನನ್ನ ವಿದ್ಯಾರ್ಥಿಗಳು ಪಂಪಾರೆಡ್ಡಿ ನನಗಿಂತಲೂ ಒಳ್ಳೆಯ ರೀತಿಯಲ್ಲಿ ಮಾತನಾಡ್ತಾ ನನಗೆ ಅನಿಸ್ತದೆ. ಮಕ್ಕಳು ತಂದೆಯನ್ನ ಮೀರ್ಬೇಕು, ಶಿಷ್ಯರು ಗುರುವನ್ನ ಮೀರ್ಬೇಕು, ಅದಾಗ್ಲೇ ಶಿಷ್ಯನಿಗೂ ಮಹತ್ವ ಬರ್ತದೆ.
ಆಮೇಲೆ ಗುರುವಿಗೂ ಅಥವಾ ಗುರುತ್ವಕ್ಕೂ ಮಹತ್ವ ಬರ್ತದೆ ಎಂದು ನಾನು ಬಲವಾಗಿ ನಂಬಿದವನು. ಪಂಪಾರೆಡ್ಡಿ ಈ ಕೃತಿಯ ಕುರಿತು ಮಾತನಾಡುತ್ತಾ ಅನೇಕ ಸಂಗತಿಗಳನ್ನ ನಮ್ಮ ಗಮನಕ್ಕೆ ತಂದರು. ಮುಖ್ಯವಾಗಿ 2 ವಿಷಯಗಳನ್ನ ಪ್ರಾರಂಭದಲ್ಲಿ ಅವರು ಚರ್ಚೆ ಮಾಡಿದರು. ಒಂದು, ಸಾಮಾಜಿಕ ಬದ್ಧತೆಯ ಬಗ್ಗೆ, ಲೇಖಕನ ಸಾಮಾಜಿಕ ಬದ್ಧತೆಯ ಬಗ್ಗೆ ಮಾತನಾಡಿದರು. ಹಾಗೆಯೇ ಲೇಖಕನ ಕಲಾನಿಷ್ಠೆಯ ಬಗ್ಗೆ, ಕಲಾತ್ಮಕತೆಯ ಬಗ್ಗೆ ಮಾತನಾಡಿದರು. ಅಂದ್ರೆ ಇಂಗ್ಲೆಂಡ್ ನಲ್ಲಿ 18-19ನೇ ಶತಮಾನದಲ್ಲಿ 2 ಮೂವ್ಮೆಂಟ್ಗಳು, ಚಳವಳಿಗಳು ಆಯ್ಕೋದು. ಎಲ್ಲಾ ಭಾಷೆಯ, ಎಲ್ಲಾ ಸಾಹಿತ್ಯದಲ್ಲೂ ಕೂಡ ಈ ಚಳವಳಿಗಳು ನಡೆದು ಹೋಗಿವೆ. ಒಂದು ಆರ್ಟ್ ಫಾರ್ ಆರ್ಟ್ ಸೇಕ್ ಅಂಡ್ ಆರ್ಟ್ ಫಾರ್ ಲೈಫ್ ಸೇಕ್, ಅಂದ್ರೆ ಕಲೆಗಾಗಿ ಕಲೆ, ಜೀವನಕ್ಕಾಗಿ ಕಲೆ, ಇಂತ ಈ 2 ಮಹತ್ವದ ಚಳವಳಿಗಳು ಯುರೋಪದಲ್ಲಿ, ಇಂಗ್ಲೆಂಡ್ ನಲ್ಲಿ ನಡೆದು ಆಸ್ಕರ್ ವೈಲ್ಡ್ ಈ ಆರ್ಟ್ ಫಾರ್ ಆರ್ಟ್ ಸೇಕ್ ಥಿಯರಿಯ ಈ ಸಿದ್ಧಾಂತದ ಪ್ರತಿಪಾದಕನಾಗಿದ್ದ, ಈ ಚಳವಳಿಯ ಪ್ರತಿಪಾದಕನಾಗಿದ್ದ, ಅದರ ಮುಖವಾಣಿಯಾಗಿದ್ದ, ಮೌತ್ ಪೀಸ್ ಆಗಿದ್ದ. ಈತನ ವ್ಯಕ್ತಿತ್ವ ಬಹಳ ಸಂಘರ್ಷಮಯವಾದ ವ್ಯಕ್ತಿತ್ವ, ಬಹಳ ಜಟಿಲವಾದ ವ್ಯಕ್ತಿತ್ವ, ಬಹಳ ಸಂಕೀರ್ಣ ವ್ಯಕ್ತಿತ್ವ. ಬಹಳ ವರ್ಷ ಬದುಕಲಿಲ್ಲ ಅವನು. ಸುಮಾರು 45-46 ವರ್ಷ ಬದುಕಿದ ಅಂತ ಕಾಣ್ತದೆ. ಈ ಅಲ್ಪಾವಧಿಯಲ್ಲಿ ಅವನು ದೊಡ್ಡ ಸಾಧನೆಯನ್ನು ಮಾಡಿದ. ಒಬ್ಬ ಕವಿಯಾಗಿ, ನಾಟಕರನಾಗಿ, ಕಾದಂಬರಿಕಾರನಾಗಿ ಒಂದು ಅದ್ಭುತ ಕಾದಂಬರಿಯನ್ನ ಬರೆದಿದ್ದಾನೆ. ಅನೇಕ ಜನರು ಅವನ ಕಾದಂಬರಿಯ ಕುರಿತು ಚರ್ಚೆ ಮಾಡುವುದಿಲ್ಲ. ದ ಪಿಕ್ಚರ್ ಆಫ್ ಡೋರಿಯನ್ ಗ್ರೇ ಅನ್ನೋದೇನಿದೆಯಲ್ಲ, ನಿಜವಾಗಿ ಹೇಳೋದಾದ್ರೆ ಆಸ್ಕರ್ ವೈಲ್ಡನ ಮೇರು ಕೃತಿ ಯಾವುದು ಅಂದ್ರೆ ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ನಾಟಕ ಅಲ್ಲ. ಅವನ ಮೇರು ಕೃತಿ ಅಂದ್ರೇನೆ ದ ಪಿಕ್ಚರ್ ಆಫ್ ಡೋರಿಯನ್ ಗ್ರೇ ಅಂತಕ್ಕಂಥ ಕಾದಂಬರಿ. ಈ ಕಾದಂಬರಿಯ ಮೇಲೇನೆ ಅವನ ಜನಪ್ರಿಯತೆ, ಲೋಕಪ್ರಿಯತೆ ಈಗಲೂ ಕೂಡ ನಿಂತಿದೆ. ಆದ್ರೆ ಈ ಕಾದಂಬರಿಯ ಕುರಿತು ಹೆಚ್ಚು ಚರ್ಚೆಗಳು ಆಗಿಲ್ಲ. ಧಾರವಾಡಕಟ್ಟೆ ಮೇಲೆ ಚರ್ಚೆ ಆಗ್ಬೇಕು ಎಂದು ನಾನು ಬಯಸ್ತೇನೆ. ಸೊ ಅವನ ವ್ಯಕ್ತಿತ್ವದ ಬಗ್ಗೆ ಆಗ್ಲೇ ಪಂಪಾರೆಡ್ಡಿ ಅನೇಕ ಮಾತುಗಳನ್ನ ಹೇಳಿದ್ದಾರೆ. ನಾಟಕದ ಬಗೆಗೆ ಅವರು ಸಾಕಷ್ಟು ವಿವರಣೆಯನ್ನು ನೀಡಿದ್ದಾರೆ. ಅದರ ಕಥಾ ವಸ್ತುವಿನ ಬಗ್ಗೆ ನಾನು ಮತ್ತೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದ್ರೆ 19ನೇ ಶತಮಾನದಲ್ಲಿ ಸಲಿಂಗ ಕಾಮದ ಬಗ್ಗೆ ಮಾತನಾಡುವುದು ಅಥವಾ ಸಲಿಂಗ ಕಾಮವನ್ನ ಪ್ರಾಕ್ಟೀಸ್ ಮಾಡುವುದು ನಿಷಿದ್ಧ ಇತ್ತು. ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲಿಲ್ಲ. ಸೊ ಹೀಗಾಗಿ ಯಾವಾಗ ಆಸ್ಕರ್ ವೈಲ್ಡ್ ಸಲಿಂಗ ಕಾಮಿ ಅಂತ ಜನರಿಗೆ ಗೊತ್ತಾಯ್ತು, ಆಗ ಅವ್ರ ಮೇಲೆ ಪ್ರಕರಣ ದಾಖಲಾಗ್ತದೆ. ಅವನನ್ನ ಸೆರೆಮನಿಗೆ ಅಟ್ಲಾಗ್ತದೆ. 2 ವರ್ಷ ಅವನು ಸೆರೆಮನೆ ವಾಸನ ಅನುಭವಿಸ್ತಾನೆ. ಅದಾದ ಮೇಲೆ ಅವನಿಗೆ ಸಮಾಜದಲ್ಲಿ ಅವನ ಜನಪ್ರಿಯತೆಗೆ, ಅವನ ಲೋಕಪ್ರಿಯತೆಗೆ ಧಕ್ಕೆ ಬರ್ತದೆ. ಜನರು ಅವನನ್ನ ಅಪಹಾಸ್ಯ ಮಾಡ್ತಾರೆ, ಕೆಟ್ಟ ರೀತಿಯಿಂದ ನೋಡ್ತಾರೆ. ಅದು ಎಲ್ಲಿವರೆಗೆ ಅವನು ಅದರಿಂದ ಬೇಜಾರ್ ಪಟ್ಕೊಡ್ತಾನೆ ಅಂತಂದ್ರೆ, ಒಂದು ದಿನ ಅವನು ಹಿ ಡಿಸೈಡೆಡ್ ಟು ಲೀವ್ ಇಂಗ್ಲೆಂಡ್ ಅನ್ನ ಬಿಟ್ಟು ಹೋಗ್ಬೇಕು. ಅವನು ಮೂಲಭೂತವಾಗಿ ಅವನು ಐರ್ಲೆಂಡ್ ಕವಿ ಅವನು. ಆಮೇಲೆ ಅದನ್ನ ಗ್ರೇಟ್ ಬ್ರಿಟನ್ ಬಿಟ್ಟು ಪ್ಯಾರಿಸ್ಗೆ ಹೋಗ್ತಾನೆ. ಅತ್ಯಂತ ಬಡತನದಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ತನ್ನ ಜೀವನ ಸಾಗಿಸ್ತಾನೆ. ಅತ್ಯಂತ ಬಡತನದಲ್ಲಿ ಬದುಕ್ತಾನೆ. ಅಸಂತೋಷದಿಂದ ಬದುಕಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಸತ್ತು ಹೋಗ್ತಾನೆ. ಅವನ ಸಾವು ನಮ್ಮ ಮೇಲೆ ಗಾಢವಾದ ಪರಿಣಾಮ ಬೀರ್ತದೆ. ಇನ್ನು ಈ ನಾಟಕದ ಬಗ್ಗೆ, ನಾನು ನಾಟಕದ ವಸ್ತುವಿನ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗುದಿಲ್ಲ. ಈ ನಾಟಕದ ಡೈಲಾಗ್ಸ್ ಗಳ ಬಗ್ಗೆ ಪಂಪಾರೆಡ್ಡಿ ಆಗ್ಲೇ ಮಾತನಾಡಿದ್ರು. ಕೆಲವು ಡೈಲಾಗ್ಸ್ ಗಳನ್ನ ಅವರು ಕೂಡ ಹೇಳಿದ್ರು. ನನಗೆ ಬಹಳ ಪ್ರಿಯವಾದ ಒಂದೊಂದು ಸಾಲಿನ 4 ಸಂಭಾಷಣೆಗಳನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಐ ಹೇಟ್ ಪೀಪಲ್ ಹೂ ಆರ್ ನಾಟ್ ಸೀರಿಯಸ್ ಅಬೌಟ್ ಮೀಲ್ಸ್ ಅಂತ. ಇದು ಯಾವ ಪಾತ್ರ ಆಡುವ ಮಾತು ನನಗೆ ನೆನ್ಪಿಡುದಿಲ್ಲ. ಆದ್ರೆ ಈ ಡೈಲಾಗ್ ನನಗೆ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದೆ. ಐ ಹೇಟ್ ಪೀಪಲ್ ಹೂ ಆರ್ ನಾಟ್ ಸೀರಿಯಸ್ ಅಬೌಟ್ ಮೀಲ್ಸ್, ಇಟ್ ಇಸ್ ಸೋ ಶಾಲೋ ಆಫ್ ದೆಮ್ ಅಂತಕ್ಕಂಥದ್ದು ಒಂದು ಮಾತು. ಅಂದ್ರೆ ಊಟವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುವವರ ಬಗ್ಗೆ, ಊಟವನ್ನ ಅಂದ್ರೆ ಊಟ ಮಾಡೋದು, ಊಟ ಮಾಡಿಸೋದು, ಈ ಊಟವನ್ನ ಯಾರು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ವೋ ಅವರನ್ನ ನಾನು ತಿರಸ್ಕಾರ ಮಾಡ್ತೇನೆ ಅಂತಕ್ಕಂಥ ಒಂದು ಮಾತು. ನಾವು ಊಟವನ್ನ ಅನುಭವಿಸ್ಬೇಕು, ಊಟದ ರುಚಿಯನ್ನ ಅನುಭವಿಸಬೇಕು. ನಾವು ಯಾವಾಗ ಊಟವನ್ನ ಅನುಭವಿಸ್ತೇವೆ, ರುಚಿಸ್ತೇವೆ ಅಂತಂದ್ರೆ
ಅದಕ್ಕಾಗಿ ನಾವು ತಕ್ಕ ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗ್ತದೆ. ಊಟಕ್ಕೂ ಒಂದು ಸಿದ್ಧತೆ ಇರಬೇಕು. ಸುಮ್ಮನೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದಾಗ ಯು ಎಂಜಾಯ್ ಯುವರ್ ಮೀಲ್ಸ್. ಈ ಸಾಲು ಓದಿದಾಗ ನನಗೆ 23 ರಾಜ್ಕುಮಾರ್ ಅವರ ಹುಟ್ಟಿದ ದಿನ, ರಾಜ್ಕುಮಾರ್ ಅವರ ಒಂದು ಮಾತು, ಒಂದು ಸಂದರ್ಭ ನೆನಪಿಗೆ ಬರ್ತದೆ. ಒಂದು 2 ನಿಮಿಷದಲ್ಲಿ ಆ ಸಂದರ್ಭವನ್ನ ನಿಮ್ಮ ಗಮನಕ್ಕೆ ತರ್ತೇನೆ. 23ರಂದು ಹೇಳೋಣ ಅಂದ್ಕೊಂಡಿದ್ದೆ, ಆದ್ರೆ ಈಗಲೇ ಹೇಳ್ಬಿಡುವ ಮನಸ್ಸು. ರಾಜ್ಕುಮಾರ್ ಶಂಕರ್ ಗುರು ಸಿನಿಮಾ ಚಿತ್ರೀಕರಣಕ್ಕಾಗಿ ಕಾಶ್ಮೀರಿಗೆ ಹೋಗಿದ್ರು. ಅದೆಲ್ಲ ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಕಾಶ್ಮೀರದಲ್ಲಿ ಒಂದು ಒಂದು ಅದ್ಭುತವಾದ ಬೆಟ್ಟದ ಮೇಲೆ ಕುಳಿತುಕೊಂಡು ಅವರು ಸೂರ್ಯಾಸ್ತವನ್ನ ನೋಡ್ತಿದ್ರಂತೆ. ಇಡೀ ದಿನ ಸಿನಿಮಾ ಚಿತ್ರೀಕರಣ ಆಗಿದ್ರಿಂದ ಎಲ್ಲಾ ನಟ ನಟಿಯರಿಗೆ ಸಾಕಷ್ಟು ದಣಿವಾಗಿತ್ತಂತೆ. ರಾಜ್ಕುಮಾರ್ ಅವರಿಗೂ ಕೂಡ ದಣಿವಾಗಿತ್ತಂತೆ. ಆಗ ಅವರು ಬೆಟ್ಟದ ಮೇಲಿನ ಬಂಡೆ ಮೇಲೆ ಕುಳಿತುಕೊಂಡು ಸೂರ್ಯಾಸ್ತ ನೋಡುವಾಗ ಪಕ್ಕದಲ್ಲಿ ಇಬ್ಬರು ನಟಿಯರು, ಜಯಮಾಲಾ, ಪದ್ಮಪ್ರಿಯಾ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರಂತೆ. ಅವರು ಹಾಡನ್ನ ಹಾಡ್ತಾ ಇದ್ರಂತೆ. ಒಂದು ಅರ್ಧ ಗಂಟೆ ಆದ್ಮೇಲೆ ಚಿತ್ರದ ನಿರ್ದೇಶಕ ರಾಜ್ಕುಮಾರ್ ಅವರಿಗೆ ಕೇಳಿದ್ರಂತೆ, ಅಣ್ಣವ್ರೆ, ನೀವು ಸೂರ್ಯಾಸ್ತವನ್ನ ನೋಡಿದೀರಾ? ಸೂರ್ಯಾಸ್ತವನ್ನ ನೋಡಿ ಏನ್ ಅನಿಸ್ತು ನಿಮಗೆ? ಇದೆಲ್ಲ ನಟಿಯರು ಹಾಡ್ತಿದ್ರಲ್ಲ, ಇದನ್ನ ಕೇಳಿ ಏನ್ ಅನಿಸ್ತು ನಿಮಗೆ ಅಂತ ಕೇಳಿದಾಗ ರಾಜ್ಕುಮಾರ್ ಅವರು ಹೇಳಿದ್ರಂತೆ, ನಾನು ಸುಳ್ಳು ಹೇಳೋ ಅಥವಾ ಸತ್ಯ ಸಂಗತಿ ಹೇಳಬೇಕು? ಇಲ್ಲ, ನೀವು ನಿಜ ಸಂಗತಿ ಹೇಳಿ, ವಾಸ್ತವ ಹೇಳಿ. ವಾಸ್ತವ ಹೇಳೋದಾದ್ರೆ ಇಡೀ ದಿನ ನನ್ನನ್ನ ಚಿತ್ರೀಕರಣದಲ್ಲಿ ನಾನು ಭಾಗವಹಿಸಿದ್ದೆ. ಕುದುರೆ ಮೇಲೆ ಕೂತ್ಕೊಳ್ಳೋದು, ಬೆಟ್ಟ ಏರೋದು, ಬೆಟ್ಟ ಇಳಿಯೋದು, ಓಡಾಡಿ ಸುಸ್ತಾಗಿ ದಣಿವಾಗಿ ಹೊಟ್ಟೆ ಹಸಿದು ಬಿಟ್ಟಿತ್ತು. ಇಲ್ಲಿ ಕೆಳಗಡೆ ಕೆಲವು ಜನ ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ರು, ನೀವೆಲ್ಲ ಸೂರ್ಯಾಸ್ತ ನೋಡ್ತಾ ಇದ್ರಿ, ಅವರೆಲ್ಲ ಹಾಡ್ತಾ ಇದ್ರು. ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂತಂದ್ರೆ, ಯಾವಾಗ ಅಡಿಗೆ ತಯಾರಾಗ್ತೈತಿ ನಾನು ಹೋಗಿ ಊಟ ಮಾಡ್ಬೇಕು, ಯಾವಾಗ ಅಡಿಗೆ ತಯಾರಾಗ್ತೈತಿ ನಾನು ಹೋಗಿ ಊಟ ಮಾಡ್ಬೇಕು ಎಂಬುದೇ ನನ್ನ ಮನಸ್ಸಿನಲ್ಲಿತ್ತು ಅಂತ ರಾಜ್ಕುಮಾರ್ ಅವರು ಹೇಳಿದ್ರಂತೆ. ಸೊ ಹೀಗೆ ರಾಜ್ಕುಮಾರ್ ಅವರು ಊಟವನ್ನ ಅನುಭವಿಸ್ತಾ ಇದ್ರು, ಊಟದ ರುಚಿಯನ್ನ ಅನುಭವಿಸ್ತಾ ಇದ್ರು. ಊಟದ ಬಗ್ಗೆ ಗೌರವವಿತ್ತು, ಊಟ ಬಡಿಸೋರ ಬಗ್ಗೆ ಗೌರವವಿತ್ತು. ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಊಟ ಮಾಡ್ತಾ ಇದ್ರು. ಸೊ ಊಟ ಮಾಡುವುದ್ರಲ್ಲೂ ನಾವು ನಮ್ಮ ಭಕ್ತಿಯನ್ನ ಪ್ರೀತಿಯನ್ನ ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಈ ಸಾಲು ಓದಿದಾಗ ನನಗೆ ಈ ಘಟನೆ ನೆನಪಿಗೆ ಬಂತು. ಇಲ್ಲಿ ಇನ್ನೊಂದು ಸಿಸಿಲಿ ಹೇಳುವ ಒಂದು ಮಾತು, ಐ ಡೋಂಟ್ ಲೈಕ್ ನಾವೆಲ್ಸ್ ದಟ್ ಎಂಡ್ ಹ್ಯಾಪಿಲಿ, ದೇ ಡಿಪ್ರೆಸ್ ಮಿ ಸೋ ಮಚ್. ಇದು ಈ ಸಾಲಿನ ಈ ಡೈಲಾಗ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸ್ತದೆ. ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ, ಎಂತ ಕಾದಂಬರಿಗಳನ್ನ ನಾವು ಓದ್ತೀವಿ ಅಂದ್ರೆ, ಕಾದಂಬರಿಯ ಕೊನೆಗೆ ಸಂತೋಷ ಇರಬೇಕು ಅಂದ್ರೆ, ದೇ ಶುಡ್ ಎಂಡ್ ಇನ್ ಹ್ಯಾಪಿನೆಸ್. ಆದ್ರೆ ಆಕೆ ಹೇಳ್ತಾಳೆ, ಐ ಡೋಂಟ್ ಲೈಕ್ ನಾವೆಲ್ಸ್ ದಟ್ ಎಂಡ್ ಹ್ಯಾಪಿಲಿ. ಸಂತೋಷದಿಂದ ಕೊನೆಗೊಳ್ಳುವ ಕಾದಂಬರಿಗಳು ನನಗೆ ಇಷ್ಟ ಆಗುವುದಿಲ್ಲ. ಕಾದಂಬರಿಯ ಕೊನೆಗೆ ಅವರು ಬೇರೆ ಬೇರೆ ಆಗ್ಬೇಕು, ಅಂದ್ರೆ ನಾಯಕ ನಾಯಕಿ ಬೇರೆ ಬೇರೆ ಆಗ್ಬೇಕು, ಸಾವು ಸಂಭವಿಸಬೇಕು, ಏನೇನೋ ಆಗ್ಬೇಕು, ಹಿಂಸೆ ಆಗ್ಬೇಕು. ಆದ್ರೆ ಅವರು ಸಂತೋಷದಿಂದ ಸೇರ್ಬಾರ್ದು ಅಂತ ಸಿಸಿಲಿ ಹೇಳ್ತಾಳೆ. ಹಾಗಾದ್ರೆ ದೇ ಡಿಪ್ರೆಸ್ ಮಿ ಸೋ ಮಚ್. ಇಂಥ ಕಾದಂಬರಿಗಳು ನನ್ನಲ್ಲಿ ಖಿನ್ನತೆಯನ್ನ ಹುಟ್ಟು ಹಾಕ್ತವೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ತಾಳೆ. ಇನ್ನೊಂದು ಮಾತು, ಗ್ವಾಂಡಲೋನ್ ಸಿಸಿಲಿಗೆ ಹೇಳ್ತಕ್ಕಂಥ ಒಂದು ಮಾತು ಇದು, ಐ ನೆವರ್ ಚೇಂಜ್ ಎಕ್ಸೆಪ್ಟ್ ಇನ್ ಮೈ ಅಫೆಕ್ಷನ್ಸ್. ಬಹಳ ಮಹತ್ವದ ಒಂದು ಡೈಲಾಗ್. ಅಂದ್ರೆ ನನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಆಗಬಹುದು, ನನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಆಗುವುದಿಲ್ಲ. ಐ ನೆವರ್ ಚೇಂಜ್. ನನ್ನ ವ್ಯಕ್ತಿತ್ವದಲ್ಲಿ, ನನ್ನ ಕ್ಯಾರೆಕ್ಟರ್ದಲ್ಲಿ ಬದಲಾವಣೆಗಳಾಗುವುದಿಲ್ಲ, ಆದ್ರೆ ನನ್ನ ಭಾವನೆಗಳಲ್ಲಿ ಕಾಮನೆಗಳಲ್ಲಿ ಬದಲಾಗ್ತವೆ ಅಂತಕ್ಕಂಥ ಮಾತನ್ನ ಆತ ಹೇಳ್ತಾನೆ. ಇನ್ನೊಂದು ಬಹಳ ಮಹತ್ವದ ಮಾತು, ಐ ಆಮ್ ಸಿಕ್ ಟು ಡೆತ್ ಆಫ್ ಕ್ಲೇವರ್ನೆಸ್, ಎವ್ರಿಬಡಿ ಈಸ್ ಕ್ಲೇವರ್ ನೌ ಎ ಡೇಸ್. ಇದ್ರ ಬಗೆಗೆ ಒಂದೆರಡು ಹೆಚ್ಚಿಗೆ ಮಾತುಗಳನ್ನ ಹೇಳಬೇಕು ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ ಇದು ನಮ್ಮ ಸಮಕಾಲೀನ ಸಮಾಜಕ್ಕೆ ಅಥವಾ ಭಾರತೀಯ ಸಮಕಾಲೀನ ಸಮಾಜಕ್ಕೆ, ನಮ್ಮ ವಿದ್ವತ್ ಜಗತ್ತಿಗೆ, ನಮ್ಮ ಅಕಾಡೆಮಿಕ್ ಜಗತ್ತಿಗೆ, ನಮ್ಮ ಸಂಶೋಧನಾ ಜಗತ್ತಿಗೆ, ಅಥವಾ ನಾವು ಏನು ಕಲಿತವರು, ಭಾಷೆಯನ್ನು ಬಳಸುವವರು, ನಮಗೆ ಸಂಪೂರ್ಣವಾಗಿ ಈ ಸಾಲು ಅನ್ವಯ ಆಗ್ತದೆ. ಇದು ಜಾಕ್ ಹೇಳುವ ಮಾತು. ನಾಟಕದಲ್ಲಿ ಜಾಕ್ ಈ ಮಾತನ್ನು ಹೇಳ್ತಾನೆ, ಐ ಆಮ್ ಸಿಕ್ ಟು ಡೆತ್ ಆಫ್ ಕ್ಲೇವರ್ನೆಸ್, ಎವ್ರಿಬಡಿ ಈಸ್ ಕ್ಲೇವರ್ ನೌ ಎ ಡೇಸ್. ಈಗ ಇದು ನಾವೆಲ್ಲ ಹೇಳ್ತೀವಿ, ಇದು ಬುದ್ಧಿವಂತರ ಕಾಲು, ಬುದ್ಧಿಜೀವಿಗಳ ಕಾಲು, ವಿಚಾರವಂತರ ಕಾಲು,
ಯಾವುದೇ ನೀವು ಕಾರ್ಯಕ್ರಮಕ್ಕೆ ಹೋಗ್ರಿ, ಸಾಮಾನ್ಯವಾಗಿ ಒಬ್ಬ ಲೇಖಕನ ಹೇಗೆ ಪರಿಚಯ ಮಾಡಿಕೊಡ್ತಾರೆ ಅಂದ್ರೆ, ಹೀಗೆ ಇವರು ನಮ್ಮ ಬುದ್ಧಿಜೀವಿಗಳು, ವಿಚಾರವಂತರು, ನಮಗೆ ದಾರಿ ತೋರುವವರು. ಈ ಮಾತುಗಳು ಎಷ್ಟು ಕ್ಲೀಶೆ ಆಗಿ ಹೋಗಿವೆ ಅಂತಂದ್ರೆ ಇದರಲ್ಲಿ ಯಾರಿಗೂ ವಿಶ್ವಾಸ ಇರೋದಿಲ್ಲ. ಯಾರಾದ್ರೂ ಪರಿಚಯ ಮಾಡುತ್ತಾ ನಮ್ಮ ಕಾಲದ ದೊಡ್ಡ ಬುದ್ಧಿಜೀವಿಗಳು ಅಂತಂದ್ರೆ ನನ್ನನ್ನು ಯಾರು ಬುದ್ಧಿಜೀವಿಗಳು ಅಂತ ಅನ್ನೋದಿಲ್ಲ. ಯಾಕೆಂದ್ರೆ ನಾನು ಎಲ್ಲರಿಗೂ ಈಗಾಗಲೇ ವಿನಂತಿ ಮಾಡಿಕೊಂಡಿದ್ದೇನೆ, ದಯವಿಟ್ಟು ನನ್ನನ್ನು ಬುದ್ಧಿಜೀವಿ ಅಂತ ಕರಿಬೇಡ್ರಿ ಅಂತ ಹೇಳಿ. ಆದ್ರೆ ಬುದ್ಧಿಜೀವಿ ಅನ್ನೋ ಒಂದು ಮಾತಿಗೆ ಈಗ ಅರ್ಥವೇ ಉಳಿದಿಲ್ಲ. ಇಲ್ಲಿ ಒಂದು ಘಟನೆ ನೆನಪಾಗ್ತದೆ, ಅದನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಇನ್ನೊಂದು 2-3 ನಿಮಿಷದಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ. ಸಂಶಿ ಬೂಸ್ನೂರ್ ಮಠರವರ ಒಂದು ಅದ್ಭುತವಾದ ಪುಸ್ತಕ ಇದೆ, ಶೂನ್ಯ ಸಂಪಾದನೆಯ ಪರಾಮರ್ಶ. ಇಲ್ಲಿವರೆಗೆ ನಾನು ಈ ಪುಸ್ತಕವನ್ನ ಓದಿರ್ಲಿಲ್ಲ. ಈ ಕಳೆದ ವಾರದಲ್ಲಿ ಈ ಪುಸ್ತಕವನ್ನ ನಾನು ನನ್ನ ವಿದ್ಯಾರ್ಥಿಯಿಂದ ತರಿಸಿಕೊಂಡು ಓದಿದೆ. ಸುಮಾರು 700 ಪುಟದ ಪುಸ್ತಕ, ದೊಡ್ಡ ಪುಸ್ತಕ. ದಯವಿಟ್ಟು ಈ ಪುಸ್ತಕವನ್ನ ನೀವು ಓದ್ಬೇಕು. ಈ ಪುಸ್ತಕದ ಪ್ರಾರಂಭದಲ್ಲಿ ಸಂಶಿ ಬೂಸ್ನೂರ್ ಮಠರವರು ಒಂದು ಪ್ರಸಂಗವನ್ನ ಚರ್ಚೆ ಮಾಡಿದ್ದಾರೆ. ಮೊದಲ ಪುಟದಲ್ಲಿಯೇ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಈ ಮಾತಿಗೂ ಜಾಕ್ ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ನಾಟಕದಲ್ಲಿ ಜಾಕ್ ಹೇಳುವ ಈ ಮಾತಿಗೂ ಮತ್ತು ಸಂಶಿ ಬೂಸ್ನೂರ್ ಮಠ್ ಅವರು ತಮ್ಮ ಶೂನ್ಯ ಸಂಪಾದನೆಯ ಪರಾಮರ್ಶ ಗ್ರಂಥದಲ್ಲಿ ಪ್ರಸ್ತಾಪಿಸಿದ ಒಂದು ಸಂದರ್ಭಕ್ಕೂ ಅವಿನಾಭಾವ ಸಂಬಂಧ ಇರೋದರಿಂದ ನಾನು ಅದರ ಬಗ್ಗೆ ನಿಮ್ಮ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲಿ ಚಾಂದೋಗ್ಯ ಉಪನಿಷತ್ತು ಅಂತ ಒಂದು ಉಪನಿಷತ್ತಿನ ಹೆಸರು, ಚಾಂದೋಗ್ಯ ಉಪನಿಷತ್ತು ಅಂತ. ಆ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಒಂದು ಘಟನೆ ಬರ್ತದೆ. ಅದೇನಂತಂದ್ರೆ, ಆರುಣಿ ಎಂಬ ಒಬ್ಬ ಋಷಿ ಇರ್ತಾನೆ. ಆ ಋಷಿ ಹೆಸರು ಆರುಣಿ. ಅವನಿಗೆ ಶ್ವೇತಕೇಶು ಎಂಬ ಒಂದು 12 ವರ್ಷದ ಮಗನಿರ್ತಾನೆ. ಮಗನಿಗೆ ತಂದೆ ಹೇಳ್ತಾನೆ, ಆರುಣಿ ಹೇಳ್ತಾನೆ, ನೋಡಪ್ಪ, ನಿನಗೆ 12 ವರ್ಷ ಆಗಿದೆ, ನೀನು ನಿನ್ನನ್ನ ಒಂದು ಗುರುಕುಲಕ್ಕೆ ಕಳಿಸಿಕೊಡ್ತೇನೆ. ಅಲ್ಲಿ ಹೋಗಿ ನೀನು ವೇದಾಧ್ಯಯನ ಮಾಡಿ ಬರಬೇಕು. ವೇದಗಳನ್ನ ಅಧ್ಯಯನ ಮಾಡಿ ಜ್ಞಾನವನ್ನ ಸಂಪಾದನೆ ಮಾಡಿ ಅರಿವನ್ನ ಮೂಡಿಸಿಕೊಂಡು ತಿಳುವಳಿಕೆಯನ್ನ ಪಡೆದುಕೊಂಡು ನೀನು ಮತ್ತೆ ನನ್ನ ಆಶ್ರಮಕ್ಕೆ ಬರಬೇಕು ಅಂತ ಆರುಣಿ ಋಷಿ ತನ್ನ 12 ವರ್ಷದ ಮಗ ಶ್ವೇತಕೇಶುಗೆ ಹೇಳ್ತಾನೆ. ಆಗ ಶ್ವೇತಕೇಶು ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿ ವೇದಾಧ್ಯಯನ ಮಾಡಿ ಮರಳಿ ಬರ್ತಾನೆ. ವೇದಾಧ್ಯಯನ ಮಾಡಿ ತಿಳುವಳಿಕೆಯನ್ನು ಪಡೆದುಕೊಂಡು ಜ್ಞಾನವನ್ನು ಪಡೆದುಕೊಂಡು ಅರಿವನ್ನು ಮೂಡಿಸಿಕೊಂಡು ಬಂದ ಮಗನಿಗೆ ತಂದೆ ಆರುಣಿ ಋಷಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಏನು ಪ್ರಶ್ನೆಯನ್ನ ಕೇಳ್ತಾನೆ ಅಂತಂದ್ರೆ, ಯಾವ ವಿದ್ಯೆಯಿಂದ ಕೇಳವಾದುದು ಕೇಳಬಹುದು, ಯಾವ ವಿದ್ಯೆಯಿಂದ ಕೇಳಬಾರದುದು ಕೇಳಬಹುದು, ಮನಕ್ಕೆ ಗೋಚರವಲ್ಲದುದು ಗೋಚರಿಸಬಹುದು, ಅರಿವಿಗೆ ಅಗಮ್ಯವಾದುದು ಗಮ್ಯವಾಗುವುದು. ಈ ವಿದ್ಯೆಯನ್ನು ನೀನು ನಿನ್ನ ಗುರುಗಳಿಂದ ಕಲಿತೀಯಾ ಅಂತ ಕೇಳ್ತಾರೆ. ಇದನ್ನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದ್ರೆ ನಿಮಗೆ ಬೇಗನೆ ಅರ್ಥ ಆಗ್ತದೆ ಅಂತ ಕಾಣ್ತದೆ. ಮೊದಲನೇ ಇದೇನಂತಂದ್ರೆ, ಯಾವ ವಿದ್ಯೆಯಿಂದ ಕೇಳಬಾರದುದು ಕೇಳಬಹುದು, ವಿತ್ ವಿಚ್ ನಾಲೆಡ್ಜ್ ಯು ಕ್ಯಾನ್ ಲಿಸನ್ ವಿಚ್ ಕಾಂಟ್ ಬಿ ಲಿಸನ್ ಟು. ಯಾವುದನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲವೋ ಅದು ಕೇಳುವಂತ ಆಗಬೇಕು. ಈ ವಿದ್ಯೆಯನ್ನು ನೀನು ಕಲಿತೆ, ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಮನಕ್ಕೆ ಗೋಚರವಲ್ಲದುದು ಗೋಚರಿಸಬಹುದು. ಸಮಥಿಂಗ್ ವಿಚ್ ಯು ಕಾಂಟ್ ಸಿ ವಿತ್ ಯುವರ್ ಮೈಂಡ್ ಶುಡ್ ಬಿ ವಿಸಿಬಲ್ ಟು ಯುವರ್ ಮೈಂಡ್. ಯಾವುದು ನಿನ್ನ ಮನಸ್ಸಿನಿಂದ ಅಥವಾ ನಿನ್ನ ಮನಸ್ಸಿಗೆ ಯಾವುದು ಗೋಚರವಾಗುವುದಿಲ್ಲೋ ಅದು ಗೋಚರವಾಗಬೇಕು, ಅದು ಕಾಣಬೇಕು. that you should be able to see it. ಆಮೇಲೆ ಹೇಳುದು, ಅರಿವಿಗೆ ಅಗಮ್ಯವಾದುದು. ಯಾವುದನ್ನ ನಿನ್ನ ಅರಿವು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಗ್ರಹಿಸಿಕೊಳ್ಳುವುದಿಲ್ಲವೋ ಅದನ್ನ ನೀನು ಗ್ರಹಿಸಬೇಕು. ಇದನ್ನ ನೀನು ನಿನ್ನ ಗುರುಗಳಿಂದ ಕಲಿತೇನಪ್ಪ ಅಂತ ಕೇಳ್ತಾನೆ ತಂದೆ. ಮಗ ಹೇಳ್ತಾನೆ, ಇಲ್ಲ, ನಾನು ಕಲೀಲಿಲ್ಲ. ಗುರುಗಳಿಗೆ ಗೊತ್ತಿದ್ರೆ ಅವರು ನನಗೆ ಕಲಿಸಿಬಿಡ್ತಿದ್ರು, ಅವ್ರು ನನ್ನ ಕಲಿತಿಲ್ಲ ಅಂದ್ರೆ ಗುರುಗಳಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಹೇಳ್ತಾನೆ ಅವನು. ಆಗ ತಂದೆಗೆ ಮಗ ಕೇಳ್ತಾನೆ, ಇಲ್ಲ, ನಾನು ಈ ವಿದ್ಯೆಯನ್ನ ಕಲಿತು ಬರ್ಲಿಲ್ಲ, ನೀನಾದ್ರೂ ಈ ವಿದ್ಯೆಯನ್ನ ನನಗೆ ಕಲಿಸಬಹುದೇ ಅಂತ ಕೇಳಿದಾಗ ಅವನು ಆಗ್ಬಹುದು ಅಂತ ಅವನಿಗೆ ಆ ವಿದ್ಯೆಯನ್ನ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ಉದಾಹರಣೆನ ಕೊಡ್ತಾನೆ. ಏನಂತಂದ್ರೆ, ಮಗನಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಮಣ್ಣಿನ ಪಿಂಡ ಒಂದು,
ಮಣ್ಣಿನ ಪಿಂಡ ಒಂದು, ಅದರಿಂದ ಆದ ವಸ್ತುಗಳು ಹಲವು. ಒಂದು ಮಣ್ಣಿನ ಪಿಂಡ ಇರ್ತದೆ. ಆ ಮಣ್ಣಿನಿಂದ ಅನೇಕ ವಸ್ತುಗಳು, ಹಲವಾರು ವಸ್ತುಗಳು ಸೃಷ್ಟಿಯಾಗ್ತವೆ. ಮಣ್ಣು ಒಂದನ್ನು ತಿಳಿದರೆ ಮಣ್ಣಿನಿಂದಾದ ಹಲವನ್ನೆಲ್ಲ ತಿಳಿಯಬಹುದು ಅಂತ ಮಗನಿಗೆ ಹೇಳ್ತಾನೆ. ಇಷ್ಟೇಪ್ಪ ಜೀವನ ಅಂದ್ರೆ ಇಷ್ಟೇ. ಇದಕ್ಕಿಂತ ಹೆಚ್ಚಿನದನ್ನ ಅರ್ಥ ಮಾಡಿಕೊಳ್ಳುವ ಅಗತ್ಯವಿಲ್ಲ. ಮಣ್ಣು ಒಂದು ಪಿಂಡ. ಆದ್ರೆ ಈ ಮಣ್ಣಿನಿಂದ ಹಲವು ವಸ್ತುಗಳು ಆಗ್ತವೆ. ಸೊ ನೀನ್ ಏನ್ ಮಾಡ್ಬೇಕು ಅಂದ್ರ ಆ ಮಣ್ಣನ್ನ ನೀನು ಅರ್ಥ ಮಾಡ್ಕೋಬೇಕು. ಮಣ್ಣು ಒಂದನ್ನು ತಿಳಿದರೆ ಮಣ್ಣಿನಿಂದಾದ ಹಲವನ್ನೆಲ್ಲ ತಿಳಿಯಬಹುದು. ಮಣ್ಣೆಂಬುದೊಂದೇ ಸತ್ಯ ಅಂತ ಅವನು ಹೇಳ್ತಾನೆ. ಇದನ್ನೇ ಮೊದಲು ಚಂದ್ರ ಹೇಳಿದ್ರಲ್ಲ, ನಿಲ್ಲು ನಿಲ್ಲಲೆ ನವಿಲೆ ನಿನ್ನ ಕಣ್ಣುಗಳೇಸು, ಕಣ್ಣ ಬಣ್ಣಗಳೇಸು. ಅಂದ್ರೆ ಆ ಕಣ್ಣಿನ ಮೂಲಕ ಅವನು ಎಲ್ಲ ಹೇಳ್ತಾನ. ನಿನ್ನ ಮೈತುಂಬ ಕಣ್ಣುಗಳಿವೆ, ಮೈತುಂಬ ಬಣ್ಣಗಳಿವೆ, ಇದನ್ನೆಲ್ಲ ನನಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ನನಗೆ ಬೇಕಾಗಿಲ್ಲ. ಇದನ್ನ ಮಾಡಿದವನು ಅವನು ಎಲ್ಲಿ ಹಿ ಹ್ಯಾಸ್ ಹಿಡ್ ಹಿಮ್ಸೆಲ್ಫ್, ಎಲ್ಲೋ ಅಡಿಗೆ ಕುಳಿತಿದ್ದಾನೆ, ಅವನನ್ನ ನಾನು ಕಾಣಬೇಕಾಗಿದೆ ಅಂತ ಹೇಳ್ತಾನೆ ಅವನು. ಸೊ ಇಡೀ ವೇದಗಳ ಸಾರವೇ ಈ ಒಂದು ದೃಷ್ಟಾಂತದಲ್ಲಿ ನಮ್ಮ ಗಮನಕ್ಕೆ ಬರ್ತದೆ. ಆಗ ಬಸವ ಮಠರು ಬರೆಯುತ್ತಾರೆ, ವಿದ್ಯಾಗರ್ವಿಗಳು ಕಲಿತನೆಂಬ ಅಹಂಭಾವ ಹೊಂದಿದವರು, ವಿನಯವನ್ನರಿಯದವರು, ಇವರಿಗೆ ಜ್ಞಾನ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಈಗ ನಮ್ಮಲ್ಲಿ ಏನಿದೆ ಅಂದ್ರೆ ನಾವೆಲ್ಲರೂ ಗರ್ವಿಗಳಾಗಿದ್ದೇವೆ. ನಾವು ಕಲಿತಂತೆ ನಮ್ಮಲ್ಲಿ ವಿನಯ ಹೆಚ್ಚಾಗ್ಬೇಕು. ನಮ್ಮಲ್ಲಿ ವಿನಯ ಹೆಚ್ಚಾಗ್ತಾ ಇಲ್ಲ, ಅಹಂಕಾರ ಹೆಚ್ಚಾಗ್ತಾ ಇದೆ, ಗರ್ವ ಹೆಚ್ಚಾಗ್ತಾ ಇದೆ. ನಮಗೆ ಹಿರಿಯರ ಬಗ್ಗೆ ಗೌರವ ಇಲ್ಲ, ಶಿಕ್ಷಕರ ಬಗ್ಗೆ ಗೌರವ ಇಲ್ಲ, ತಂದೆ ತಾಯಿಗಳ ಬಗ್ಗೆ ಗೌರವ ಇಲ್ಲ, ಅಣ್ಣ ತಂಗಿಗಳ ಬಗ್ಗೆ ಗೌರವ ಇಲ್ಲ, ಸಮಾಜದ ಬಗ್ಗೆ ಇಲ್ಲ, ಕಾನೂನುಗಳ ಬಗ್ಗೆ ಇಲ್ಲ, ದೇಶದ ಬಗ್ಗೆ ಇಲ್ಲ, ಪರಂಪರೆಯ ಬಗ್ಗೆ ಇಲ್ಲ. ಎದರ ಬಗ್ಗೆ ನಮಗೆ ಗೌರವ ಇದೆ? ಇಲ್ವೇ ಇಲ್ಲ. ಯಾಕಂದ್ರೆ ನನಗೆ ಮಾತನಾಡಲಿಕ್ಕೆ ಬರ್ತದೆ, ಬರಲಿಕ್ಕೆ ಬರ್ತದೆ, ನನಗೆ ಇಂಗ್ಲಿಷ್ ಗೊತ್ತಿದೆ, ಕಲಿತಿದ್ದೇನೆ. ಈ ಅಹಂಕಾರ, ಈ ದುರಹಂಕಾರ, ಅದನ್ನೇ ಅವನು ಆಸ್ಕರ್ ವೈಲ್ಡ್ ಹೇಳಿರೋದು, ಐ ಆಮ್ ಸಿಕ್ ಟು ಡೆತ್ ಆಫ್ ಕ್ಲೇವರ್ನೆಸ್. ಇದೆ ಈ ಶಬ್ದ ಅಂದ್ರೇನೆ ನಾ ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ ಅವನು. ಕ್ಲೇವರ್ನೆಸ್ ಅನ್ನೋ ಶಬ್ದ ನನ್ನನ್ನ ಕೊಂದು ಹಾಕ್ಬಿಡ್ತದೆ. ಯಾಕಂದ್ರೆ ಎವ್ರಿಬಡಿ ಇಸ್ ಕ್ಲೇವರ್ ನವೇಡೇಸ್. ಎಲ್ಲರೂ ಬುದ್ಧಿವಂತರೇ. ಕರ್ನಾಟಕದಲ್ಲಿ ಎಲ್ಲರೂ ಬುದ್ಧಿವಂತರೇ, ದೇಶದಲ್ಲಿ ಎಲ್ಲರೂ ಬುದ್ಧಿವಂತರೇ, ಎಲ್ಲರೂ ವಿಚಾರವಂತರೇ, ಎಲ್ಲರೂ ತಿಳಿದವರೇ. ಹೀಗಿದ್ರೂ ಕೂಡ ಯಾಕೆ ಹೇಗಾಗ್ತದೆ? ಎಷ್ಟು ಹಿಂಸೆ, ಏನೆಲ್ಲ ಈ ದೇಶದಲ್ಲಿ ನಡೆದಿದೆ ಅಂತಕ್ಕಂಥ ಪ್ರಶ್ನೆ ಕೂಡ ನಮ್ಗೆ ಹುಟ್ಟುತ್ತದೆ. ಹೀಗೆ ಈ ನಾಟಕ ನಮ್ಮ ಅಂತರಂಗದ ಕಣ್ಣನ್ನ ತೆರೆಯಿಸುತ್ತದೆ. ನಮ್ಮ ಅನೇಕ ಸಾಮಾಜಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ರಾಜಕೀಯ ಸಮಸ್ಯೆಗಳ ಬಗ್ಗೆ ನಮ್ಮಲ್ಲಿ ಒಂದು ಸೂಕ್ಷ್ಮ ಎಚ್ಚರವನ್ನ ಮೂಡಿಸ್ತದೆ. ನಮ್ಮ ಅಂತರಂಗದ ಕಣ್ಣನ್ನ ತೆರೆಯಿಸುತ್ತದೆ. ನಮ್ಮಲ್ಲಿ ಅನೇಕ ಪ್ರಶ್ನೆಗಳನ್ನ ಹುಟ್ಟಿಸುತ್ತದೆ. ಇಂಥ ಮಹತ್ವದ ನಾಟಕದ ಕುರಿತು ಪಂಪಾರೆಡ್ಡಿ ಇಲ್ಲಿವರೆಗೆ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ, ವಿತ್ ಅನ್ ಅಥಾರಿಟಿ ಮಾತನಾಡಿದ್ದಾರೆ. ಈಗ ನೀವು ಅವರೊಂದಿಗೆ ಸಂವಾದವನ್ನ, ಚರ್ಚೆಯನ್ನ ಮುಂದುವರಿಸಬಹುದು. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. ಸರ್, ಧನ್ಯವಾದಗಳು ಸರ್. ಈಗ ಚರ್ಚೆಗೆ ಅವಕಾಶ ಇದೆ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕವಾಗಿ ಮಾತನಾಡೋ ಹಾಗಿದ್ರೆ ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡ್ಬೋದು. ಹಾ ಮ್ಯಾಮ್. ಕೇಳಿಸ್ತಾ ಇದೆ ಮತ್ತೆ. ಕಂಗ್ರ್ಯಾಚುಲೇಷನ್ ಸರ್, ಬಹಳ ಚೆನ್ನಾಗಿ ಮಾತಾಡ್ರಿ. ಬಹಳ ರುಚಿಕಟ್ಟಾಗಿ ನಿರೂಪಣೆ ಕೂಡ ಬಹಳ ಚೆನ್ನಾಗಿತ್ತು. ಉದ್ದಕ್ಕೂ ಎಲ್ಲೂ ಕೂಡ ಬೇಜಾರಾಗಂತೆ ಚೆನ್ನಾಗಿ ಮಾತಾಡ್ತಾರೆ. ನನಗೇನು ಪ್ರಶ್ನೆ ಇಲ್ಲ, ಒಂದು ಅಬ್ಸರ್ವೇಷನ್ ಇದೆ ಅಷ್ಟೇ. ಹೇಳಿ ಸರ್. ಅವನು ಏನ್ ಮಾಡ್ತಾರಂದ್ರೆ ಆಸ್ಕರ್ ವೈಲ್ಡ್ ಅಂದ್ರೆ ಅವನು ಈ ಸೋಯಿ ಆಗಿರುವಂತ, ಆರ್ಟಿಫಿಷಿಯಲ್ ಆಗಿರುವಂತ
ಈ ಹಿಪೋಕ್ರೈಟ್ ಆದಂತ ಮತ್ತು ಬರೀ ಎಕ್ಸ್ಟೀರಿಯರ್ ಇಂಪಾರ್ಟೆನ್ಸ್ ಕೊಡುವಂತ ಸೊಸೈಟಿಯನ್ನ ಕ್ರಿಟಿಸೈಸ್ ಮಾಡ್ಲಿಕ್ಕೆ, ಅಂದ್ರೆ ಆಚಾಡಿ ಬುತ್ತನ ಬುಟಾಟಿಕೆ ಅಂತ ಹೇಳಿದಲ್ಲ, ಅದನ್ನ ಖಂಡಿಸ್ಲಿಕ್ಕೆ ಮತ್ತು ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅವೇರ್ನೆಸ್ ಬರೀತಾರೆ. ಆದ್ರೆ ಈ ಹಿಮ್ಸೆಲ್ಫ್ ವಾಸ್ ಎ ಗ್ಯಾಂಡಿ ಅಲ್ಲ, ಅವ್ನು ಹಂಗೆ ಇದ್ದ, ತನ್ನನ್ನು ಕೂಡ ತಾನು ಅಂದ್ರೆ ಸ್ವಯಂ ಸೆಲ್ಫ್ ಕ್ರಿಟಿಸಿಸಮ್ ಮಾಡ್ಕೊಳ್ಳೋದು ಒಂದ್ ರೀತಿಯಲ್ಲಿ ಅನ್ಸಿದ್ರೆ, ಆಮೇಲೆ ಅದನ್ನ ಎಕ್ಸ್ಟ್ರೀಮ್ ಆಗಿ ಮಾಡ್ಬಿಡ್ತಾನೆ. ಅಂದ್ರೆ ಎಕ್ಸಿಬ್ರೆಂಟ್ ಯೂಸ್ ಆಫ್ ಲ್ಯಾಂಗ್ವೇಜ್, ಅಂದ್ರೆ ವಿಟ್ ಯೂಸ್ ಮಾಡ್ತಾನೆ, ಐರನ್ ಯೂಸ್ ಮಾಡ್ತಾನೆ, ಸಿಕ್ಕಾಪಟ್ಟೆ ಎಪಿಗ್ರಾಮ್ಸ್ ಯೂಸ್ ಮಾಡ್ತಾನೆ. ಅಂದ್ರೆ ಬಹಳ ಜನ ಕ್ರಿಟಿಕ್ಸ್ ಏನ್ ಗುರುತಿಸಿದ್ರೆ ಅಂದ್ರೆ ಅವ್ನ ಲ್ಯಾಂಗ್ವೇಜ್ ಕೂಡ ತುಂಬಾ ಆರ್ಟಿಫಿಷಿಯಲ್ ಆಗಿಬಿಡ್ತದೆ ಅಂತ ಗುರುತಿಸ್ತಾರೆ ಕೊನೆಗೆ. ಅಂದ್ರೆ ದೇರ್ ಆರ್ ಚಾರ್ಜಸ್ ಆನ್ ದಿ ಯೂಸ್ ಆಫ್ ಹಿಸ್ ಲ್ಯಾಂಗ್ವೇಜ್. ಅಂದ್ರೆ ಮತ್ತೊಂದು ಸಲ ಅವನು ತಾನು ಆರ್ಟಿಫಿಷಿಯಲ್ ಅದನ್ನ ತಾನೇ, ಅಂದ್ರೆ ತನ್ನ ಲ್ಯಾಂಗ್ವೇಜ್ ಮುಖಾಂತರ ಕೂಡ ಮತ್ತೆ ಅದನ್ನ ತನ್ನನ್ನು ತಾನು ಸೆಲ್ಫ್ ಕ್ರಿಟಿಸಿಸಮ್ ಮಾಡ್ಕೊಳ್ತಾನೇನೋ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವನು ಬರೆದಂತ ಬಹಳಷ್ಟು ಎಪಿಗ್ರಾಮ್ಸ್ ಅವನ ವಿರುದ್ಧನೇ ಎವಿಡೆನ್ಸ್ ಆಗಿ ಕೋರ್ಟ್ ನಲ್ಲಿ ಯೂಸ್ ಆಗ್ತದೆ. ಈಗ ನೀನ್ ಇದು ಹೇಳ್ತಿಲ್ಲ, ಯಾವ್ದು ಅವನ ಕೋರ್ಟ್ ಅಲ್ಲಿ ಅವ್ನ ಕೊನೆಗೆ 2 ವರ್ಷ ಶಿಕ್ಷೆ ಆಗ್ತದೆ, ಅದೆಲ್ಲ ಹೇಳಿದಲ್ಲ, ಅಲ್ಲಿ ಅವ್ನ ಎಪಿಗ್ರಾಮ್ಸ್ ಅವ್ರು ಎವಿಡೆನ್ಸ್ ಆಗಿ ಅವನ ವಿರುದ್ಧ ಯೂಸ್ ಮಾಡ್ತಾ ಇದ್ರು. ಇದು ನನ್ಗೆ ಅನ್ಸಿದ್ದು, ಬಟ್ ಇದು ಕ್ವಶನ್ ಅಲ್ಲ. ಅನಂತರ ಒಂದು ಪೆಡಗಾಜಿಕಲ್ ಅಡ್ವಾಂಟೇಜ್ ನನಗೆ ಇದರಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಅವನ್ನ ಈಗ ರೆಟ್ರಿಕ್ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಅಲಂಕಾರ ಶಾಸ್ತ್ರ ಭಾಷೆಯನ್ನ ಹೇಗೆ ಪರಿಣಾಮಕಾರಿಯಾಗಿ ನಾವು ಉಪಯೋಗಿಸಬಹುದು, ಕಾವ್ಯಾತ್ಮಕವಾಗಿ ಕಲಾತ್ಮಕವಾಗಿ ಬಳಕೆ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ನಾವು ಆಸ್ಕರ್ ವೈಲ್ಡ್ನ ಕೃತಿಗಳನ್ನ ನಮ್ಮ ಕ್ಲಾಸ್ ರೂಮಲ್ಲಿ ಚರ್ಚೆ ಮಾಡಬಹುದು. ಇದು ಪೆಡಗಾಜಿಕಲ್ ಅಡ್ವಾಂಟೇಜ್ ಅಂತ ನನಗೆ ಅನ್ಸ್ತಾ ಇದೆ. ಯಾಕಂದ್ರೆ ನೀನ್ ಆಗ್ಲೇ ಬಹಳಷ್ಟು ವಿಷಯಗಳನ್ನು ಹೇಳಿದೆ. ಅವನು ಪ್ಯಾರಾಡಾಕ್ಸ್ ಅನ್ನ ಯೂಸ್ ಮಾಡ್ತಾನೆ, ಆಂಟಿಥಿಸಿಸ್ ಯೂಸ್ ಮಾಡ್ತಾನೆ, ಹೈಪರ್ಬೋಲಿ, ಅಂಡರ್ ಸ್ಟೇಟ್ಮೆಂಟ್, ಸೆಟೈರು, ಐರನಿ ಅಂತ ತುಂಬಾ ವಿಟಿಯಾದಂತ ಮತ್ತು ಸ್ಪಾರ್ಕಿಂಗ್ ಡೈಲಾಗ್ಸ್ ಅನ್ನ ಅವನು ಯೂಸ್ ಮಾಡ್ತಾರೆ. ನೀನ್ ಹಾಗೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಅದೇನೋ ಐ ಕ್ಯಾನ್ ರೆಸಿಸ್ಟ್ ಎವ್ರಿಥಿಂಗ್ ಎಕ್ಸೆಪ್ಟ್ ಟೆಂಪ್ಟೇಷನ್ ಅಂತ ಹೇಳಿದೆಲ್ಲ ನೀನು. ಅದೇ ರೀತಿ ಇನ್ನೊಂದು ಒಂದೇ ಇದೆ, ಅದರಲ್ಲಿ ದ ಪಿಕ್ಚರ್ ಆಫ್ ಡೋರಿಯನ್ ಗ್ರೇನ್ ಅಲ್ಲಿ ಬರ್ತದೆ, ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಎ ಟೆಂಪ್ಟೇಷನ್ ಇಸ್ ಟು ಯೀಲ್ಡ್ ಟು ಇಟ್ ಅಂತ ಹೇಳ್ತಾರೆ. ಇದು ಯಾವ ರೀತಿ ಅದನ್ನ ಅಂದ್ರೆ ಪ್ಯಾರಾಡಾಕ್ಸ್ ಅನ್ನ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತೇನೆ ಅನ್ನೋದಕ್ಕೆ. ಅನಂತರ ಈ ಎಪಿಗ್ರಾಮ್ ಒಂದಿದೆ, ನೀವು ಕೇಳಿರ್ಬೋದು, ಕನ್ನಡದಲ್ಲಿ ಕೂಡ ಬಹಳ ಚೆನ್ನಾಗಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಇಸ್ ಸಿಂಪ್ಲಿ ದ ನೇಮ್ ವಿ ಕ್ಯಾನ್ ಗಿವ್ ಟು ಅವರ್ ಮಿಸ್ಟೇಕ್ಸ್ ಅಂತ. ಅಂದ್ರೆ ಕನ್ನಡದಲ್ಲಿ ನಾವು ಮಾಡುವ ತಪ್ಪುಗಳಿಗೆ ಕೊಡಬಹುದಾದ ಮುಂತಾದ ಹೆಸರು ಅನುಭವ ಅಂತ ಇದೆ. ಅಂದ್ರೆ ಈ ರೀತಿ ಎಷ್ಟು ಎಪಿಗ್ರಾಮ್ಸ್ ಮೀನಿಂಗ್ಫುಲ್ ಆಗಿ ಯೂಸ್ ಮಾಡ್ಕೊಂತ ಅವನನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಒಂದು ಪೆಡಗಾಜಿಕಲ್ ಟೂಲ್ ಆಗಿ ಅವನ ವರ್ಕ್ ಅನ್ನ ನಾವು ಯೂಸ್ ಮಾಡ್ಕೊಳ್ಬಹುದು ಟು ಟೀಚ್ ಸ್ಟೂಡೆಂಟ್ಸ್ ಹೌ ಲ್ಯಾಂಗ್ವೇಜ್ ಕ್ಯಾನ್ ಬಿ ಯೂಸ್ಡ್ ಎಫೆಕ್ಟಿವ್ ಇನ್ ಅವರ್ ಕ್ಲಾಸ್ ರೂಮ್ಸ್. So this is an observation. Other than that, it was a wonderful talk, and I'm so glad that we could listen to you. Thank you so much, and many congratulations. ನಾನು ಟ್ರಾವೆಲಿಂಗ್ ಮಾಡ್ತಾ ಇದ್ದೇನೆ, ಅದರಿಂದ ಡಿಸ್ಟರ್ಬ್ ಆಗ್ತಿದೆ ಗೊತ್ತಿಲ್ಲ, ಅದಕ್ಕೆ ಬಹಳ ಚೆನ್ನಾಗಿತ್ತು. ಮೆನಿ ಕಂಗ್ರಾಚುಲೇಷನ್ಸ್. ನನಗನ್ಸಿದ ಮಟ್ಟಿಗೆ ನಿಮ್ಮ ಅಬ್ಸರ್ವೇಷನ್ಗೆ ನನಗೆ ಅನ್ಸಿದ್ದೇನಂದ್ರೆ, ಅವನು ಸಮಾಜದ ಬಗ್ಗೆ ವಿಡಂಬನೆ ಮಾಡಿದ್ರು ಕೂಡ ಅವನೊಬ್ಬ ನಾರ್ಸಿಸಿಸಮ್ಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ, ಸೆಲ್ಫ್ ಸೆಂಟರ್ಡ್ ಆಗಿದ್ದವನು. ಅವತ್ತಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ತದ್ವಿರುದ್ಧವಾಗಿ ವರ್ತನೆ ಮಾಡ್ಬೇಕಂತಕ್ಕಂಥ ಒಂದು ಅರ್ಜಿ ಅವನಲ್ಲಿ ಇದ್ದಿದ್ರಿಂದ ಬಹುಶಃ ಅವನ ವರ್ತನೆ ಆ ತರ ಇತ್ತು ಅಂತ ಅನ್ಸದೆ. ಬಟ್ ಅವನು ಬೂಟಾಟಿಕೆಯನ್ನ ಬಹಳಷ್ಟು ವಿಡಂಬನೆ ಮಾಡಿದ, ಬಟ್ ಅವನ ವರ್ತನೆ ಬೂಟಾಟಿಕೆ ಅಂತ ಅನ್ಸಿದ್ದು ನಿಜ. ವಂಡರ್ಫುಲ್ ಅಬ್ಸರ್ವೇಷನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಲೋ ಸರ್, ಹರ್ಷ ಡಂಬಳ ಹೇಳಿ ಸರ್. ಆಸ್ಕರ್ ವೈಲ್ಡ್ ಅವನೊಬ್ಬ ಶಾಪಿತ ಪ್ರತಿಭಾವಂತ. ಅವನು ಎಸ್ ಸರ್. ಅವನ ಪ್ರತಿಭೆ ಜಗತ್ತಿನ ಅನೇಕ ಲೇಖಕರಿಗೆ ಇಲ್ಲದೆ ಇದ್ದಂತ ಪ್ರತಿಭೆ ಅವನಿಗಿದ್ರು ಕೂಡ ಅವನ ಹಠವೇ ಅವನನ್ನ ಕೊನೆಗೆ ಜೈಲಿಗೆ ಕಳಿಸ್ತು. ಒಳ್ಳೆ ಭಾಷಣ, ಸುಂದರವಾಗಿತ್ತು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಹಲೋ ಸರ್, ಗುಡ್ ಈವ್ನಿಂಗ್. ಹೇಳಿ ಸರ್. ಸರ್, ಅದೇ ನೀವು ಬಿಗಿನಿಂಗ್ ಅಲ್ಲಿ ಹೇಳಿದ್ರಿ, ಮತ್ತೆ ಇದನ್ನ ನಾವು ಓದ್ಬೇಕಿದ್ರು ಸಹ ಅನ್ಸಿದೆ ಸರ್. ಸೊ ಕಂಪೇರ್ ಟು ಅವರ್ ಇಂಡಿಯನ್ ರೈಟರ್ಸ್, ಸೊ ದೇರ್ ಲೈಫ್ ಸ್ಪ್ಯಾನ್ ದಟ್ ವಾಸ್ ವೆರಿ ಲೆಸ್ ಸರ್. ನೀವು ಹೇಳಾಗೆ ತುಂಬಾ ಜನ ರೈಟರ್ಸ್ ಗಳು ಏನಾಗ್ತಾರೆ ಅಂದ್ರೆ ಬೇಗನೆ ತೀರ್ಕೊಳ್ತಾರೆ ಅವರೆಲ್ಲ. ಸೊ ಅದು ಜಸ್ಟ್ ಏನಂದ್ರೆ ಅವ್ರದ್ದು ಏನಿರ್ಬೋದು ಸರ್ ರೀಸನ್, ಸೊ ಆ ತರ ಆಗುತ್ತಲ್ಲ ಸರ್. ನನ್ನ ಅಬ್ಸರ್ವೇಷನ್ ಏನಂದ್ರೆ, ನಮ್ಮ ಭಾರತೀಯ ಬರಹಗಾರರಲ್ಲಿ ಕೌಟುಂಬಿಕ ಸಮಸ್ಯೆ ಕಡಿಮೆ ಇರೋದ್ರಿಂದ ಇವರು ಚುರುಮುರಿ ಮಂಡಕ್ಕಿ ತಿನ್ಕೊಂತ ಆರಾಮಾಗಿ 80 ವರ್ಷ ಬದುಕ್ಬಿಡ್ತಾರೆ ಸರ್. ಬಟ್ ಅಲ್ಲಿ ಏನಾಗಿದೆ, ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಏರುಪೇರುಗಳನ್ನ ಅತ್ಯಂತ ಸುಲಭವಾಗಿ
ಕಾಣಬಹುದಲ್ಲಿ ಇವತ್ತಿಗೂ ಕೂಡ ವೆಸ್ಟರ್ನ್ ಸೊಸೈಟಿಯಲ್ಲಿ ಸಂಬಂಧಗಳಿಗೆ ಹೆಚ್ಚು ಬೆಲೆ ಇಲ್ಲದೆ ಇರೋದ್ರಿಂದ ಅವ್ರ ಜೀವನ ಆ ತರ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ ಸರ್ ಅಷ್ಟೇ. So, but nowadays we can see that the same thing in our Indian people ಅಂತ ಅನ್ಸುತ್ತೆ ಸರ್. ನನ್ಗನ್ಸೋ ಪ್ರಕಾರ ಅದು ಆಗ್ತಾ ಇದೆ, ನಮ್ಮಲ್ಲಿ ಇತ್ತೀಚೆಗೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಅದೇ ವೆಸ್ಟರ್ನೈಸೇಷನ್ ನಾವು ಯಾವ ಅಳವಡಿಸ್ಕೊಂಡ್ರೆ ಅದ್ರ ಜೊತೆಗೆ ಪ್ಲಸ್ ಮೈನಸ್ ಎರಡು ಬರ್ತದೆ ಸರ್ ಜೊತೆಗೆ. ಹಾ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ನೈಸ್ ಎಕ್ಸ್ಪ್ಲನೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಲೇಖಕನಿಗೆ ಸ್ವೈರ ವೃತ್ತಿ ಇರಬಾರದು. ಹೇಳಿ ಸರ್. ಆ ಸ್ವೈರ ವೃತ್ತಿಯಿಂದನೇ ಈ ಲೇಖಕರು ಅವನತಿಯನ್ನು ಕಾಣ್ತಾರೆ. ನಿಜ ಸರ್. ಮತ್ತೆ ಬೇರೆ ಪ್ರಶ್ನೆಗಳಿದ್ರೆ ಇನ್ನೊಂದು ಪ್ರಶ್ನೆಯನ್ನ ನಾವು ಕಾಲದ ಮಿತಿಯೊಳಗೆ ಎತ್ಕೊಳ್ಬಹುದು. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಪೂರಕವಾಗಿ ಹೋಗಿದ್ರೆ ಮಾತನಾಡಿ. ಪ್ರಶ್ನೆಗಳು ಇರ್ದಿದ್ರೆ ನೀವು ಕಾರ್ಯಕ್ರಮ ಮುಗಿಸ್ಬೋದು. ರಕ್ಷಣ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಟ್ಟಿಗೆ ಹೆಚ್ಚಿನ ಅರ್ಥವಂತಿಕೆಯನ್ನು ತಂದಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು ಸರ್. ನಿಮ್ಮ ಅಬ್ಸರ್ವೇಷನ್ಸ್ ಗಳು ಬಹಳ ಚೆನ್ನಾಗಿದ್ದವು. ಎಸ್ ಸರ್. ಈವರೆಗೂ ಕೂಡ 60 ನಿಮಿಷಗಳ ಕಾಲ ಸುದೀರ್ಘವಾಗಿ ಆಸ್ಕರ್ ವೈಲ್ಡ್ ಅಂತ ಒಬ್ಬ ಲೇಖಕನನ್ನ ಸುದೀರ್ಘವಾಗಿ ಪರಿಚಯ ಮಾಡ್ಕೊಡೋದ್ರ ಜೊತೆಗೇನೆ ಅವನ ಒಂದು ನಾಟಕವನ್ನು ಕೂಡ ವಿವಿಧ ಮಗ್ಲುಗಳಲ್ಲಿ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ ನನಗೆ ವೈಯಕ್ತಿಕವಾಗಿ ಖುಷಿ ಆಗೋದು ಕಾರಣ, ನಾವೆಲ್ರೂ ಕೂಡ ಕ್ಲಾಸ್ಮೇಟ್ಸ್ ಗಳು ಮತ್ತೆ ಸರ್ ಅಂಟ್ರಲ್ಲಿ ನಾವೆಲ್ಲ ಓದ್ದವ್ರು, ಅವ್ರ ಗರಡಿನಲ್ಲಿ ಬೆಳೆದವರು. ನನ್ನ ಒಬ್ಬ ಸಹಪಾಠಿ ಇಷ್ಟು ಸುದೀರ್ಘವಾಗಿ ಒಂದು ಒಳ್ಳೆ ಉಪನ್ಯಾಸ ಕೊಟ್ಟಿದ್ದಕ್ಕೆ ಅವ್ರಿಗೆ ಬಹಳ ಸಂತೋಷದಿಂದ ನಾನಿವತ್ತು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ನಮ್ಮ ಆಹ್ವಾನವನ್ನ ಸ್ವೀಕರಿಸಿ ಇವತ್ತು ಇಂಥ ಒಂದು ಅದ್ಭುತ ಉಪನ್ಯಾಸವನ್ನ ನೀಡಿದ್ದಕ್ಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಹಾಗೇನೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಹಿಸಿರುವಂತಹ ಬಸವರಾಜ್ ಡೋಣು ಸರ್, ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು, ಧಾರವಾಡ ಕಟ್ಟೆ ಇಷ್ಟು ಸುದೀರ್ಘವಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರೋದಕ್ಕೆ ನಮ್ಗೆ ದೊಡ್ಡ ಶಕ್ತಿಯವರು. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚರ್ಚಿನಲ್ಲಿ ಒಂದಿಷ್ಟು ಸಂಗತಿಗಳನ್ನ ನಮ್ಗೆ ಎಡಿಷನ್ ಆಗಿ ಹೇಳ್ಕೊಟ್ಟು ಒಬ್ಬ ಹಿರಿಯರಾಗಿ ನಮ್ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಇಡೀ ಕಾರ್ಯಕ್ರಮದಲ್ಲಿ ಜಾಯಿನ್ ಇದ್ದಂತಹ ಹರ್ಷ ಡಂಬಾಳ್ ಸರ್ಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸರ್ ಧನ್ಯವಾದಗಳು ಸರ್. ಹೀಗೆ ನಮ್ಮ ಕಾರ್ಯಕ್ರಮಗಳಲ್ಲಿ ಜಾಯಿನ್ ಆಗಿ ನಮ್ಮ ಜೊತೆಗೆ ನಿಮ್ಮ ಆಶೀರ್ವಾದ ಇರ್ಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸರ್. ಹಾಗೇನೆ ಈ ಚರ್ಚೆನಲ್ಲಿ ಭಾಗವಹಿಸಿರುವಂತಹ ಅಶೋಕ್ ಅವ್ರಿಗೆ ಹಾಗೆ ಆಸ್ಪರಿ ಅವ್ರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕಾರ್ಯಕ್ರಮ ಇಷ್ಟು ಚಂದ ಕಾಣ್ಲಿಕ್ಕೆ ಧಾರವಾಡ ಕಟ್ಟೆಯ ಬಳಗದವರಾಗಿರುವಂತಹ ಶಿವರಾಜ್ ಸನ್ಮನಿ ಅವ್ರಿಗೆ, ವಾಣಿಶ್ರೀ ಅವ್ರಿಗೆ, ಹಾಗೇನೆ ಶಾಂತ ಅವ್ರಿಗೆ, ಪ್ರಕಾಶ್ ಅವ್ರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ, ಬರುವ ಬುಧವಾರ 23ನೇ ತಾರೀಕಿನಂದು ರಾಜ್ಕುಮಾರ್ ಅವರ ಜನ್ಮದಿನದ ನಿಮಿತ್ತವಾಗಿ ವಿಶೇಷ ಕಾರ್ಯಕ್ರಮ ಇರುತ್ತೆ. ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಸಂಜೆ 6 ಗಂಟೆಗೆ ನಮ್ ಜೊತೆಗಿರ್ಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶುಭರಾತ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.